ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ನೇತೃತ್ವದಲ್ಲಿ ವಿವೇಕಾನಂದ ಕಾಲೇಜು ಪುತ್ತೂರು ಹಾಗೂ ಪತ್ರಿಕೋದ್ಯಮ ವಿಭಾಗ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆ ಉಪನ್ಯಾಸ ಸನ್ಮಾನ ಸಮಾರಂಭ ನೆಹರು ನಗರ ವಿವೇಕಾನಂದ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ನಡೆಯಿತು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಅಧ್ಯಕ್ಷ ರಾಮದಾಸ್ ಶೆಟ್ಟಿ ವಿಟ್ಲ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದ ಜುಬಿನ್ ಮೊಹಪಾತ್ರ ದೀಪ ಬೆಳಗಿಸಿ ಉದ್ಘಾಟಿಸಿದರು. ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿಕಾಪು, ಸುದ್ದಿ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಯುಪಿ ಶಿವಾನಂದ, ಪುತ್ತೂರು ಕಹಳೆ ನ್ಯೂಸ್ ಚಾನೆಲ್ನ ಮುಖ್ಯಸ್ಥ ಶ್ಯಾಮ್ ಸುದರ್ಶನ್ ಭಟ್ ಹೊಸಮೂಲೆ, ವಿವೇಕಾನಂದ ಕಾಲೇಜಿನ ಸಂಚಾಲಕರು ನ್ಯಾಯವಾದಿ ಮುರಳಿ ಕೃಷ್ಣ ಕೆಎನ್ ಉಪಸ್ಥಿತರಿದ್ದು ಪತ್ರಿಕಾ ರಂಗ ಹಾಗೂ ಮಾಧ್ಯಮ ರಂಗದ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸುರತ್ಕಲ್ ಗೋವಿಂದದಾಸ್ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಆಶಲತಾ ಪಿ ಅವರು ವಿಶೇಷ ಉಪನ್ಯಾಸವನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ವೇದವ್ಯಾಸ ರಾಮಕುಂಜ ಹಾಗೂ ಕಾರ್ಯಾಗಾರಕ್ಕೆ ಸಹಕಾರ ನೀಡಿದ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಭವ್ಯ ನಿಟ್ಪಳ್ಳಿ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉದ್ಯಮಿ ಪುರುಷೋತ್ತಮ ಶೆಟ್ಟಿ ನುಳಿಯಾಲು ಮಾಲಕತ್ವದ ಯಮುನಾ ಹೋಮ್ಸ್ ಅಂಡ್ ಡಿಸೈನ್ಸ್, ಯಮುನಾ ಬೋರ್ವೆಲ್ಸ್ ರವರಿಂದ ತಾಲೂಕು ಜರ್ನಲಿಸ್ಟ್ ಯೂನಿಯನ್ನ ಸದಸ್ಯರಿಗೆ ಉತ್ತಮ ಗುಣಮಟ್ಟದ ಕೊಡೆಗಳನ್ನು ವಿತರಣೆ ಮಾಡಲಾಯಿತು. ತಾಲೂಕು ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಸ್ಥಾಪಕಾಧ್ಯಕ್ಷ ಸಂತೋಷ್ ಕುಮಾರ್ ಶಾಂತಿನಗರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕಾರಿಣಿ ಸಮಿತಿ ಸದಸ್ಯೆ ಅಶ್ವಿನಿ ಎಂಪೆರುವಾಯಿ ಪ್ರಾರ್ಥಿಸಿದರು. ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಮೊಟ್ಟೆತಡ್ಕ ಸ್ವಾಗತಿಸಿ ಉಪಾಧ್ಯಕ್ಷೆ ಕವಿತಾ ಮಾಣಿ ವಂದಿಸಿದರು. ಉಪಾಧ್ಯಕ್ಷೆ ಚೈತ್ರಾ ಭೂಷಣ್ ಸನ್ಮಾನ ಪತ್ರ ವಾಚಿಸಿದರು. ಉಪಾಧ್ಯಕ್ಷೆ ಹೇಮಾ ಜಯರಾಮ್ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜರ್ನಲಿಸ್ಟ್ ಯೂನಿಯನ್ನ ಉಪಾಧ್ಯಕ್ಷರು ಜ್ಯೋತಿ ಪ್ರಕಾಶ್ ಪುಣಚ, ತಾಲೂಕು ಜರ್ನಲಿಸ್ಟ್ ಯೂನಿಯನ್ನ ಜತೆ ಕಾರ್ಯದರ್ಶಿ ಚಿನ್ಮಯ ಕೃಷ್ಣ, ಕೋಶಾಧಿಕಾರಿ ಪ್ರಜ್ವಲ್ ಕೋಟ್ಯಾನ್, ಕಾರ್ಯಕಾರಿಣಿ ಸದಸ್ಯರಾದ ಆದಿತ್ಯ ಈಶ್ವರ ಮಂಗಿಲ, ಚಂದ್ರಕಾಂತ್ ಉರ್ಲಾಂಡಿ, ದೀಪಕ್ ಹೊಸ್ಮಠ, ಪ್ರಶಾಂತ್ ಸಿಹೆಚ್, ಜಯಪ್ರಕಾಶ್ ಬದಿನಾರು, ಜಗದೀಶ್ ಕಜೆ, ಶಶಿಧರ ನಿಕ್ಕಿಲಾಡಿ, ಸುಭಾಷ್ ಚಂದ್ರಕ್ಕೆ, ಗುಣಕರ ಏಕ, ಮನ್ಮಥ ಶೆಟ್ಟಿ, ಪ್ರಭಾಕರ್ ವಿಟ್ಲ, ರಾಜೇಶ್ ವಿಟ್ಲ, ರಕ್ಷಿತಾ ಮತ್ತಿತರರು ಸಹಕರಿಸಿದರು. ಕಾರ್ಯಕಾರಿಣಿ ಸದಸ್ಯರು ಶಾಲು ಹಾಕಿ ಹೂ ನೀಡಿ ಗೌರವದಿಂದ ಸ್ವಾಗತಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ರಾಮದಾಸ್ ಶೆಟ್ಟಿ ವಿಟ್ಲ ಇವರಿಗೆ ಜ್ಯೋತಿ ಪ್ರಕಾಶ್ ಮುಣಚ ಶಾಲನ್ನು ಹಾಕಿ ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಹಾಯಕ ಆಯುಕ್ತರಾಗಿರುವಂತಹ ಜುಬಿನ್ ಮೊಹಪಾತ್ರ ಇವರಿಗೆ ಆದಿತ್ಯ ಈಶ್ವರ ಮಂಗಿಲ ಇವರು ಶಾಲನ್ನು ಹಾಕಿ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಆಶಲತಾ ಪಿ ಇವರಿಗೆ ಕೂಡ ಚಂದ್ರಕಾಂತ್ ಉರ್ಲಾಂಡಿಯವರು ಶಾಲನ್ನು ಹಾಕಿ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಚಿನ್ಮಯ್ ಕೃಷ್ಣ ಇವರು ಪ್ರೊಫೆಸರ್ ವಿ.ಬಿ. ಆರ್ತಿಕಜೆ ಇವರಿಗೆ ಶಾಲನ್ನು ಹಾಕಿ ಹೂವನ್ನು ನೀಡಿ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸುದ್ದಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಯು.ಪಿ. ಶಿವಾನಂದ ಇವರಿಗೆ ದೀಪಕ್ ಇವರು ಶಾಲನ್ನು ಹಾಕಿ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಅತಿಥಿಗಳಾಗಿರುವಂತಹ ಶ್ಯಾಮ್ ಸುದರ್ಶನ್ ಇವರಿಗೆ ಪ್ರಭಾಕರ ಅಮ್ಮಯ್ಯ ಅವರು ಶಾಲನ್ನು ಹಾಕಿ ಹೂವನ್ನು ನೀಡಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಿತೇಶ್ ಅವರು ಶ್ರೀ ಮುರಳಿ ಕೃಷ್ಣ ಕೆಎನ್ ಇವರಿಗೆ ಶಾಲನ್ನು ಹಾಕಿ ಹೂ ನೀಡಿ ಗೌರವದಿಂದ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಹಾಗೆ ತಾರನಾಥ ಗಟ್ಟಿ ಇವರಿಗೆ ಪ್ರಜ್ವಲ್ ಕೋಟ್ಯಾನ್ ಶಾಲನ್ನು ಹಾಕಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಮತ್ತೊಮ್ಮೆ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಿಗೆ ನಮ್ಮೆಲ್ಲರ ಪರವಾಗಿ ಗೌರವದ ಅಭಿಮಾನದ ಸ್ವಾಗತ. ಇದೀಗ ನಮ್ಮ ಸಂಘ ಹುಟ್ಟಿಕೊಂಡ ಬಗೆಯನ್ನು, ಅದು ನಡೆದು ಬಂದ ಹಾದಿಯನ್ನು ತಮ್ಮ ಪ್ರಾಸ್ತಾವಿಕ ಮಾತುಗಳ ಮೂಲಕ ತಮ್ಮ ಮುಂದಿಡಲಿದ್ದಾರೆ ನಮ್ಮ ಯೂನಿಯನ್ನ ಸ್ಥಾಪಕಾಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ ಇವರು. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸ್ನೇಹಿತರೆ, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇವತ್ತು ರಾಜ್ಯಾದ್ಯಂತ ಒಂದು ಬಲಿಷ್ಠವಾಗಿರುವಂತಹ ಪತ್ರಕರ್ತರ ಸಂಘಟನೆ. ದಕ್ಷಿಣ ಕನ್ನಡ ಜಿಲ್ಲಾ ಘಟಕದಲ್ಲಿ ಕೂಡ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ಸಂಘಟನೆ ಜರ್ನಲಿಸ್ಟ್ ಯೂನಿಯನ್. ಅದರ ಜೊತೆಗೆ ಕಳೆದ 5 ವರ್ಷದ ಹಿಂದೆ ಪುತ್ತೂರಿನಲ್ಲಿ ಅನಿವಾರ್ಯವಾಗಿ ಹುಟ್ಟಿಕೊಂಡಂಥ ಸಂಸ್ಥೆ ಜರ್ನಲಿಸ್ಟ್ ಯೂನಿಯನ್. ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ಪುತ್ತೂರಿನಲ್ಲಿ ನೋಡಿದರೆ
ಅಧಿಕೃತವಾಗಿ ಒಟ್ಟು 3 ಪತ್ರಕರ್ತರ ಸಂಘ ಕಾರ್ಯನಿರ್ವಹಿಸ್ತಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಕರ್ನಾಟಕ ಪತ್ರಕರ್ತರ ಸಂಘ ಮತ್ತು ನಮ್ಮ ಸಂಸ್ಥೆಯ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್. ಕಳೆದ ಕೊರೋನಾದ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಹುಟ್ಟಿಕೊಂಡಂಥ ಸಂಸ್ಥೆ ನಮ್ಮದು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಪತ್ರಕರ್ತರ ಸಂಘಟನೆಯವರು ಅವರವರ ಪತ್ರಕರ್ತರನ್ನು ಮಾತ್ರ ಗುರುತಿಸಿ ಅವರ ಪತ್ರಕರ್ತರ ಕುಟುಂಬಕ್ಕೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿದರೆ, ಜರ್ನಲಿಸ್ಟ್ ಯೂನಿಯನ್ನವರು ನಾವು ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಸೇರಿಸಿಕೊಂಡು ಎಲ್ಲ ಪತ್ರಕರ್ತರನ್ನು ಸೇರಿಸಿಕೊಂಡು ಕೊರೋನಾದ ಸಂದರ್ಭದಲ್ಲಿ ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆ ಸಂದರ್ಭದಲ್ಲಿ ಈಗಿನ ಶಾಸಕರಾಗಿರುವಂಥ ಆಗ ರೈ ಎಸ್ಟೇಟ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾಗಿದ್ದಂಥ ಅಶೋಕ್ ಕುಮಾರ್ ರವರು ಪುತ್ತೂರಿನ ಎಲ್ಲ ಪತ್ರಕರ್ತರನ್ನು ಸೇರಿಸಿ ಒಂದು ಕಿಟ್ಟು ಕೊಡುವಂಥ ಕಾರ್ಯಕ್ರಮದ ಮೂಲಕ ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೆವು. ಆ ನಂತರದ ಬೆಳವಣಿಗೆಯ ಸಂದರ್ಭದಲ್ಲಿ ಕೂಡ ನಮ್ಮ ಜಿಲ್ಲೆಯ ಸ್ಥಾಪಕ ಅಧ್ಯಕ್ಷರಾದ ಹರೀಶ್ ಬಂಟ್ವಾಲ್ ಪುತ್ತೂರು ಸುಳ್ಯದವರು ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಸಂಘಟನೆ ನಡೆಯಿತು. ಈ ವರ್ಷ ನಮಗೆ ಬಹಳಷ್ಟು ಅಭಿಮಾನ ಮತ್ತು ಮೆಚ್ಚುಗೆಯ ವಿಚಾರ ಏನು ಅಂತೇಳಿದರೆ, ನಮ್ಮ ಜರ್ನಲಿಸ್ಟ್ ಯೂನಿಯನ್ನ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀಯುತ ತಾರನಾಥ್ ಗಟ್ಟಿಯವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದಕ್ಕಾಗಿ ಪುತ್ತೂರು ಸಂಘಟನೆಯಿಂದ ಮೊದಲನೇದಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ತಾರನಾಥ್ ಗಟ್ಟಿಯವರು ಜಿಲ್ಲೆಯ ಅಧ್ಯಕ್ಷರಾದ ನಂತರ ಒಂದು ಹೊಸ ಬೆಳವಣಿಗೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು. ಏನು ಅಂತೇಳಿದರೆ, ಜಿಲ್ಲೆಯಲ್ಲಿ ಯಾವುದೇ ಪತ್ರಕರ್ತರಿಗೆ ದಾಳಿ ಆದಾಗ, ಕೇಸುಗಳಾದಾಗ ಅದರ ವಿರುದ್ಧ ಧ್ವನಿ ಎತ್ತುವಂಥ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಪುತ್ತೂರಿನಲ್ಲಿ ಬೇರೆ ಸಂಘದ ಪತ್ರಕರ್ತರ ಮೇಲೆ ಹಲ್ಲೆ ಆಯಿತು, ಮಂಗಳೂರಿನಲ್ಲಿ ಬೇರೆ ಪತ್ರಕರ್ತರ ಸಂಘದ ಮೇಲೆ ಹಲ್ಲೆ ಆಯಿತು, ಮಂಗಳೂರಿನಲ್ಲಿ, ಪುತ್ತೂರಿನಲ್ಲಿ, ಉಡುಪಿಯಲ್ಲಿ ಬೇರೆ ಬೇರೆ ಪತ್ರಕರ್ತರ ಸಂಘದ ಮೇಲೆ ಕೇಸುಗಳಾಯಿತು. ಆ ಸಂದರ್ಭದಲ್ಲಿ ಕೂಡ ಆಯಾಯ ಪತ್ರಕರ್ತರು ಮಾತ್ರ ಸ್ಪಂದಿಸುವಂಥ ಕೆಲಸ ಆಗ್ತಾಯಿತ್ತು. ಆದರೆ ಜರ್ನಲಿಸ್ಟ್ ಯೂನಿಯನ್ ಏನು ಮಾಡಿದೆ ಅಂತ ಹೇಳಿದರೆ, ನಮ್ಮ ಸಂಘದ ಯಾವುದೇ ಸದಸ್ಯನ ಮೇಲೆ ಹಲ್ಲೆ ಆಗಲಿಲ್ಲ, ನಮ್ಮ ಸಂಘದ ಯಾವುದೇ ಸದಸ್ಯನ ಮೇಲೆ ದಾಳಿ ಆಗಲಿಲ್ಲ, ನಮ್ಮ ಸಂಘದ ಯಾವುದೇ ಸದಸ್ಯರ ಮೇಲೆ ಕೇಸ್ ಆಗಲಿಲ್ಲ. ಬೇರೆ ಪತ್ರಕರ್ತರ ಸಂಘದ ಮೇಲೆ ಕೇಸಾದಾಗ ಕೂಡ ಅದನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟು, ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಕೊಟ್ಟು ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಜರ್ನಲಿಸ್ಟ್ ಯೂನಿಯನ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪುತ್ತೂರಿನಲ್ಲಿ ಬೇರೆ ಪತ್ರಕರ್ತರ ಸಂಘದಲ್ಲಿರುವಂತಹ ಮಾಧ್ಯಮದವರ ಮೇಲೆ ಪೊಲೀಸ್ ಇಲಾಖೆಯವರು ಸುಮೋಟೋ ಕೇಸು ದಾಖಲಿಸಿದಂಥ ಸಂದರ್ಭದಲ್ಲಿ ಮಾನ್ಯ ರಾಮದಾಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮತ್ತು ಕಹಳೆಯ ಶ್ಯಾಮ್ ಸುದರ್ಶನ್ ಅವರ ನೇತೃತ್ವದಲ್ಲಿ ನಾವು ಹೈಕೋರ್ಟ್ ತನಕ ಹೋಗಿ ಹೋರಾಟ ಮಾಡಿ ಖಾಲಿ 3 ದಿನದಲ್ಲಿ ಆ ಕೇಸನ್ನು ಸ್ಕ್ವಾಶ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂತೇಳಿದರೆ, ಜರ್ನಲಿಸ್ಟ್ ಯೂನಿಯನ್ ಪುತ್ತೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾಯಿದೆ. ಆದರೆ ನಾವು ಪ್ರಚಾರಕ್ಕೆ ಬಂದಾಗ ಸ್ವಲ್ಪ ತಡ ಆಯಿತು. ಯಾಕೆ ಅಂತ ಹೇಳಿದ್ರೆ 2-3 ಸಲ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಕೂಡ ಲಾಕ್ಡೌನ್ನ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಗಳು ಮುಂದೂಡಿಕೆ ಆಗಿತ್ತು. ಹಾಗಾಗಿ ಈ ಸಲ ನಾವು ಕಾರ್ಯಕ್ರಮವೊಂದನ್ನು ಮಾಡಲೇಬೇಕಂತೇಳಿ ಯೋಜನೆಯನ್ನು ರೂಪಿಸಿದಾಗ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿದ್ದಾರೆ. ಆರ್ಥಿಕಾಜಿಯವರು ನಮ್ಮನ್ನೆಲ್ಲ ಬೆಳೆಸಿದವರು, ನಮ್ಮ ಎಲ್ಲ ಪತ್ರಕರ್ತರಿಗೆ ಮಾರ್ಗದರ್ಶನ ಮಾಡಿದಂಥವರು. ಅಂಥ ಹಿರಿಯರನ್ನು ನಾವು ಸನ್ಮಾನಿಸಬೇಕು, ಅವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕು ಅಂತೇಳಿ ಯೋಜನೆಯನ್ನು ರೂಪಿಸಿ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಪ್ರೊಫೆಸರ್ ಆರ್ಥಿಕಾಜಿಯವರನ್ನು. ಅದರ ಜೊತೆಗೆ ಆರ್ಥಿಕಾಜಿಯವರನ್ನು ಸನ್ಮಾನಿಸುವವರು ಯಾರಾಗಬೇಕು ಅಂತೇಳಿ ಚರ್ಚೆ ಬಂದಾಗ ಯೂನಿಯನ್ನ ಸಭೆಯಲ್ಲಿ ಒಕ್ಕೊರಳ ಅಭಿಪ್ರಾಯದಲ್ಲಿ ಹೆಸರು ಬಂದದ್ದು ಡಾಕ್ಟರ್ ಯು ಪಿ ಶಿವಾನಂದರವರು, ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರು. ಅಷ್ಟೊತ್ತಿಗೆ ನಾವು ಆರ್ಥಿಕಾಜಿಯವರಿಗೆ ಅಲ್ಲಿಂದ ಕೇಳಿದೆವು, ಸರ್ ನಿಮ್ಮನ್ನು ಒಂದು ಸನ್ಮಾನ ಮಾಡಲಿಕ್ಕಿದೆ, ಡಾಕ್ಟರ್ ಶಿವಾನಂದರು ನಿಮ್ಮನ್ನು ಸನ್ಮಾನ ಮಾಡ್ತಾರೆ, ಆಗ್ತದಲ್ಲ ಸರ್ ಅಂತೇಳಿ. ಅದಕ್ಕೆ ಅವ್ರು ಹೇಳಿದರು, 40 ವರ್ಷದಲ್ಲಿ ಪುತ್ತೂರಿನಲ್ಲಿ ನಿಜವಾಗಿ ಒಂದು ಜರ್ನಲಿಸಮ್ ಅಂತ ಏನಾದರೂ ನಡೆಸುವಂಥದ್ದಿದ್ದರೆ ಅದು ಶಿವಾನಂದರು, ಅವರ ಕೈಯಿಂದ ನಾನು ಸನ್ಮಾನ ಸ್ವೀಕರಿಸಲಿಕ್ಕೆ ಭಾರಿ ಖುಷಿ ಆಗ್ತದೆ ನನಗೆ ಅಂತ ಹೇಳಿದರು. ಹಾಗಾಗಿ ಅವರಿಬ್ಬರನ್ನು ಒಪ್ಪಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೇವೆ. ಮತ್ತೊಬ್ಬರು ಇತ್ತೀಚೆಗೆ ಬಹಳಷ್ಟು ಸಕ್ರಿಯವಾಗಿ ಪುತ್ತೂರಿನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು. ಅವರು ಆರಂಭದಲ್ಲಿ ಬಂದಾಗ ಏನೋ ಒಂದು ಮೌನವಾಗಿ ಕೆಲಸ ಮಾಡುವಂಥ ಅಧಿಕಾರಿ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಜುಬೀನ್ ಮೊಹಪಾತ್ರ ಅವರು ಸಹಾಯಕ ಆಯುಕ್ತರು. ಇತ್ತೀಚೆಗೆ ಮಳೆಗಾಲದ ಸಂದರ್ಭದಲ್ಲಿ ನೋಡಿದರೆ ಅತ್ಯಂತ ಕ್ಷಿಪ್ರ ಗತಿಯಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ಸಣ್ಣ ಸಮಸ್ಯೆ ಬಂದರೂ ಕೂಡ, ಒಂದು ದೃಶ್ಯ ಮಾಧ್ಯಮದಲ್ಲಿ ಸಣ್ಣ ಸಮಸ್ಯೆ ಬಂದರೂ ಕೂಡ ಆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿ ಆ ಕಾರ್ಯಕ್ರಮಕ್ಕೆ ಸ್ಪಂದಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿರುವಂಥವರು ಜುಬೀನ್ ಮೊಹಪಾತ್ರ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ. ಇತ್ತೀಚೆಗೆ ನಮ್ಮ ಬೆಳ್ತಂಗಡಿ ಭಾಗಕ್ಕೆ ಕೂಡ ಕೇವಲ ಒಂದು ಪುಂಜಾಲಕಟ್ಟೆ ಚಾರ್ಮಾಡಿ ಹೆದ್ದಾರಿ ಕಾಮಗಾರಿಯನ್ನು ವೀಕ್ಷಿಸಲಿಕ್ಕೆ 1 ತಿಂಗಳ ಅವಧಿಯಲ್ಲಿ 6 ಸಲ ಭೇಟಿ ಕೊಟ್ಟು ಆ ಕಾಮಗಾರಿಗೆ ವೇಗವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪುತ್ತೂರಿನ ಬೇರೆ ಪತ್ರಕರ್ತರ ಸಂಘದವರು ಕರೆದಿದ್ರು, ಅವ್ರ ಹತ್ರ ಮೊನ್ನೆ ನಾನು ಮಾತಾಡೋಕೆ ಹೇಳಿದೆ, ಎಲ್ಲ ಪತ್ರಕರ್ತರಿಗೆ ಭಾರಿ ಆಕರ್ಷಕವಾಗಿರುವಂಥ ಸಹಾಯಕ ಆಯುಕ್ತರು ಯಾವುದೇ ಕಾರಣಕ್ಕೆ ನೀವು ತಪ್ಪಿಸಬಾರ್ದು, ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು. ಇವತ್ತು ಅವರು ಬೇರೆ ಕಾರ್ಯಕ್ರಮದಲ್ಲಿ ಒಪ್ಪಿಕೊಂಡಿದ್ದರು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಬೇರೆ ಸಮಾರಂಭದಲ್ಲಿದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಿದ್ದೇವೆ.
ಜೊತೆಗೆ ನಮಗೆ ಈ ಕಾರ್ಯಕ್ರಮಕ್ಕೆ ವಿವೇಕಾನಂದ ಸಂಸ್ಥೆಯನ್ನು ಆಯೋಜಿಸಿಕೊಂಡಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮ ಇರುವಂಥದ್ದು ವಿದ್ಯಾರ್ಥಿಗಳಿಗೆ. ಪುತ್ತೂರಿನಲ್ಲಿ ಜಿಲ್ಲೆಯಲ್ಲಿ ಕೂಡ ಒಂದು ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ, ನಮ್ಮ ಶಿಸ್ತಿಗೆ ಮಾದರಿ ಆಗಿರುವಂಥ ಸಂಸ್ಥೆ. ವಿವೇಕಾನಂದದಲ್ಲಿ ಕಾರ್ಯಕ್ರಮ ನಾವು ಮಾಡಿದರೆ ಅವರಿಂದ ನಾವು ಕಲಿಯುವಂಥದ್ದು ಕೂಡ ತುಂಬ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡುವಾಗ ಪ್ರಾರಂಭದಿಂದ ಇವತ್ತಿನವರೆಗೆ ಕೂಡ ಮುರಳೀಕೃಷ್ಣರು ಒಬ್ಬ ಯುವ ವಕೀಲರಾಗಿ ಕೂಡ ನಮಗೆಲ್ಲರಿಗೂ ಆತ್ಮೀಯರಾಗಿರುವಂಥವರು, ಅವರ ಸಹಕಾರದೊಂದಿಗೆ ಕೂಡ ಈ ಕಾರ್ಯಕ್ರಮ ನಡೆಯುತ್ತಿದೆ. ಜೊತೆಗೆ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ಕೊಡಲಿಕ್ಕೆ ಒಬ್ಬ ಸಮರ್ಥ ಉಪನ್ಯಾಸಕರು ಬೇಕು ಅಂತಾದಾಗ ಸುರತ್ಕಲ್ನ ಗೋವಿಂದದಾಸ್ ಕಾಲೇಜಿನ ಉಪನ್ಯಾಸಕರು, ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಆಗಿರುವಂಥ ನಮ್ಮ ಪಕ್ಕದ ಬೆಳ್ತಂಗಡಿ ತಾಲೂಕಿನವರೇ ಆಗಿರುವಂಥ ಡಾಕ್ಟರ್ ಆಶಾಲತಾ ಅವರನ್ನು ಕರೆದಿದ್ದೇವೆ. ಅವರು ಕೂಡ ಅತ್ಯುತ್ತಮ ಮಾತುಗಾರರು, ಸಂಶೋಧನೆ ಮಾಡಿದವರು, PhD ಪದವಿಯನ್ನು ಪಡ್ಕೊಂಡಂಥವರು. ಅವರ ಉಪನ್ಯಾಸವನ್ನು ಎಲ್ಲ ವಿದ್ಯಾರ್ಥಿ ಮಿತ್ರರು ಕೇಳಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ, ನಮ್ಮ ಪುತ್ತೂರಿನಲ್ಲಿ ವಿಶೇಷವಾಗಿ ಶಾಸಕರಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ. ಅನಿವಾರ್ಯ ಕಾರಣದಿಂದ ಅವರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ, ಆದರೆ ಕಾರ್ಯಕ್ರಮಕ್ಕೆ ತನ್ನ ಶುಭ ಸಂದೇಶವನ್ನು ತಿಳಿಸಿದ್ದಾರೆ. ಜರ್ನಲಿಸ್ಟ್ ಯೂನಿಯನ್ಗೆ ಬೇಕಾದಂಥ ಯಾವುದೇ ಸಹಕಾರವನ್ನು ನಾನು ಕೊಡ್ತೇನೆ, ಈ ಕಾರ್ಯಕ್ರಮಕ್ಕೆ ಬೇಕಾದ ಸಹಕಾರವನ್ನು ಕೊಡ್ತೇನೆ ಅಂತೇಳಿ ಈಗಾಗಲೇ ಭರವಸೆಯನ್ನು ನೀಡಿದ್ದಾರೆ. ಜೊತೆಗೆ ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾ ಭವನ ಸರ್ಕಾರಿ ಕಟ್ಟಡ, ಅಲ್ಲಿ ಎಲ್ಲ ಪತ್ರಕರ್ತರಿಗೆ ಅವಕಾಶ ಕೊಡಬೇಕನ್ನುವಂಥದ್ದು ನಮ್ಮದು ಸುದೀರ್ಘ ಕಾಲದ ಹೋರಾಟ. ಅಲ್ಲಿ ಕೇವಲ ಕಾರ್ಯನಿರತ ಪತ್ರಕರ್ತರ ಸಂಘದವರು ಮಾತ್ರ ವಾಸ್ತವ್ಯ ಇರ್ತಾರೆ, ಅವರು ಮಾತ್ರ ಅಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಮಾತ್ರ ಅಲ್ಲಿ ಅವಕಾಶ, ಅವರು ಮಾತ್ರ ಪತ್ರಿಕಾಗೋಷ್ಠಿಗೆ ಹೋಗ್ತಾರೆ ಅನ್ನುವಂಥ ವ್ಯವಸ್ಥೆ ಇದೆ. ಮಾನ್ಯ ಸಹಾಯಕ ಆಯುಕ್ತರನ್ನು ಕೂಡ ಭೇಟಿ ಮಾಡಿ ನಾವು ಅದರ ಬಗ್ಗೆ ಇನ್ನೇನು ಮಾತಾಡಲಿಕ್ಕಿದ್ದೇವೆ, ಮನವಿ ಮಾಡಲಿಕ್ಕಿದ್ದೇವೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ದಂಥ ಡಾಕ್ಟರ್ ರಾಜೇಂದ್ರ ಅವರ ಅವಧಿಯಲ್ಲಿ 2 ಸಲ ವಾರ್ತಾಧಿಕಾರಿಯವರನ್ನು ಪುತ್ತೂರಿಗೆ ಕಲಿಸಿ ಅದರ ಬಗ್ಗೆ ಅವರು ಸಭೆಯನ್ನು ಮಾಡಿ ವರದಿಯನ್ನು ಸಂಗ್ರಹಿಸಿದ್ದಾರೆ. ಅದು 20 ವರ್ಷದ ಹಿಂದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದವರಿಗೆ ತಾತ್ಕಾಲಿಕವಾಗಿ ಸರ್ಕಾರ ಹಸ್ತಾಂತರ ಮಾಡಿರುವಂಥದ್ದು, ಖಾಲಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಮಾತ್ರ. ಅಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದವರು ಮಾತ್ರ ಕೂತ್ಕೊಳ್ಳಿಕ್ಕೆ ಇರುವಂಥ ಸಂಘಟನೆ ಅಲ್ಲ. ಇವತ್ತು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನಲ್ಲಿ ನೋಡಿದರೆ ಎಲ್ಲ ಪತ್ರಿಕೆಯ ಪ್ರತಿನಿಧಿಗಳಿದ್ದಾರೆ, ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳಿದ್ದಾರೆ, ವೆಬ್ಸೈಟ್ ಮಾಧ್ಯಮದ ಪ್ರತಿನಿಧಿಗಳಿದ್ದಾರೆ. ಇವತ್ತು ಕೇವಲ ದೊಡ್ಡ ಪತ್ರಿಕೆಯವರು ಅಂತ ಹೇಳುವಂಥವರು ಅಥವಾ ದೊಡ್ಡ ಪತ್ರಕರ್ತರು ಅಂತ ಕರೆಸಿಕೊಳ್ಳುವವರು ಮಾತ್ರ ಪ್ರೆಸ್ ಕ್ಲಬ್ಬನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅದಾಗಬಾರ್ದು. ಎಲ್ಲ ಪತ್ರಿಕೆಯವರಿಗೆ, ಎಲ್ಲ ದೃಶ್ಯ ಮಾಧ್ಯಮದವರಿಗೆ, ಎಲ್ಲ ವೆಬ್ ಮಾಧ್ಯಮದವರಿಗೆ ಅಲ್ಲಿ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳುವಂಥ ಹೋರಾಟವನ್ನು ಕಾನೂನು ರೀತಿಯಲ್ಲಿಯೂ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಆದರೆ 2 ಸಲ ಜಿಲ್ಲಾಧಿಕಾರಿಯವರು ವಾರ್ತಾಧಿಕಾರಿ ಮುಖಾಂತರ ನಿಮಗೆ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಹಾಗಾಗಿ ಆ ಪತ್ರಿಕಾ ಭವನದಲ್ಲಿ ಎಲ್ಲ ಮಾಧ್ಯಮದ ಎಲ್ಲ ಸಂಘಟನೆ ಅವಕಾಶ ಕೊಡಬೇಕು ಅಂತ ಹೇಳುವಂಥ ಮನವಿಯನ್ನು ಮಾನ್ಯ ಸಹಾಯಕ ಆಯುಕ್ತರ ಗಮನಕ್ಕೆ ಈ ಸಭೆಯ ಮೂಲಕ ತರಲಿಕ್ಕೆ ಇಚ್ಛಿಸ್ತೇವೆ. ಜೊತೆಗೆ ಅಧಿಕೃತವಾಗಿ ತಮ್ಮನ್ನು ಭೇಟಿಯಾಗಿ ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಶಾಸಕರು ಈಗಾಗಲೇ ಅದರ ಬಗ್ಗೆ ವಾರ್ತಾ ಇಲಾಖೆಗೆ ಸಂಬಂಧಪಟ್ಟ ಸಚಿವರ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮವಾಗಿ ನಾವು ಅದನ್ನು ಮಾಡಲಿಕ್ಕಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಯಾಚಿಸಿ ನನ್ನ ಪ್ರಾಸ್ತಾವಿಕ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ದೀಪ ಹಚ್ಚುತ್ತೇನೆ ನಾನು, ಕತ್ತಲನ್ನು ಓಡಿಸುತ್ತೇನೆಂಬ ಗರ್ವದಿಂದಲ್ಲ. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಇದು ಸದಾಶಯದ ದೀಪ, ಹಂಬಲದ ದೀಪ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಸಹಾಯಕ ಆಯುಕ್ತರು ಕಾರ್ಯಕ್ರಮಕ್ಕೆ ಶುಭ ನುಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಹಿರಿಯ ಪತ್ರಕರ್ತರೇ, ನಮ್ಮ ಎಲ್ಲ ಪತ್ರಕರ್ತ ಮಿತ್ರರೇ, ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ವಿದ್ಯಾರ್ಥಿನಿ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವೇ ಪತ್ರಕರ್ತರ ದಿನಾಚರಣೆಗೆ ಬಂದಿದ್ದೀವಿ. ಸೊ ಪತ್ರಕಾರಿತಾ ಅಂದರೆ ಏನು, ವಾಟ್ ಈಸ್ ಜರ್ನಲಿಸಮ್, ವಾಟ್ ಈಸ್ ಮೀಡಿಯಾ ಅಂತ ಎಲ್ಲರಿಗೆ, ನಮ್ಮ ಎಸ್ಪೆಷಲಿ ನಮ್ಮ ವಿದ್ಯಾರ್ಥಿನಿಗಳಿಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತೀರಾ? ವಾಟ್ ಈಸ್ ಮೀಡಿಯಾ ತಾವೇ ಹೇಳಿ. ಮೀಡಿಯಾ ಅಂದರೆ ಏನು? ಅಲ್ಲದೆ ಹೆಸರು ಕರೆದು ನಿಲ್ಲಿಸಿ ಕೇಳಬೇಕಾಗತ್ತೆ.
ವಾಟ್ ಈಸ್ ಮೀಡಿಯಾ? ಮೀಡಿಯಾ ಅಂದರೆ ಏನು? ಮಾಧ್ಯಮ ಅಂದರೆ ಏನು? ಇನ್ಫಾರ್ಮೇಷನ್. ನಾನೀಗ ನಿಮಗೆ ಕೆಲವು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನಾನೇ ಮಾಧ್ಯಮ ಇಲ್ವೋ? ಎಸ್, ಐ ಆಮ್ ಆಲ್ಸೋ ಮೀಡಿಯಾ. ಸೊ ಮೀಡಿಯಾ ಅಂದರೆ ಯಾರಿಂದ, ಯಾವುದೋ ಒಂದು ಚಾನೆಲಿಂದ ನಾವೇ ಒಂದು ಮಾಹಿತಿ ಪಡೆದುಕೊಳ್ತೀವಿ, ತಿಳ್ಕೊಳ್ತೀವಿ, ದಟ್ ಈಸ್ ಮೀಡಿಯಾ. ಬಟ್ ಪತ್ರಕರ್ತರ ದಿನಾಚರಣೆ ಈ ಸಂದರ್ಭದಲ್ಲಿ, ಈ ಕಾಂಟೆಕ್ಸ್ದಲ್ಲಿ, ವೆನ್ ವಿ ಯೂಸ್ ದಿ ವರ್ಡ್ ಮೀಡಿಯಾ ಅದು ಬಳಸ್ತಾ ಇದ್ದರೆ ವಿ ಆರ್ ಟಾಕಿಂಗ್ ಅಬೌಟ್ ಮಾಸ್ ಮೀಡಿಯಾ. ಯಾವುದೋ ಒಂದು ಮಾಧ್ಯಮದಿಂದ ನಾವು ಇಡೀ ಸಾರ್ವಜನಿಕರಿಗೆ, ನಮ್ಮ ಜನರಿಗೆ, ನಾಗರಿಕರಿಗೆ ಒಂದು ಮಾಹಿತಿ ಕೊಡ್ತೀವಿ, ಒಂದು ಸುದ್ದಿ ಕೊಡ್ತೀವಿ, ಸಮಾಚಾರ ಕೊಡ್ತೀವಿ, ದಟ್ ಈಸ್ ಮಾಸ್ ಮೀಡಿಯಾ. ಸೊ ಹಿಯರ್ ವಿ ಆರ್ ಟಾಕಿಂಗ್ ಸ್ಪೆಸಿಫಿಕ್ ಟು ಮಾಸ್ ಮೀಡಿಯಾ. ಅದರದ್ದು ನಾಗೀಗ ನಮ್ಮ ಉಪನ್ಯಾಸಕ್ಕೆ ಮೇಡಮ್ ಬಂದಿದ್ದಾರೆ, ಅವರು ಹೇಳ್ತಾರೆ. ಸೊ ನಾನು ಜಾಸ್ತಿ ಒಂದು 2 ಉಪನ್ಯಾಸ ಆಗಬಾರದು. ಐ ಶುಡ್ ನಾಟ್ ಟೇಕ್ ಒಂದು ಉದ್ದ ಮಾತಾಡಿಕೊಂಡು ತಮಗೆ ಬೋರ್ ಮಾಡೋದಿಲ್ಲ. ಸೊ ಐ ಜಸ್ಟ್ ಟೆಲ್ ಯು ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಮ್ಮೊಂದಿಗೆ ಹಂಚ್ಕೊಂಡು ನಾನೇ ಇನ್ನು ಮುಂದೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಐ ಜಸ್ಟ್ ಶೇರ್ ಅ ಫ್ಯೂ ಪಾಯಿಂಟ್ಸ್ ವಿತ್ ಯು. ತಾವುಗಳು ಎಲ್ಲ ಜರ್ನಲಿಸ್ಟ್ ಸ್ಟೂಡೆಂಟ್ಸ್ ಅಲ್ಲ, ಜರ್ನಲಿಸಮ್ ಸ್ಟೂಡೆಂಟ್ಸ್. ಸೊ ಅದು ಇನ್ನೂ ಇಂಪಾರ್ಟೆಂಟ್, ಕೆಲವು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ದಿ ಫ್ಯೂಚರ್ ಆಫ್ ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಇನ್ ಇಂಡಿಯಾ. ಅದರ ಬಗ್ಗೆ ನಾನು ಕೆಲವು ಪಾಯಿಂಟ್ಸ್ ಹೇಳ್ತೀನಿ. ಸೊ ಕೆಲವು ಹೆಸರು ನಾನು ತಗೊಳ್ತೀನಿ. ಅವರು ಜರ್ನಲಿಸ್ಟು, ಪತ್ರಕರ್ತರು ಇದ್ದರೂ ಇಲ್ವೋ ಅಂತ ತಾವೇ ಹೇಳಬೇಕು. ಮಹಾತ್ಮ ಗಾಂಧೀಜಿ, ದೇಶಪಿತ, ಅವರಿದ್ರ? ಈ ವಾಸ್ ಜರ್ನಲಿಸ್ಟ್, ನಿಜಾನ? ಅವ್ರದ್ದು ನ್ಯೂಸ್ ಪೇಪರ್ದು ಹೆಸರು ಏನಿತ್ತು? ಹರಿಜನ. ಮತ್ತು ಅದಕ್ಕಿಂತ ಇನ್ನೂ ಒಂದು ನಮ್ಮ ಸ್ವಾತಂತ್ರ್ಯದ ಹೋರಾಟ ಬಗ್ಗೆ ಒಂದು ದೊಡ್ಡ ಇದು ಅವಧಾನವನ್ನು ಕೊಟ್ಟುವಂಥ ನ್ಯೂಸ್ ಪೇಪರ್ ಯಾವುದು? ಯಂಗ್ ಇಂಡಿಯಾ. ದ ಯಂಗ್ ಇಂಡಿಯಾ, ಮಹಾತ್ಮ ಗಾಂಧಿ ಅವರದ್ದು ನ್ಯೂಸ್ ಪೇಪರ್. ಅದು ಮೂಲಕ ಅವರು ನಮ್ಮ ಯುವವರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ಮಾಡಿದರು. ಬ್ರಿಟಿಷರ್ಸ್ ಯಾಕೆ ನಮಗೆ ರೂಲ್ ಮಾಡಿ ಹೋಗಿದ್ರು? ಬಿಕಾಸ್ ನಾವೇ ಒಂದು ದೇಶ, ಭಾರತ ಒಂದು ದೇಶ ಅಂತ ಅರಿವು ಇರಲಿಲ್ಲ. ಮರಾಠ ಸಾಮ್ರಾಜ್ಯ ಇತ್ತು, ಮೈಸೂರು ಸಾಮ್ರಾಜ್ಯ ಇತ್ತು, ಕಳಿಂಗ ಸಾಮ್ರಾಜ್ಯ ಇತ್ತು, ನವಾಬ್ಸು, ಬೇರೆ ಬೇರೆ ಸಾಮ್ರಾಜ್ಯಗಳು ನಾವೇ ಡಿವೈಡ್ ಆಗಿತ್ತು ಆವಾಗ. ಸೊ ದಟ್ ಈಸ್ ವೈ ಬ್ರಿಟಿಷರ್ಸ್ ಹೇಳಿದರು ಡಿವೈಡ್ ಆ್ಯಂಡ್ ರೂಲ್ ಅಂತ. ನಾವೇ ಐಕ್ಯತೆ ಇರಲಿಲ್ಲ ನಮಗೆ. ವಿ ಆರ್ ಒನ್ ಕಂಟ್ರಿ, ನಾವೇ ಒಂದು ದೇಶ ಅಂತ ಅರಿವು ಇರಲಿಲ್ಲ. ಆ ಅರಿವು ಮೂಡಿಸುವಂಥ ಕೆಲಸ ಮಾಡಿದರು ಯಾರು? ಮಾಧ್ಯಮರು. ಸೊ ಅದರಲ್ಲಿ ಮಹಾತ್ಮ ಗಾಂಧಿ ಯೂಸ್ ಟು ರೈಟ್ ಇನ್ ದ ಯಂಗ್ ಇಂಡಿಯಾ. ಇದು 2 ಪೇಪರ್ ಬಗ್ಗೆ ಕೇಳಿದ್ದೀರಾ? ಕೇಸರಿ ಮತ್ತು ಮರಾಠ. ಯಾರು? ಬಾಲ್ ಗಂಗಾಧರ್ ತಿಲಕ್. ಅಮೃತ ಬಜಾರ್ ಪತ್ರಿಕಾ ಕೇಳಿದ್ದೀರಾ? ಅಮೃತ ಬಜಾರ್ ಪತ್ರಿಕಾ. ಭಗತ್ ಸಿಂಗ್ ಬಗ್ಗೆ ಕೇಳಿದ್ದೀರಾ? ಶಹೀದ್ ಭಗತ್ ಸಿಂಗ್ ಬಗ್ಗೆ. ಹಾಂ. ಸೊ ನಮ್ಮ ಹೋರಾಟದಲ್ಲಿ 2 ಪ್ರಕಾರ ಹೋರಾಟ ಇತ್ತು. ನಾನ್ ವೈಲೆಂಟ್, ವೈಲೆಂಟ್. ಕ್ರಾಂತಿಕಾರಿ ಅಂತ ಹೇಳ್ತೀವಿ, ರಿವಲ್ಯೂಷನರಿ ಸ್ಟ್ರಗಲ್ ಫಾರ್ ಫ್ರೀಡಮ್ ಅಂತ. ಅದು ಹುಟ್ಟೋದು ಅಮೃತ ಬಜಾರ್ ಪತ್ರಿಕಾದಿಂದ. ಇಬ್ಬರು ಅಣ್ಣ ತಮ್ಮ, ಬೆಂಗಾಲ್, ಫ್ರಮ್ ವೆಸ್ಟ್ ಬೆಂಗಾಲ್. ಘೋಷ್ ಬ್ರದರ್ಸ್ ಅಂತ ಹೇಳ್ತೀವಿ ಅವರಿಗೆ. ಶಿಶಿರ್ ಘೋಷ್, ಮಿಹಿರ್ ಘೋಷ್ ಅನಿಸುತ್ತೆ. ನಾಟ್ ವೆರಿ ಕ್ಲಿಯರ್ ಆನ್ ದಿ ಫಸ್ಟ್ ಹೆಸರು ಏನು, ಬಟ್ ಘೋಷ್ ಬ್ರದರ್ಸ್ ಅವರು ಸ್ಟಾರ್ಟ್ ಮಾಡಿದರು ಅಮೃತ ಬಜಾರ್ ಪತ್ರಿಕಾ. ಅದು ಎಷ್ಟು ಒಂದು ಪ್ರಭಾವಶಾಲಿಯಾಗಿ, ಎಷ್ಟು ಪ್ರಸಿದ್ಧ, ಫೇಮಸ್ ಆಗಿತ್ತು ಅಂತ ಹೇಳಿದರೆ, ಬ್ರಿಟಿಷ್ ಸಾಮ್ರಾಜ್ಯ, ಲಾರ್ಡ್ ಕರ್ಜನ್ ವಾಸ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಲಾರ್ಡ್ ಕರ್ಜನ್ ಅವರು ಸ್ವಲ್ಪ ನಮ್ಮ ದೇಶಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಇಂಡಿಯನ್ಸ್ ಅಂದರೆ ಒಂದು ನಾವೇ ಸ್ವಲ್ಪ ತುಚ್ಛ, ನಾವೇ ಇನ್ಫೀರಿಯರ್ ಅಂತ ಅವರು ಅಂದ್ಕೊಳ್ತಾ ಇದ್ರು. ಸೊ ಹಿ ವಾಸ್ ಸರ್ಪ್ರೈಸ್ಡ್. ಅವರು ಆಶ್ಚರ್ಯಗೊಂಡಿದ್ದ ಇದು ಅಮೃತ ಬಜಾರ್ ಪತ್ರಿಕಾದು ಪ್ರಭಾವ ನೋಡಿ. ಸೊ ಒಂದು ಸ್ಪೆಸಿಫಿಕ್ ಕಾನೂನು ತೊಗೊಂಡು ಬಂದರು, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್. ಕೇಳಿದಿರಾ? ಬರ್ಕೊಳ್ಳಿ. ದೀಸ್ ಆರ್ ಥಿಂಗ್ಸ್ ಯು ಶುಡ್ ನೋ ಬಿಂಗ್ ಜರ್ನಲಿಸಮ್ ಸ್ಟೂಡೆಂಟ್ಸ್. ಸೊ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ತೊಗೊಂಡು ಬಂದು ನಮ್ಮ ಭಾರತ ದೇಶದಲ್ಲಿ ಮಾಧ್ಯಮದು, ಪತ್ರಕಾರಿತರದ್ದು, ಪ್ರೆಸ್ಸು, ಪ್ರಿಂಟ್ ಮೀಡಿಯಾದು ಪ್ರಗತಿ ಆಗಬಾರ್ದು, ಅಭಿವೃದ್ಧಿ ಆಗಬಾರ್ದು ಅಂತ ಪ್ಲ್ಯಾನ್ ಮಾಡಿಕೊಂಡು, ಯೋಜನೆ ಮಾಡಿಕೊಂಡು ಆ ಆ್ಯಕ್ಟ್ ತೊಗೊಂಡು ಬಂದ. ಆದರೂ ಕೂಡ ನಮ್ಮ ಆವಾಗ ಸಮಯದ್ದು ನಮ್ಮ ಪತ್ರಕಾರಿತರು ನಿಲ್ಲಿಸಲಿಲ್ಲ. ದೇ ಕಂಟಿನ್ಯೂಡ್ ದೇರ್ ಗುಡ್ ವರ್ಕ್. ಮತ್ತು ನಾವೇ ಅದು ಫಲ ನೋಡಿದ್ದೀವಿ. 1947 ನಮಗೆ ಸ್ವತಂತ್ರ ಸಿಕ್ಕಿತು. ಸೊ ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಇಸ್, ತುಂಬ ದೊಡ್ಡವರು ಕರಿಯರ್ ಶುರು ಮಾಡಿದರು. ಮಹಾತ್ಮ ಗಾಂಧಿ, ದೇಶಪಿತ ಮಹಾತ್ಮ ಗಾಂಧಿ, ಇಡೀ ಪ್ರಪಂಚದಲ್ಲಿ ಹೆಸರು ಹೊಂದಿರುವ ಮಹಾತ್ಮ ಗಾಂಧಿ, ಹಿ ಸ್ಟಾರ್ಟೆಡ್ ಆಸ್ ಎ ಅಡ್ವೊಕೇಟ್ ಆ್ಯಂಡ್ ಎ ಜರ್ನಲಿಸ್ಟ್.
ಅವರದ್ದು ಫೇಮ್ ಸಿಕ್ಕಿತ್ತು, ಅವರ ಪೊಲಿಟಿಕಲ್ ಕರಿಯರ್ದು ಇದು ಶುರುವಾಯಿತು ಫ್ರಮ್ ಜರ್ನಲಿಸಮ್, ಪತ್ರಕರ್ತರದಿಂದ. ಸೊ ಪ್ರಿಂಟ್ ಮೀಡಿಯಾ ಆಗಲಿ, ನಮ್ಮ ಇವರು ಹೇಳಿದರು ಜಸ್ಟ್ ಈಗ ಅವರ ಓಪನಿಂಗ್ ರಿಮಾರ್ಕ್ಸ್ಗಳಲ್ಲಿ, ಈಗ ಬರೀ ಪ್ರಿಂಟ್ ಮೀಡಿಯಾ ಇಲ್ಲ, ಈಗ ನಾವೇ ಒಂದು ಹೊಸ ಏಜ್ಗೆ ಬಂದುಬಿಟ್ಟಿದ್ದೀವಿ. ಪ್ರಿಂಟ್ ಮೀಡಿಯಾ ಇದೆ, ನಮ್ಮ ಹತ್ತಿರ ದೃಶ್ಯ ಮಾಧ್ಯಮ ಅಂತ ಹೇಳ್ತೀವಿ, ವಿಜುವಲ್ ಮೀಡಿಯಾ ಇದೆ, ಆನ್ ಡಿಮಾಂಡ್ OTT ಮಾಧ್ಯಮ ಇದ್ದಾವೆ, ಡಿಜಿಟಲ್ ಮಾಧ್ಯಮ ಇದ್ದಾವೆ, ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ, ಸೋಷಿಯಲ್ ನೆಟ್ವರ್ಕ್ ಅಂತ ಹೇಳ್ತೀವಿ, ಅದು ಕೂಡ ಇದೆ. ಸೊ ಇವತ್ತಿನ ದಿನದಲ್ಲಿ ಮೀಡಿಯಾ ಆವಾಗ ಎಷ್ಟು ಒಂದು ಶಕ್ತಿಶಾಲಿ, ಪ್ರಭಾವಶಾಲಿ, ಪ್ರಬಲ ಇತ್ತು, ಈಗಾಗಲೇ ದಿನದಲ್ಲಿ ನಾವು ನೋಡಿದ್ರೆ ಅದು ಒಂದು 10 ಪಟ್ಟು ಪ್ರಭಾವಶಾಲಿ ಆಗಿದೆ ನಮ್ಮ ಮೀಡಿಯಾ. ಅರ್ಲಿಯರ್ ವಾಟ್ ಯೂಸ್ ಟು ಹ್ಯಾಪನ್ ಇಸ್, ತಾವುಗಳು ಸ್ವಲ್ಪ ನಮ್ಮ ಹಿರಿಯ ಪತ್ರಕರ್ತರಿಗೆ ಕೇಳಿದರೆ ಅವರು ಎಲ್ಲ ಹೋಗಿ ರಿಸರ್ಚ್ ಮಾಡ್ತಾಯಿದ್ರು. ಒಂದು ಸುದ್ದಿ ಬಂದರೆ, ಇವತ್ತು ಸುದ್ದಿ ಬಂದರೆ ನಾಳೆ ಅವರು ಆರ್ಟಿಕಲ್ ರೆಡಿ ಮಾಡಿ ಪ್ರಿಂಟಿಂಗ್ ಪ್ರೆಸ್ಗೆ ಕೊಡಬೇಕಿತ್ತು, ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರಿಂಟ್ ಆಗಿ ನೆಕ್ಸ್ಟ್ ಡೇಗೆ ಬರ್ತಿತ್ತು, ಹೌದಲ್ವಾ? ಇನ್ ಓಲ್ಡನ್ ಡೇಸ್, ಸ್ವಲ್ಪ ಜಾಸ್ತಿ ಹಳೆ ಕೂಡ ಅಲ್ಲ, ಜಸ್ಟ್ 10-15 ವರ್ಷ ಹಿಂದಿದ್ದು ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಿಮಗೆಲ್ಲ ನೋಡಿದ್ರೆ ನನಗೆ ಏಜ್ ಆಗಿದೆ ಅಂತ ಅನಿಸುತ್ತೆ, ನಾನು ಬೇರೆ ಕಡೆ ಕೂಡ ಹೇಳಿದೆ. ಸೊ ಬಟ್ ನಾನೇ ಒಂದು ಕಾಲೇಜ್ದಲ್ಲಿ ಇದು ಸ್ಕೂಲ್ದಲ್ಲಿ ಇದ್ದಾಗ ಐ ಯೂಸ್ ಟು ಸಿ ಒಂದು 2 ದಿವಸ ಹಿಂದೆ ಆಗಿರುವ ಮಾತುಗಳು, ಘಟನೆಗಳು ಸುದ್ದಿಗೆ ಬರ್ತಾ ಇತ್ತು 2 ದಿವಸ ನಂತರ. ಈಗ ಏನು ಹೇಳ್ತಾ ಇದ್ದೀನಿ, ಮಾತನಾಡ್ತಾ ಇದ್ದೀನಿ, ನಾನು ಮನೆಗೆ, ನನ್ನ ಆಫೀಸ್ಗೆ ತಲುಪೋದು ಮುಂಚಿತವಾಗಿ ಪೇಪರ್ಗೆ ಬಂದುಬಿಡುತ್ತೆ, ವಾಟ್ಸಪ್ ಮೂಲಕ ಬಂದುಬಿಡುತ್ತೆ. ಸೊ ಈಗ ಕ್ರಿಯೇಷನ್ ಆಫ್ ನ್ಯೂಸ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ನ್ಯೂಸ್, ಕ್ರಿಯೇಷನ್ ಆ್ಯಂಡ್ ಕನ್ಸಂಪ್ಷನ್ ಅಲ್ಲಿ ಟೈಮ್ ಲ್ಯಾಗ್ ಇಲ್ಲ, ದರ್ ಇಸ್ ನೋ ಟೈಮ್ ಲ್ಯಾಗ್, ಡಿಲೇ ಇಲ್ಲ. ಈಗ ಘಟನೆ ಆಗಿದ್ದರೆ 5 ನಿಮಿಷ ನಂತರ ನಿಮಗೆ ಸುದ್ದಿ ಸಿಗ್ತಾ ಇದೆ. ಅದರದ್ದು ಒಂದು ಒಳ್ಳೆಯ ಪ್ರಭಾವವೂ ಇದೆ, ಇಟ್ ಹ್ಯಾಸ್ ಅ ವೆರಿ ಪಾಸಿಟಿವ್ ಇಂಪ್ಯಾಕ್ಟ್ ಆಲ್ಸೋ, ಸಕಾರಾತ್ಮಕ ಪ್ರಭಾವ ಇದೆ, ನಕಾರಾತ್ಮಕ ಕೂಡ ಇದೆ. ವಾಟ್ ಈಸ್ ಪಾಸಿಟಿವ್? ಈಗ ನಮ್ಮ ಇಲೆಕ್ಷನ್ ಟೈಮ್ದಲ್ಲಿ ಐ ವಾಸ್ ದಿ ಅಡಿಷ್ನಲ್ RO. ತುಂಬ ನನಗೆ ನಮ್ಮ ಮಾಧ್ಯಮ ಮಿತ್ರರು ಹೆಲ್ಪ್ ಮಾಡಿದರು. ಕೆಲವೊಮ್ಮೆ ಏನಾಗುತ್ತೆ, ಫೇಕ್ ನ್ಯೂಸ್ ಸರ್ಕ್ಯುಲೇಷನ್ ಶುರು ಆಗುತ್ತೆ. ಆವಾಗ ಒಂದು ಕಾಲ್ ಮಾಡಿ ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ಗೆ ಹಾಕಿಬಿಟ್ರೆ ಪ್ರತಿಯೊಬ್ಬ ಹತ್ತಿರ ತಲುಪಿಯ ರೀತಿಯಲ್ಲಿ ಅವರು ಮಾಧ್ಯಮ ಮಿತ್ರರು ರಿಪೋರ್ಟ್ ಹಾಕಿ ಆ ಮಾಹಿತಿಯನ್ನು ತಲುಪಿತಾ ಇದ್ದರು. ಸಿಮಿಲರ್ಲಿ ಈಗ ಕ್ಯಾಲಮಿಟಿ ನಡೀತಾ ಇದೆ. ಅವ್ರು ಹೇಳಿದ್ರಲ್ಲ, ಈಗ ತುಂಬ ಮಳೆ ಬಂದಿದೆ ಜೋರಾಗಿ, ಒಂದು 5-6 ವರ್ಷದಿಂದ ಈ ಥರ ಮಳೆ ಬರಲಿಲ್ಲ. ಸೊ ಎಲ್ಲ ಕಡೆ ಸ್ವಲ್ಪ ಭೂಕುಸಿತ ಶುರುವಾಗಿದೆ, ನೀರೇ ಇದೆ, ತೋಡು ತುಂಬಿ ಹರಿತಾ ಇದೆ, ಸ್ವಲ್ಪ ಅಪಾಯಕಾರಿ ಸ್ಥಳಗಳು ಕೂಡ ಇರಬಹುದು. ಆವಾಗ ನಮ್ಮ ಮಾಧ್ಯಮಿತರಿಗೆ ಒಂದು ಸುದ್ದಿ ಕೊಟ್ಟರೆ ಅಥವಾ ಮೆಸೇಜ್ ಕೊಟ್ಟರೆ ಅದು ಒಂದು ತುಂಬ ಇಂಟೀರಿಯರ್ ಜಾಗಕ್ಕೆ ಕೂಡ ತಲುಪುತ್ತದೆ. ಕಡಬ ಆಗಲಿ, ವೆನ್ನೂರ್ ಆಗಲಿ, ಶಿರಾಡಿ ಕೊಕರಾಡಿ ಘಾಟ್ ಆಗಲಿ, ಚಾರ್ಮಾಡಿ ಘಾಟ್ ಆಗಲಿ. ಸೊ ದ್ಯಾಟ್ ಈಸ್ ದಿ ಪವರ್ ಆಫ್ ಮೀಡಿಯಾ ಟುಡೇ. ಈಗ ಜಸ್ಟ್ ಭೂಕುಸಿತ ಶುರುವಾಗಿದೆ, ಐ ಕ್ಯಾನ್ ಟಾಕ್ ಟು ಮೈ ಮೀಡಿಯಾ ಫ್ರೆಂಡ್ಸ್, ಆ ಒಂದು ಮಾಹಿತಿ ಸುದ್ದಿ ಅಲ್ಲಿ ತಲುಪ್ತದೆ. ನೆಗೆಟಿವ್ ಏನಾಗಿದೆ? ವೈರಲ್ ಅಂತ ಕೇಳಿದ್ದೀರಾ? ದೇರ್ ಇಸ್ ಅ ಟರ್ಮ್ ಕಾಲ್ಡ್ ವೈರಲ್. ಏನು ವೈರಲ್ ಅಂದರೆ? ಎಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಹೊಂದಿರಲ್ಲ, ರೀಲ್ಸ್ ನೋಡ್ತಾ ಇರ್ತೀರಿ, ರೀಲ್ಸ್ ಮಾಡ್ತಾ ಇರ್ತೀರಿ. ಸೊ ಯು ನೋ ವಾಟ್ ಈಸ್ ವೈರಲ್. ವೈರಲ್ ಅಂದರೆ ಒಂದು ಕಾಂಟೆಂಟ್, ಈಗ ಇಲ್ಲಿ ನಾನೇ ಒಂದು ಕ್ರಿಯೇಟ್ ಮಾಡಿದರೆ ಅದು ಫೇಕ್ ಆಗಲಿ ನಿಜ ಆಗಲಿ ಗೊತ್ತಾಗೋದಿಲ್ಲ. ಇಟ್ ವಿಲ್ ಜಸ್ಟ್ ಗೆಟ್ ಸ್ಪ್ರೆಡೆಡ್. ಒಬ್ಬರಿಂದ ಒಬ್ಬರಿಗೆ ಹೋಗಿ ಚೈನೀಸ್ ವಿಸ್ಪರ್ ಒಂದು ಗೇಮ್ ಇದೆ ಅಲ್ಲ, ಆ ಥರ ಅದು ಸ್ಪ್ರೆಡ್ ಆಗಿ ಇಡೀ ತಾಲೂಕಾಗೆ, ಇಡೀ ದೇಶಕ್ಕೆ ಹೋಗಿಬಿಡುತ್ತೆ ವಿದಿನ್ ಅ ಮ್ಯಾಟರ್ ಆಫ್ ಹಾಫ್ ಆನ್ ಅವರ್, 1 hour. ದ್ಯಾಟ್ ಈಸ್ ಎ ನೆಗೆಟಿವ್ ಸೈಡ್. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ದೀಸ್ ಆರ್ ದಿ ಚೇಂಜಸ್ ಫ್ರಮ್ ಒಂದು ಹಿಸ್ಟ್ರಿಯಿಂದ ಹಿಡಿದು ಈ ಚೇಂಜ್ವರೆಗೆ ಒಂದು ಉದ್ದ ಇತಿಹಾಸ ಇದೆ ನಮ್ಮ ಮಾಧ್ಯಮರದ್ದು, ನಮ್ಮ ಪ್ರಿಂಟ್ ಮೀಡಿಯಾದು, ನಮ್ಮ ಎಲ್ಲ ಮಾಸ್ ಮೀಡಿಯಾದು. ಸೊ ಅದು ಸ್ವಲ್ಪ ತಾವುಗಳು ತಿಳ್ಕೋಬೇಕು. ಮತ್ತು ಪ್ರತಿಯೊಂದು ಬದಲಾವಣೆ ಅದರದ್ದು ಸಕಾರಾತ್ಮಕ ನಕಾರಾತ್ಮಕ 2 ಸೈಡ್ನೂ ಕೂಡ ತಿಳ್ಕೋಬೇಕು, ಎಸ್ಪೆಷಲಿ ನಮ್ಮ ಜರ್ನಲಿಸ್ಟ್ ಸ್ಟೂಡೆಂಟ್ಸ್. ಬಿಕಾಸ್ ನಾಳೆ ಹೋಗಿ ತಾವುಗಳು ಜರ್ನಲಿಸ್ಟ್ ಆಗ್ತೀರಿ, ಪತ್ರಕರ್ತರು ಆಗ್ತೀರಿ, ನ್ಯೂಸ್ ರಿಪೋರ್ಟರ್ಸ್ ಆಗ್ತೀರಿ. ಸೊ ದಿಸ್ ಹಿಸ್ಟ್ರಿ, ಇತಿಹಾಸ ಏನು ಬದಲಾವಣೆ ಆಗಿದೆ, ಹಿಸ್ಟ್ರಿ ಇದು ತುಂಬ ಒಂದು ಮಾಧ್ಯಮದು ಹಿಸ್ಟ್ರಿ ನಾನು ಆ್ಯಕ್ಚುಲಿ ಪ್ರಿಪೇರ್ ಆಗಿ ಬರಲಿಕ್ಕೆ ಸಾಧ್ಯ ಅಂದರೆ ಟೈಮ್ ಸಿಗಲಿಲ್ಲ. ಸೊ ಏನು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನನಗೆ ನೆನಪು ಬರ್ತಾ ಇದೆ, ಅದು ನಾನು ಶೇರ್ ಹಂಚ್ಕೊಳ್ತಾ ಇದ್ದೀನಿ. ಪೇಪರ್ ಒಂದು ಮಾಧ್ಯಮ ಅಂತ ಮಾಸ್ ಮೀಡಿಯಾ ಶುರುವಾಗುವಂಥದ್ದು ಯಾವಾಗ ಗೊತ್ತಾ? ಏನೊಂದು ಗೇಸ್ ತಗೊಳ್ಳಿ, ಎಷ್ಟು ವರ್ಷದ ಇತಿಹಾಸ ಇರಬಹುದು? 1000 ವರ್ಷದ್ದು, 500 ವರ್ಷದ್ದು, 2000 ವರ್ಷದ್ದು. 131 BC, ಬಿಫೋರ್ ಕ್ರೈಸ್ಟ್. ಅಂದರೆ ರಫ್ಲಿ ಹೇಳಿದರೆ ಒಂದು 2500 ವರ್ಷ ಹಿಂದೆ ರೋಮನ್ ಸಾಮ್ರಾಜ್ಯ ಇತ್ತು. ರೋಮನ್ ದೊರೆಗಳು ರೋಮನ್ ಡೈಯರ್ನ ಆ್ಯಕ್ಟಾ ಅಂತ ಒಂದು ಕಾನೂನು ತೊಗೊಂಡು ಬಂದು ದೊಡ್ಡ ಕಲ್ಲು ಇಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಅದು ಕೆತ್ತಿದ್ದು ಕಾರ್ವಿಂಗ್ ಮಾಡಿ ಡೈಲಿ ಸಮಾಚಾರವನ್ನು ಕೊಡ್ತಾಯಿದ್ರು. 2500 years ಬ್ಯಾಕ್. ಅದು ಒಂದು ಅಲ್ಲಿಂದನೇ ಮಾಸ್ ಮೀಡಿಯಾ ಹುಟ್ಟಿದೆ ಅಂತ ನಾವೇ ಹೇಳ್ತೀವಿ.
ಓಕೆ, ಅಷ್ಟು ಉದ್ದ ಇತಿಹಾಸ ಇದೆ. 1440 1440 ಗುಟೆನ್ಬರ್ಗ್ ಪ್ರೆಸ್, ಗೊತ್ತಾ, ಕೇಳಿದಿರಾ? ವಾಟ್ ಈಸ್ ಗುಟೆನ್ಬರ್ಗ್ ಪ್ರೆಸ್? ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ ಡಿಸ್ಕವರಿ ಆಗಿತ್ತು, ಅನ್ವೇಷಣೆ ಆಗಿದ್ದು ಗುಟೆನ್ಬರ್ಗ್ ಒಬ್ಬ ವ್ಯಕ್ತಿ ಫ್ರಮ್ ಜರ್ಮನಿ. ಅವರು ಪ್ರಿಂಟಿಂಗ್ ಪ್ರೆಸ್ ಮೀಡಿಯಾಗೆ ಅವರ ಕೈಯಿಂದ ಹುಟ್ಟಿದ್ದು ಫಸ್ಟ್ ಪ್ರಿಂಟ್ ಪ್ರೆಸ್ ಮೀಡಿಯಾ ಶುರು ಆಯಿತು. ಟೈಮ್ಸ್ ಮ್ಯಾಗಝಿನ್ ಕೇಳಿದಿರಾ? ಒಂದು ಅಮೆರಿಕನ್ ಮ್ಯಾಗಝಿನ್, ಅದು ಒಂದು ಬೇರೆ ಬೇರೆ ವಿಚಾರಗಳಿಗೆ ರ್ಯಾಂಕಿಂಗ್ ಕೊಡ್ತಾರೆ. ಸೊ ಇಡೀ ನಮ್ಮ ಮಾನವ ಇತಿಹಾಸದ್ದು ಇನ್ ಹ್ಯೂಮನ್ ಹಿಸ್ಟ್ರಿ ಸೆಕೆಂಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಡಿಸ್ಕವರಿ ಅಂತ ಹೇಳ್ತಾರೆ ಪ್ರಿಂಟಿಂಗ್ ಪ್ರೆಸ್ಗೆ. ಫಸ್ಟ್ ಅಂದರೆ ಆ್ಯಂಟಿಬಯೋಟಿಕ್ಸ್, ಫ್ಲೆಮಿಂಗ್ ಇದು ಪೆನಿಸಿಲಿನ್ ಕೇಳಿದಿರಾ? ಆ್ಯಂಟಿಬಯೋಟಿಕ್ಸ್ ಮೆಡಿಸಿನು ಡಿಸ್ಕವರಿ, ಅನ್ವೇಷಣೆ, ಅದು ಮೋಸ್ಟ್ ಇಂಪ್ಯಾಕ್ಟ್ಫುಲ್, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್, ಲೈಫ್ ಸೇವ್ ಮಾಡುವಂಥದ್ದು, ಕಾಪಾಡುವಂಥದ್ದು. ಸೆಕೆಂಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಡಿಸ್ಕವರಿ ಆಫ್ ಹ್ಯೂಮನ್ ಹಿಸ್ಟ್ರಿ ಹೇಳಿದರೆ ಪ್ರಿಂಟಿಂಗ್ ಪ್ರೆಸ್ ಹೇಳ್ತಾರೆ. ಯಾಕೆ? ದ್ಯಾಟ್ ಈಸ್ ದಿ ಪವರ್ ಆಫ್ ಮೀಡಿಯಾ. ಮೀಡಿಯಾ ಈಸ್ ಅ ವೆಹಿಕಲ್ ಆಫ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಬದಲಾವಣೆ, ಪಾಲಿಟಿಕಲ್ ಬದಲಾವಣೆ, ಅದು ಎಲ್ಲದೂ ಒಂದು ವೆಹಿಕಲ್ ಈಸ್ ಮೀಡಿಯಾ. ಬಟ್ ಅದು ರೆಸ್ಪಾನ್ಸಿಬಲ್ ಮೀಡಿಯಾ. ಸಾಮಾಜಿಕ ಬದಲಾವಣೆದು ವೆಹಿಕಲ್ ಹೇಳಿದರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಮೀಡಿಯಾ. ಬಟ್ ಮೀಡಿಯಾದಲ್ಲಿ ಕೆಲವು ಪ್ರಾಬ್ಲಮ್ಸ್ನೂ ಇದೆ, ಅದು ಸ್ವಲ್ಪ ಐ ವಿಲ್ ಜಸ್ಟ್ ಕೆಲವು ಟರ್ಮ್ಸ್ ಹೇಳ್ತೀನಿ, ತಾವು ಆಮೇಲೆ ರಿಸರ್ಚ್ ಮಾಡಿ, ಬಿಕಾಸ್ ಯು ಶುಡ್ ನೋ. ನೆಕ್ಸ್ಟ್ ಬಂದುಬಿಟ್ಟು ಸೋಷಿಯಲ್ ಮೀಡಿಯಾದು ಇಶ್ಯೂ ಏನು? ತಾವುಗಳು ಎಲ್ಲ ಸ್ಟೂಡೆಂಟ್ಸ್, ಅದಕ್ಕೆ ಇಟ್ ಈಸ್ ಮೈ ಡ್ಯೂಟಿ, ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಗೊತ್ತಲ್ಲ, ಎಲ್ಲ ತಾವುಗಳು ಬಳಸ್ಕೊಳ್ತಾ ಇದ್ದೀರಿ. ಬಟ್ ಇಟ್ ಈಸ್ ಎ ರಿಸ್ಕಿ ಪ್ಲೇಸ್. ಸೋಷಿಯಲ್ ಮೀಡಿಯಾ ಈಸ್ ಎ ರಿಸ್ಕಿ ಪ್ಲೇಸ್. ಅದರಲ್ಲಿ ನಾವೇ ತುಂಬ ದಿನ ಕ್ರೈಮ್ಸ್ ನೋಡ್ತಾ ಇದ್ದೀವಿ. ಅಕೌಂಟ್ ಹ್ಯಾಕಿಂಗ್, ಬ್ಲ್ಯಾಕ್ ಮೇಲಿಂಗ್, ಕೇಳಿದಿರಾ ಎಲ್ಲ? ಇದು ಡೀಪ್ ಫೇಕ್ ಕೇಳಿದಿರಾ? ವಾಟ್ ಈಸ್ ಡೀಪ್ ಫೇಕ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು, ಡೀಪ್ ಫೇಕ್ ಏನು ಅಂತ ತಿಳ್ಕೊಳ್ಳಿ. ಡೀಪ್ ಫೇಕ್ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ. ಬಹುಶಃ ಒಂದು 2 ವರ್ಷ ಹಿಂದೆ ಅದು ಶುರುವಾಗಿದೆ, ಆ ಥರ ಒಂದು ಟೆಕ್ನಾಲಜಿ. ಅದರಲ್ಲಿ ನಾನಿದು ವಾಯ್ಸ್ ಚೇಂಜ್ ಮಾಡಿ, ಇದೇ ಮೈಕ್ದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ದೃಶ್ಯ ಇದೇ ಇರ್ತದೆ, ವಾಯ್ಸ್ ಚೇಂಜ್ ಮಾಡಿ ನನ್ನ ವಾಯ್ಸ್ ಕಾಪಿ ಮಾಡಿ ಬೇರೆ ಒಂದು ಮಾತು ಹಾಕ್ಕೊಂಡು ಅವರು ಸರ್ಕ್ಯುಲೇಟ್ ಮಾಡ್ತಾರೆ. ಗೊತ್ತಾಗೋದಿಲ್ಲ. ಇಟ್ ಈಸ್ ವೆರಿ ವೆರಿ ರಿಯಲ್. ತಾವು ನೋಡಿದರೆ ಇವರು ನೋಡಿರಿ ನಮ್ಮ ಎಸ್ ಸಿ ಅವರು ಏನೇನು ಹೇಳ್ತಿದ್ದಾರೆ ಅಂತ ಹೇಳ್ತೀರಿ, ಆ ಥರ. ಸೊ ದ್ಯಾಟ್ ಈಸ್ ವೆರಿ ವೆರಿ ರಿಸ್ಕಿ. ತಾವು ಹೇಳೋದೇ ಕೂಡ ತಾವು ಈ ಥರ ಹೇಳಿದಿರಿ ಅಂತ ಹೇಳಿಬಿಟ್ಟು ಒಂದು ಕಾಂಟ್ರವರ್ಸಿ ಶುರುವಾಗುತ್ತೆ, ಒಂದು ಕಮ್ಯುನಲ್ ಇನ್ಸಿಡೆಂಟ್ ಶುರುವಾಗುತ್ತೆ. ಸೊ ಡೀಪ್ ಫೇಕ್ ಏನಂತ ಸ್ವಲ್ಪ ತಿಳ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ನಮ್ಮ ಮಾಧ್ಯಮ ಮಿತ್ರರಿಗೆ, ನಮ್ಮ ಜರ್ನಲಿಸ್ಟ್ ಸ್ಟೂಡೆಂಟ್ಸ್ಗೆ. ಬಿಕಾಸ್ ನಾಳೆ ಹೋಗಿ ತಾವುಗಳು ಇದರದ್ದು ಜವಾಬ್ದಾರಿ ತಗೊಳ್ಳುವಂಥದ್ದು. ಅರ್ಥ ಆಯ್ತಲ್ಲ? ಅವರು ಅವರ ಸ್ಪೀಚಲ್ಲಿ ಹೇಳಿದರು, ನಮ್ಮ ಇಡೀ ಪ್ರಜಾತಂತ್ರ ಸಿಸ್ಟಮ್ದಲ್ಲಿ, ಡೆಮೋಕ್ರಸಿದಲ್ಲಿ 4 ಪಿಲ್ಲರ್ಸ್ಗಳಿವೆ, ಸ್ತಂಭಗಳಿವೆ. ನ್ಯಾಯಾಂಗ, ಶಾಸಕಾಂಗ, ಅಧಿಕಾರಿಗಳದ್ದು ಕಾರ್ಯನಿರ್ವಹಣಾಂಗ ಮತ್ತು ಮಾಧ್ಯಮಾಂಗ ಅಂದರೆ ಪ್ರೆಸ್, ಮೀಡಿಯಾ. ಸೊ ಮೀಡಿಯಾಗೆ ಕಂಟ್ರೋಲ್ ಮಾಡುವಂಥದ್ದು ಸರಿಯಲ್ಲ. ಮೀಡಿಯಾ ಶುಡ್ ಬಿ ಫ್ರೀ, ಬಟ್ ಅಟ್ ದ ಸೇಮ್ ಟೈಮ್ ಮೀಡಿಯಾ ಶುಡ್ ಬಿ ರೆಸ್ಪಾನ್ಸಿಬಲ್. ಹೊಣೆಗಾರಿಕೆ ತಗೊಳ್ಬೇಕು, ಜವಾಬ್ದಾರಿ ತಗೊಳ್ಬೇಕು. ವಿ ಶುಡ್ ಡೂ ರೆಸ್ಪಾನ್ಸಿಬಲ್ ರಿಪೋರ್ಟಿಂಗ್. ಅದು ಎಸ್ಪೆಷಲಿ ನಮ್ಮ ಯಂಗ್ ಜರ್ನಲಿಸ್ಟ್ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇದ್ದೀನಿ. 2 ವಿಚಾರ ಹೇಳ್ತೀನಿ, 2 ತಮಗೆ ಇನ್ಸಿಡೆಂಟ್ ಹೇಳ್ತೀನಿ. ಆದ ನಂತರ ಅದು ಇನ್ 1 minute ಐ ಕ್ಲೋಸ್ ಮೈ ಸ್ಪೀಚ್. ಅಸ್ಸಾಂದಲ್ಲಿ 2 ಹುಡುಗ, ಭಾಳ ಚಿಕ್ಕ ಹುಡುಗ, 23 years 24 years ಏಜ್, ಹೆಸರು ಹೇಳೋಂಗಿಲ್ಲ. ಅವರು ಒಂದು ತಿರ್ಕೊಂಡು ಬರ್ತೀವಿ ಅಂತ ಹೋಗಿದ್ರು. ಗುವಾಹಟಿ ಹತ್ತಿರ ಒಂದು ಚಿಕ್ಕದು ಊರಿಗೆ ಹೋಗಿದ್ರು. ಅಲ್ಲಿ ಒಂದು ಜಲಪಾತ ಇತ್ತು, ಅಲ್ಲಿ ಕೂತ್ಕೊಂಡು ಫೋಟೋ ಹೊಡೆದು ಸೋಷಿಯಲ್ ಮೀಡಿಯಾಗೆ, ಫೇಸ್ಬುಕ್ಗೆ ಹಾಕ್ಬಿಟ್ರು. ಅಲ್ಲಿ ಒಂದು ಫೇಕ್ ನ್ಯೂಸ್ ಶುರುವಾಯಿತು. ಏನಂತ ಹೇಳಿದ್ರೆ, ಇಲ್ಲಿ ಒಂದು ಕಿಡ್ನ್ಯಾಪರ್ಸ್ ಬಂದಿದ್ದಾರೆ ಹೊರಗಿನಿಂದ, ಇಲ್ಲಿ ಬಂದು ಮಕ್ಕಳಿಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಓಕೆ. ಸೊ ಅಲ್ಲೂ ಯಾರೊಬ್ಬರು ಲೋಕಲ್ ಜರ್ನಲಿಸ್ಟ್ ಆ ಒಂದು ಫೇಕ್ ನ್ಯೂಸ್ಗೆ, ಫೇಕ್ ವಾಟ್ಸಪ್ ಮೆಸೇಜ್ಗೆ ತೊಗೊಂಡು ಒಂದು ನ್ಯೂಸ್ ಆರ್ಟಿಕಲ್ ಮಾಡಿ, ಅದರಲ್ಲಿ ಬೇರೆ ಏನು ಫೋಟೋ ಸಿಗೋದೇ, ಕೆಲವೊಮ್ಮೆ ನಾವೇ ಜನರಲೈಸ್ ಫೋಟೋ ಹಾಕ್ತೀವಿ ಅಲ್ಲ, ಮಳೆಗಾಲ ಬಂದಿದೆ, ಒಂದು ಮಳೆದು ಫೋಟೋ ಗೂಗಲಿಂದ ತೊಗೊಂಡು ಹಾಕ್ತೀವಿ. ಆ ಥರ ಈ 2 ಹುಡುಗದು ಫೋಟೋ ತೊಗೊಂಡು ಫೇಸ್ಬುಕ್ದಿಂದ ಹಾಕಿಬಿಟ್ರು. ಯೋಜನೆ ಮಾಡಿ ಹಾಕಲಿಲ್ಲ, ಇವರು ನಾನು ಸಾಯಿಸ್ತೀನಿ ಅಂತ ಹೇಳಿಬಿಟ್ಟು ಅಥವಾ ಹಾನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಾಕಿಬಿಟ್ಟು, ಈ ಥರ ಕಿಡ್ನ್ಯಾಪರ್ಸ್ ಬಂದಿದ್ದಾರೆ, ಊರಿಗೆ ಸ್ವಲ್ಪ ಎಚ್ಚರಿಕೆವಾಗಿರಿ ಅಂತ ಹಾಕಿಬಿಟ್ರು. 2 ಹುಡುಗ ರಿಟರ್ನ್ ಹೋಗ್ತಾಯಿದ್ರು ಆ ಊರದಿಂದ ಗಾಡಿ ತೊಗೊಂಡು. ಯಾರೊಬ್ಬರು ನೋಡಿದಿರುವೆ, ನೋಡ್ರಿ ಇವರೇ ಕಿಡ್ನ್ಯಾಪರ್ಸ್ ಅಂತ ಹೇಳಿಬಿಟ್ಟು ದೇ ಗಾಟ್ ಲಿಂಚ್ಡ್. ಲಿಂಚಿಂಗ್ ಗೊತ್ತಾ? ಪಬ್ಲಿಕ್ ಲಿಂಚಿಂಗ್. ಲಿಂಚಿಂಗ್ ಅಂತ ಅಂದರೆ ಒಂದು 100 ಜನರು ಸೇರಿ ಒಬ್ಬರಿಗೆ ಹೊಡೆದು ಸಾಯಿಸ್ಬಿಟ್ರು. 2 ವೆರಿ ಯಂಗ್ ಪ್ರಾಮಿಸಿಂಗ್ ಜರ್ನಲಿಸ್ಟ್ ಸ್ಟೂಡೆಂಟ್ಸ್. ಒಬ್ಬರು ಜರ್ನಲಿಸ್ಟ್ ಸ್ಟೂಡೆಂಟ್, ಒಬ್ಬರು ಫಿಲ್ಮ್ ಮೇಕಿಂಗ್ ಸ್ಟೂಡೆಂಟ್. 23 years ಏಜ್, 24 years ಏಜ್. ಸೊ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಲಾಸ್ ಆಫ್ ದೀಸ್ 2 lives?
ಇದೊಂದು ಅಮೂಲ್ಯವಾದ ಇಬ್ಬರು ಯುವಕರದು, ಅವರಿಗೆ ಅವರ ಸಾವುದು ಯಾರು ಜವಾಬ್ದಾರಿ ತಗೊಳ್ತಾರೆ? ಹೂ ಇಸ್ ರೆಸ್ಪಾನ್ಸಿಬಲ್? ಅರ್ಥ ಆಯ್ತಲ್ಲ? ದ್ಯಾಟ್ ಈಸ್ ವೇರ್ ಎಫೆಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಕಮ್ಸ್ ಇನ್. ವೆರಿಫಿಕೇಷನ್. ಇವತ್ತಿನ ದಿನದಲ್ಲಿ ನಾವೇ ಇನ್ಫಾರ್ಮೇಷನ್ ಈಸ್ ಪವರ್ ಅಂತ ಹೇಳ್ತೀವಿ. ಯಾರ ಹತ್ರ ಇನ್ಫಾರ್ಮೇಷನ್ ಇದೆ, ಯಾರ ಕೈದಲ್ಲಿ ಮಾಹಿತಿ ಇದೆ, ಹೀ ಈಸ್ ದಿ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ತೀವಿ. ಬಟ್ ಇವಾಗಲೇ ದಿನದ್ದು ಒಂದು ಮಳೆಗಾಲದಲ್ಲಿ ಹೇಗೆ ನೀರು ಜಾಸ್ತಿ ಬಂದರೆ ಪ್ರವಾಹ ಬರುತ್ತೆ, ನೀರು ಇಲ್ಲದೆ ಬರ ಬರುತ್ತೆ. ಸೊ ಜಾಸ್ತಿ ನೀರು ಸರಿ ಇಲ್ಲ, ಕಡಿಮೆ ನೀರು ಸರಿ ಇಲ್ಲ. ಸೇಮ್ ಅದೇ ರೀತಿ ಜಾಸ್ತಿ ಮಾಹಿತಿನೂ ಸರಿ ಇಲ್ಲ, ಕಡಿಮೆ ಮಾಹಿತಿನೂ ಸರಿ ಇಲ್ಲ. ಜಾಸ್ತಿ ಮಾಹಿತಿ ಬಂದುಬಿಟ್ರೆ ಗೊಂದಲ ಆಗಿ ಯಾವುದು ನಿಜ ಯಾವುದು ಸುಳ್ಳು ಹೇಳೋಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ವೇರ್ ತಮ್ಮ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ವೆರಿಫೈಡ್ ನ್ಯೂಸ್ ಆರ್ಟಿಕಲ್ಸ್, ವೆರಿಫೈಡ್ ಸುದ್ದಿ ಜನರ ಹತ್ರ ತಲುಪಿಯೋದು ತಮ್ಮ ಜವಾಬ್ದಾರಿಯಾಗಿರ್ತದೆ. ನಾಳೆ ಸೋಷಿಯಲ್ ಮೀಡಿಯಾ ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗುತ್ತೆ, ಇನ್ನೂ ವೈರಲ್ ಆಗುತ್ತೆ. ಸೊ ಆವಾಗ ಒಂದು ಗೇಟ್ ಕೀಪರ್ ಆಗಿ, ಒಂದು ಪೊಲೀಸ್ ಆಗಿ, ಮನಸಾಕ್ಷಿಯೊಂದಿಗೆ, ವಿತ್ ಕಾನ್ಸೈನ್ಸ್ ಆ್ಯಂಡ್ ನೈತಿಕತೆ, ಎಥಿಕ್ಸ್ ಒಂದಿಗೆ ಕೆಲಸ ಮಾಡುವಂಥ ಜವಾಬ್ದಾರಿ ತಮಗೆ ಬರುತ್ತೆ. ಅದಕ್ಕೆ ತಮಗೆ ಹೇಳ್ತಾ ಇದ್ದೀನಿ. ಜಾಸ್ತಿ ದೊಡ್ಡ ದೊಡ್ಡ ಮಾತು ಹೇಳಿ ನಿಮಗೆ ಹೆದರಿಸಲಿಕ್ಕೆ ನಾನು ಟ್ರೈ ಮಾಡ್ತಾ ಇಲ್ಲ. ಬಟ್ ದೀಸ್ ಆರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು. ಇನ್ನೊಂದು ಕೇಸ್ ಹೇಳ್ತೀನಿ. ನಾನೇ IPS ಅಲ್ಲಿ ಇದ್ದೆ 3 ವರ್ಷ. ಒಬ್ಬ ಫ್ರೆಂಡ್ ನೋಡಿದ್ದಾರೆ, ಈಗ SP ಆಗಿದ್ದಾರೆ UPದಲ್ಲಿ. ಒಬ್ಬರು ಸ್ಕೂಲ್ ಟೀಚರ್ ಇದ್ದರು, ಗೌರ್ಮೆಂಟ್ ಸ್ಕೂಲ್ ಟೀಚರ್, ಭಾಳ ಪ್ರಾಮಾಣಿಕ, ಹಲವು ವರ್ಷ ಕೆಲಸ ಮಾಡಿದರು. ಅವರ ಹೆಂಡತಿ ಮಧ್ಯೆ ಜಗಳ ಆಗಿ ಡೈವೋರ್ಸ್ ಅಂತಕ್ಕೆ ಹೋಗಿತ್ತು ಕೇಸ್ ಹೋಗಿ ಅವರು ಪೊಲೀಸ್ ಕೇಸ್ ಹಾಕಿ ಅವರಿಗೆ ಜೈಲ್ಗೆ ಇದು ಅರೆಸ್ಟ್ ಆಗಲಿಲ್ಲ, ಬರೀ ನೋಟಿಸ್ ಕೊಟ್ಟು ಪೊಲೀಸ್ ಮುಂದೆ ಕರೆದಿದ್ದರು. ಏನಂತ ತನಿಖೆ ಮಾಡೋಣ. ಅದು ಒಂದು ಲೋಕಲ್ ನ್ಯೂಸ್ ಐಟಮ್ ಆಗಿ ಇವರು ಅರೆಸ್ಟ್ ಆಗಿದ್ದಾರೆ, ಇವರು ಡೌರಿ ಕೇಳಿದ್ದಾರೆ, ಇವರು ಕೌಟುಂಬಿಕ ದೌರ್ಜನ್ಯ ಕೊಡ್ತಿದ್ದಾರೆ ಅಂತ ನ್ಯೂಸ್ ಬಂತು. ಆ ನ್ಯೂಸ್ ಆಧಾರದ ಮೇಲೆ ಪೊಲೀಸ್ ಇನ್ನೂ ಸಕ್ರಿಯವಾಗಿ ಅವರಿಗೆ ಇನ್ನೊಮ್ಮೆ ಕರೆದಿದ್ದರು. ಇದರೊಳಗೆ ಏನಾಗುತ್ತೆ, ಅವರ ಫ್ಯಾಮಿಲಿಗೆ ರಿಟೈರ್ಡ್ ಹೆಡ್ ಮಾಸ್ಟರ್, ಅವರ ತಂದವರು ಕೂಡ ರಿಟೈರ್ಡ್ ಒಂದು ಗೌರ್ಮೆಂಟ್ ಸಿಬ್ಬಂದಿ, ಅವರ ಮದರ್ ಕೂಡ, ಅವರದ್ದು ತಾಯಿಯವರು, ಅವರಿಗೆ ಹ್ಯಾರೆಸ್ಮೆಂಟ್ ಶುರುವಾಯಿತು, ಕಿರುಕುಳ ಶುರುವಾಯಿತು. ಬೇರೆ ರೀತಿಯ ಮೆಸೇಜ್ ಹಾಕೋದು, ಮನೆಗೆ ಕಲ್ಲು ಹೊಡೆಯೋದು, ಅದು ಎಲ್ಲ ಶುರುವಾಗಿ ಇವರು ಡಿಪ್ರೆಷನ್ಗೆ ಹೋಗಿ ದ ಟೀಚರ್ ಕಮಿಟೆಡ್ ಸುಯಿಸೈಡ್, ಅವರು ಆತ್ಮಹತ್ಯೆ ಮಾಡಿಬಿಟ್ರು. ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ವಾಟ್ ಈಸ್ ಮೀಡಿಯಾ ಟ್ರಯಲ್? ಅದಕ್ಕೆ ಇದು ಒಂದು ಪಾಯಿಂಟ್ ಬರ್ಕೊಳ್ಳಿ. ವಾಟ್ ಈಸ್ ಮೀಡಿಯಾ ಟ್ರಯಲ್? ಮೀಡಿಯಾ ಮಾಧ್ಯಮ ಮೂಲಕ ವಿಚಾರಣೆ ಏನಂತ ತಾವುಗಳು ತಿಳ್ಕೋಬೇಕು. ವಾಟ್ ಈಸ್ ಮೀಡಿಯಾ ಟ್ರಯಲ್? ಓಕೆ, ಬಿಕಾಸ್ ಪೆನ್ ಈಸ್ ಮೈಟಿಯರ್ ದೆನ್ ಸೋರ್ಡ್. ಲೇಖನಿ, ನಮ್ಮ ಪೆನ್ನು ಕತ್ತಿಗಿಂತ ಪ್ರಬಲಾಗಿದೆ, ಶಕ್ತಿಶಾಲಿಯಾಗಿದೆ. ದ್ಯಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ತಾವುಗಳು ನಮ್ಮ ಮಾಧ್ಯಮ ಮಿತ್ರರು ಏನು ಬರೀತಾರೆ, ಏನು ಸುದ್ದಿ ಕೊಡ್ತಾರೆ, ಅದು ಜನರು ಕೆಲವೊಮ್ಮೆ ವೆರಿಫೈ ಮಾಡದೆ ನಂಬ್ತಾರೆ. ಸೊ ತಾವು ಒಬ್ಬರಿಗೆ ಇವರು ಭ್ರಷ್ಟಾಚಾರಿ ಇದ್ದಾರೆ ಅಥವಾ ದೌರ್ಜನ್ಯ ಮಾಡ್ತಿದ್ದಾರೆ, ವಾಟ್ ಎವರ್ ಇಟ್ ಕ್ಯಾನ್ ಬಿ ಎನಿ ಅಲಿಗೇಷನ್, ಏನಾದರೂ ಒಂದು ಇದು ಇರ್ಬೋದು, ಅವರು ನ್ಯಾಯಾಲಯದಲ್ಲಿ ಅಪರಾಧಿ ಘೋಷಿತ ಆಗುವಂಥದ್ದು ಇನ್ ಅವರ್ ಸಿಸ್ಟಮ್. ಬಟ್ ಮೀಡಿಯಾದಲ್ಲಿ ಆ ಥರ ಸುದ್ದಿ ಬಂದರೆ ಅವರ ಫ್ಯಾಮಿಲಿ ಮೇಲೆ, ಅವರ ಕುಟುಂಬ ಸ್ನೇಹಿತರದ ಮೇಲೆ, ಅವರ ಆಫೀಸ್ ಮೇಲೆ, ಅವರ ಬೇರೆ ಒಂದು ಸಾಮಾಜಿಕ ಸರ್ಕಲ್ ಇರ್ತದೆ, ಸೋಷಿಯಲ್ ಸರ್ಕಲ್, ಅವರ ಮೇಲೆ ಏನು ಇಂಪ್ಯಾಕ್ಟ್ ಆಗಬಹುದು ಅಂತ ಸ್ವಲ್ಪ ನಮಗೆ ಕೂಡ ತಿಳ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ದಿಸ್ ಈಸ್ ಜಸ್ಟ್ ಫಾರ್ ನಮ್ಮ ಯಂಗ್ ಜರ್ನಲಿಸ್ಟ್ ಸ್ಟೂಡೆಂಟ್ಸ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮತ್ತು ಮೀಡಿಯಾ ಟ್ರಯಲ್ ಸ್ವಲ್ಪ ತಿಳ್ಕೊಬೇಕು. ಯೆಲ್ಲೋ ಜರ್ನಲಿಸಮ್ ಏನಂತ ತಿಳ್ಕೊಬೇಕು. ವಾಟ್ ಈಸ್ ಯೆಲ್ಲೋ ಜರ್ನಲಿಸಮ್ ತಿಳ್ಕೊಳ್ಳಿ ಸ್ವಲ್ಪ. ಯೆಲ್ಲೋ ಜರ್ನಲಿಸಮ್ ಏನು, ಪುಲಿಟ್ಜರ್ ಏನು? ಪುಲಿಟ್ಜರ್ ಅವಾರ್ಡ್ ಕೇಳಿದ್ದೀರಾ ಯಾರು? ಇಡೀ ಪ್ರಪಂಚದ ಒಂದು ಹೈಯೆಸ್ಟ್ ಸನ್ಮಾನ ಅಂತ ಹೇಳ್ತೀವಿ ಜರ್ನಲಿಸ್ಟ್ಗಳಿಗೆ, ಅದು ತಿಳ್ಕೊಳ್ಳಿ. ವಾಟ್ ಈಸ್ ಪುಲಿಟ್ಜರ್ ಅವಾರ್ಡ್? ಯೆಲ್ಲೋ ಜರ್ನಲಿಸಮ್ ಏನು ಅಂತ. ಯೆಲ್ಲೋ ಜರ್ನಲಿಸಮ್ ಅಂದರೆ ಇಟ್ ಈಸ್ ಮೀಡಿಯಾ ಪ್ಲಸ್ ಎಂಟರ್ಟೈನ್ಮೆಂಟ್. ನೋಡಿದರೆ ಎಲ್ಲ ಅದು ಲೇಟ್ ನೈಟ್ ಬರ್ತಲ್ಲ ಶೋಗಳು, ಅವರು ಒಂದು ಬರ್ತಾರೆ, ಹೇಳ್ತಾರೆ, ನೋಡಿ 10 ಕೊಲೆ ಮಾಡಿ ಕೊಲೆಗಾರರು ಬರ್ತಿದ್ದಾರೆ ನಿಮ್ಮ ಊರಿಗೆ, ಎಚ್ಚರಿಕೆವಾಗಿರಿ, ಈ ಥರ ಸೆನ್ಸೇಷನಲ್ ಮಾಡಿ ನ್ಯೂಸ್ ಕೊಡುವಂಥ, ಡ್ರಾಮೆಟೈಸ್ ನ್ಯೂಸ್ ಕೊಡುವಂಥ, ದಟ್ ಈಸ್ ಕಾಲ್ಡ್ ಯೆಲ್ಲೋ ಜರ್ನಲಿಸಮ್. ಅದರದ್ದು ಪಾಸಿಟಿವ್ ಇಂಪ್ಯಾಕ್ಟ್ ಏನು, ನೆಗೆಟಿವ್ ಇಂಪ್ಯಾಕ್ಟ್ ಏನು ತಿಳ್ಕೊಳ್ಳಿ. ಪಾಸಿಟಿವ್ ಇಂಪ್ಯಾಕ್ಟೂ ಇದೆ, ನೆಗೆಟಿವ್ ಇಂಪ್ಯಾಕ್ಟೂ ಇದೆ. ಸೊ ದ ಪಾಯಿಂಟ್ ಐ ಆಮ್ ಟ್ರೈ ಟು ಮೇಕ್ ಇಸ್, ಪ್ರತಿಯೊಂದು ಉಪಕರಣ, ನಮ್ಮ ಹತ್ತಿರ ಇರುವ ಪ್ರತಿಯೊಂದು ಉಪಕರಣ, ಟೂಲ್, ಅದರದ್ದು ಒಂದು ಪಾಸಿಟಿವ್ ಯೂಸ್ನೂ ಇರುತ್ತೆ, ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಬಳಸುವಂಥದ್ದು, ನೆಗೆಟಿವ್ ಆಗಿ ಬಳಸುವಂಥದ್ದು. ಆ ಪವರ್ ನಮ್ಮ ಕೈದಲ್ಲಿ ಇರ್ತದೆ. ಐ ಹ್ಯಾವ್ ದಿಸ್ ಪೆನ್, ಬೀಂಗ್ ಒಂದು ಅಧಿಕಾರಿಯಾಗಿ, ಸರ್ಕಾರಿ ಸಾರ್ವಜನಿಕರು ಒಂದು ಸೇವಕರಾಗಿ, ನಮ್ಮ ಗೌರ್ಮೆಂಟ್ ಸರ್ವೆಂಟ್. ಸೊ ನನ್ನ ಹತ್ರ ಒಂದು ಪೆನ್ ಇದೆ. ಈ ಪೆನ್ದು ಒಂದು ಯೂಸ್ ಇದೆ, ಅದರದ್ದು ಮಿಸ್ಯೂಸ್ ಕೂಡ ಆಗಬಹುದು ತಪ್ಪು ಕೈಗೆ ಸಿಕ್ಕಿದ್ರೆ. ಅರ್ಥ ಆಯ್ತಲ್ಲ? ಸೊ ದಟ್ ಯೂಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ದಟ್ ಮಿಸ್ಯೂಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಮಿಸ್ಯೂಸ್ ಏನು ಆಗಬಾರ್ದು ಅಂತ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್. ಓಕೆ, ತಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಮೂಲಕ ಈ ಮಟ್ಟಕ್ಕೆ ಬಂದಿದ್ದೀವಿ. ನಮ್ಮ ದೇಶ
ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಹೊರಗೆ ಹಾಕಿ 75 ವರ್ಷ ಒಳಗೆ 76 ವರ್ಷ ಒಳಗೆ ಒಂದು ಸೂಪರ್ ಪವರ್ ಆಗಿದ್ದೀವಿ. ಅದರಲ್ಲಿ ನಮ್ಮ ಮೀಡಿಯಾದು ತುಂಬ ಅವದಾನಗಳು ಇದೆ. ವಿ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಹ್ಯಾವ್ ಕಮ್ ಫ್ರಮ್ ದಿ ಮೀಡಿಯಾ. ಸೊ ಮೀಡಿಯಾ ಹುತಾತ್ಮರು ಯಾರು ಅದು ಕೂಡ ತಿಳ್ಕೊಳ್ಳಿ. ಇನ್ನೊಂದು ಟರ್ಮ್ ನನಗೆ ನೆನಪಂತು, ಮೀಡಿಯಾ ಮಾರ್ಟಿರ್ಸ್. ಮೀಡಿಯಾ ಹುತಾತ್ಮರು ಯಾರು ಇದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ. ತುಂಬ ಜರ್ನಲಿಸ್ಟ್ ಇದ್ದಾರೆ, ಭ್ರಷ್ಟಾಚಾರ ಬಗ್ಗೆ ಹೋರಾಟ ಮಾಡಿದರು, ಸಾಯಿಸಿಬಿಟ್ರು, ಅಥವಾ ದೇ ಗಾಟ್ ಟಾರ್ಗೆಟೆಡ್ ಬೈ ಪವರ್ಫುಲ್ ಪೀಪಲ್, ಅದು ಕೂಡ ಇದ್ದಾರೆ. ದೇ ಆರ್ ಆಲ್ಸೋ ಗುಡ್ ಎಕ್ಸಾಂಪಲ್ಸ್. ಅವರು ಎಥಿಕ್ಸ್ ಒಂದಿಗೆ ಕಾಂಪ್ರಮೈಸ್ ಮಾಡಲಿಲ್ಲ. ಬಟ್ ನಿಜ ಏನು, ಸತ್ಯವಾದ ನಾನು ಮಾತು ಹೇಳ್ತೀನಿ, ಟ್ರುತ್ ಒಂದಿಗೆ ನಿಂತ್ಕೊಳ್ತೀನಿ ಅಂತ ಹೇಳಿಬಿಟ್ಟು ದೇ ಸ್ಯಾಕ್ರಿಫೈಸ್ ದೇರ್ ಲೈಫ್ಸ್. ಅದರ ಬಗ್ಗೆ ಕೂಡ ತಾವು ತಿಳ್ಕೊಬೇಕು. ಸೊ ಮೀಡಿಯಾ ಅಂದರೆ ಇಟ್ ಈಸ್ ಅಗೇನ್ ಅ ಪೆನ್ ಆಗಲಿ, ಕೀಬೋರ್ಡ್ ಆಗಲಿ, ಟೈಪ್ ಮಾಡ್ತೀರಿ ಅಥವಾ ಬರಿತೀರಿ. ಬಟ್ ಆವಾಗ ಇದು ಎಲ್ಲ ಸ್ವಲ್ಪ ಮಾತುಗಳು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲ, ತಿಳ್ಕೊಳ್ಳಿ, ಸ್ವಲ್ಪ ತಾವುಗಳು ತಿಳ್ಕೊಳ್ಳಿ, ಗೂಗಲ್ ಮಾಡಿ, ಎಲ್ಲ ಮಾಹಿತಿ ನಮ್ಮ ಹತ್ರ ಇದೆಯಲ್ಲ. ಈಗ ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ, ತಾವೆಲ್ಲ ವಾಟ್ಸಪ್ಪಿಂದ ನೋಡಿದ್ದು, ಇನ್ಸ್ಟಾಗ್ರಾಮಿಂದ ನೋಡಿದ್ದು, ಗೂಗಲಿಂದ ಓದ್ಕೊಂಡು ಬರ್ತೀರಿ. ಸೊ ಸ್ವಲ್ಪ ತಿಳ್ಕೊಂಡು ತಾವುಗಳು ಮುಂದೆ ವರ್ಸಬೇಕು, ಕೆಲಸ ಮಾಡಬೇಕು. ಮತ್ತು ಏನೂ ಜಾಸ್ತಿ ಏನು ಮಾತಾಡೋದಿಲ್ಲ. ತಾವು ಎಲ್ಲರೂ ಭಾಳ ರೆಸ್ಪಾನ್ಸಿಬಲ್ ಇದ್ದೀರಿ. ತುಂಬ ಸರ್ಕಾರದ ಬೇರೆ ಬೇರೆ ಅಂಗವೊಂದಿಗೆ ಮೀಡಿಯಾ ಭಾಳ ಕ್ಲೋಸಾಗಿ ಕೆಲಸ ಮಾಡ್ತಾರೆ. ತಾವುಗಳು ಯಾವಾಗ ಫೀಲ್ಡ್ಗೆ ಹೋಗ್ತೀರಿ ಗೊತ್ತಾಗುತ್ತೆ. ವಿ ವರ್ಕ್ ವೆರಿ ಕ್ಲೋಸ್ಲಿ ವಿತ್ ಅವರ್ ಮೀಡಿಯಾ ಫ್ರೆಂಡ್ಸ್. ಓಕೆ, ಅವರು ಒಂದು ಕಣ್ಣು ಥರ ಕಿವಿ ಥರ ಕೆಲಸ ಮಾಡ್ತಾರೆ. ಸೊ ಅದೇ ರೀತಿ ತಾವುಗಳು ಕೂಡ ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ತಮ್ಮ ಎಲ್ಲ ಕನಸುಗಳು ತಾವು ಯು ಶುಡ್ ಅಚೀವ್ ಆಲ್ ಯುವರ್ ಡ್ರೀಮ್ಸ್ ಅಂತ ನನ್ನ ಶುಭಾಶಯಗಳು ಒಂದಿಗೆ, ಅಭಿನಂದನೆಗಳು ಒಂದಿಗೆ ನಾನು ಭಾಷಣವನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಮಾನ ನಡೆಯುವುದಕ್ಕಿದೆ. 40 ವರ್ಷಗಳ ಹಿಂದೆ ಪತ್ರಿಕೆಯನ್ನು ಆರಂಭಿಸಿ ಗ್ರಾಮೀಣ ಭಾಗದ ಪ್ರತಿ ಮೂಲೆಯ ಮನೆಗಳ ಪ್ರತಿಯೊಬ್ಬ ವ್ಯಕ್ತಿಯು ಪತ್ರಿಕೆಯನ್ನು ಓದುವಂತೆ ಮಾಡಿದ, ಪತ್ರಿಕೆಯನ್ನು ಆರಂಭಿಸುವುದರ ಜೊತೆಗೆ ಓದುಗ ಬಳಗವನ್ನು ಸೃಷ್ಟಿಸಿದಂತಹ ಪುತ್ತೂರು, ಸುಳ್ಯ ಹಾಗೆ ಬೆಳ್ತಂಗಡಿ ಭಾಗಗಳಲ್ಲಿ ತನ್ನ ಕಬಂಧ ಬಾಹುಗಳನ್ನು ಚಾಚಿ ಅಪಾರ ಓದುಗ ಬಳಗವನ್ನು ಹೊಂದಿರುವಂತಹ ಸುದ್ದಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಅವರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರು ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು, ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರ್ ಹೊರಡ್ತಾ ಹಾಗೆ ಸನ್ಮಾನಿತರ ಸನ್ಮಾನ ಪತ್ರವನ್ನು ನಮ್ಮ ಯೂನಿಯನ್ನ ಕಾರ್ಯಕಾರಿಣಿ ಸದಸ್ಯೆಯಾಗಿರುವಂತಹ ಚೈತ್ರ ಭೂಷಣ್ ಅವರು ಓದಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಇದರ ನೇತೃತ್ವದಲ್ಲಿ ವಿವೇಕಾನಂದ ಕಾಲೇಜು ಪುತ್ತೂರು ಹಾಗೂ ಪತ್ರಿಕೋದ್ಯಮ ವಿಭಾಗ ಇದರ ಸಹಯೋಗದೊಂದಿಗೆ 27/7/2024 ಶನಿವಾರದಂದು ಪುತ್ತೂರು ನೆಹರು ನಗರ ವಿವೇಕಾನಂದ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ನಡೆಯುತ್ತಿರುವ ಪತ್ರಿಕಾ ದಿನಾಚರಣೆ, ಉಪನ್ಯಾಸ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಇತಿಹಾಸ ಪ್ರಾಧ್ಯಾಪಕರು, ಹಿರಿಯ ಪತ್ರಕರ್ತರು, ಖ್ಯಾತ ಸಾಹಿತಿಗಳು, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಗೌರವ ಸಲಹೆಗಾರರು ಆಗಿರುವ ಪ್ರೊಫೆಸರ್ VB ಅರ್ತಿಕಜಿ ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಪ್ರೊಫೆಸರ್ VG ಅರ್ತಿಕಜೆ ಎಂದೇ ಪ್ರಸಿದ್ಧರಾಗಿರುವ ವೆಂಕಟರಮಣ ಭಟ್ ಅರ್ತಿಕಜೆಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡವನೂರು ಗ್ರಾಮದ ಅರ್ತಿಕಜೆಯ ಶ್ರೀಮತಿ ಸಾವಿತ್ರಿ ಮತ್ತು ಶ್ಯಾಮ್ ಭಟ್ ರವರ ಸುಪುತ್ರರಾಗಿ 27/6/1943 ಜನ್ಮ ತಳೆದರು. ಹೆಸರಿನಲ್ಲಿಯೇ ಅರ್ತಿಯನ್ನು ಅಂದರೆ ಪ್ರೀತಿಯನ್ನು ಹೊಂದಿರುವ ಅರ್ತಿಕಜೆಯವರು ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ಈಶ್ವರಮಂಗಲದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಬಳಿಕ ಸೈಂಟ್ ಫಿಲೋಮಿನಾ ಪ್ರೌಢಶಾಲೆ ಹಾಗೂ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಇಲ್ಲಿ ಹೆಚ್ಚಿನ ಅಧ್ಯಯನ ನಡೆಸಿ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ನವಭಾರತ, ಕರಾವಳಿ ಅಲೆ, ಕನ್ನಡ ಜನ ಅಂತರಂಗ, ಪ್ರಜಾವಾಣಿ, ಹೊಸ ದಿಗಂತ, ಡೆಕ್ಕನ್ ಹೆರಾಲ್ಡ್ ಮುಂತಾದ ಪತ್ರಿಕೆಗೆ ವರದಿಗಾರರಾಗಿ ಸೇವೆ ಸಲ್ಲಿಸಿರುವ ಅರ್ತಿಕಜೆ ಅವರು 1968ರಿಂದ ವಿವೇಕಾನಂದ ಕಾಲೇಜಿನಲ್ಲಿ ಇತಿಹಾಸ ವಿಭಾಗಕ್ಕೆ ಉಪನ್ಯಾಸಕರಾಗಿ ಸೇರ್ಪಡೆಗೊಂಡವರು.
ಶ್ರೀಯುತರು ಬಳಿಕ ವಿಭಾಗ ಮುಖ್ಯಸ್ಥರಾಗಿ ಸಲ್ಲಿಸಿದ ಸೇವೆ ಗಣನೀಯವಾಗಿದೆ. ಪುತ್ತೂರು ಹವ್ಯಾಸಿ ಪತ್ರಕರ್ತರ ಸಂಘ, ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಪ್ರಾಧ್ಯಾಪಕರ ಸಂಘ ಮುಂತಾದ ಸಂಸ್ಥೆಗಳಲ್ಲಿ ವಿವಿಧ ನೆಲೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹೀಗೊಂದು ವೃತ್ತಾಂತ, ಮಾರ್ದನಿ, ಗುಣಮುಖಿ ಹಾಸೋಲ್ಲಾಸ, 108 ನೆನಪುಗಳು, ಬಾಳಿಗೆ ಬೆಳಕು, ಕಥಾರಶ್ಮಿ, ನ್ಯಾಯವಲ್ಲರಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಮೂಲ್ಯವಾದುದು. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಇತಿಹಾಸ ಪಠ್ಯಪುಸ್ತಕವನ್ನು ಬರೆದ ಹೆಗ್ಗಳಿಕೆ ಅರ್ತಿಕಜಿಯವರದು. ಶ್ರೀಯುತರದು ಯಾವಾಗಲೂ ಪ್ರಯೋಗಶೀಲವಾದ ಮನಸ್ಸು. 4 ಸಾಲಿನ ಚುಟುಕುಗಳನ್ನು ಲೀಲಾಜಾಲವಾಗಿ ಬರೆಯಬಲ್ಲರು. ಚೌಪದಿಯನ್ನು ಅತ್ಯಗನುಕವಾಗಿ 2 ಸಾರಿಗೆ ಕುಗ್ಗಿಸುವ 6, 8, 10, 12, 14 ಸಾಲುಗಳಿಗೆ ವಿಸ್ತರಿಸಬಲ್ಲರು. ಸಪ್ತಪದಿ ಎಂಬುದು ಇವರ ನೂತನ ಪ್ರಯೋಗ. ಇದರಲ್ಲಿ ಒಂದೇ ವಿಷಯಕ್ಕೆ ಸಂಬಂಧಿಸಿದ 7 ಚುಟುಕುಗಳನ್ನು ಬರೆದ ಹೆಗ್ಗಳಿಕೆ ಶ್ರೀಯುತರದು. ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಚಿಂತನಾಗಾಥ, ನಗೆಮಿಂಚು, ಕಥಾರಶ್ಮಿ ಎಂಬ ಹೆಸರಿನಲ್ಲಿ ದೈನಿಕ ಅಂಕಣವನ್ನು ದೀರ್ಘಕಾಲದಿಂದ ಬರೆಯುತ್ತಿದ್ದಾರೆ. ಪುತ್ತೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಹಲವು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಚುಟುಕು ರಚನಾ ತರಬೇತಿಯನ್ನ ನಡೆಸಿದ್ದಾರೆ. ಚುಟುಕು ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನ ಗುರುತಿಸಿ ಚುಟುಕು ಭಾರ್ಗವ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ. ಅರ್ತಿಕಜಿಯವರ ಸಾಹಿತ್ಯ ಸೇವೆಗೆ ಅನೇಕ ಗೌರವ ಪ್ರಶಸ್ತಿಗಳು ಒಲಿದು ಬಂದಿವೆ. 2006ರಲ್ಲಿ ಜಿಲ್ಲಾ 5ನೆಯ ಜಿಲ್ಲಾ ಚುಟುಕು ಸಮ್ಮೇಳನದ ಅಧ್ಯಕ್ಷತೆ, 2006ರಲ್ಲಿ ಹೊನ್ನಾವರ ಹವಿಗನ್ನಡ ಸಾಹಿತ್ಯ ಗೌರವ, 2006ರಲ್ಲಿ ಸುರತ್ಕಲ್ನಲ್ಲಿ ನಡೆದ ಜಿಲ್ಲಾ 5ನೆಯ ಚುಟುಕು ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು. 2007ರಲ್ಲಿ ಅಖಿಲ ಭಾರತ 74ನೆಯ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮಾನ, 2008ರಲ್ಲಿ ವಸುಧಾ ಪ್ರತಿಷ್ಠಾನದಿಂದ ಸಮ್ಮಾನ, 2008ರಲ್ಲಿ ಪುತ್ತೂರು ತಾಲೂಕು 12ನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 2009ರಲ್ಲಿ ಅರ್ಜಿ ಅಭಿನಂದನಾ ಗ್ರಂಥ ಸಹಿತ ಸಾರ್ವಜನಿಕ ಅಭಿನಂದನೆಯೊಂದಿಗೆ 108 ನೆನಪುಗಳು ಹಾಗೂ ಆತ್ಮಕಥೆ ಲೋಕಾರ್ಪಣೆಗೊಂಡಿದೆ. 2006ರಲ್ಲಿ ಪುತ್ತೂರು ತಾಲೂಕು 12ನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಹಿರಿಮೆ ಇವರದ್ದು. ಹವ್ಯಕ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಬಾಳಿಲ ಪರಮೇಶ್ವರ ಭಟ್ ಪ್ರಶಸ್ತಿ, 2022ರಲ್ಲಿ ಒಡಿಯೂರು ಶ್ರೀ ಪ್ರಶಸ್ತಿಯು ಪ್ರೊಫೆಸರ್ ಅರ್ತಿಕಜಿಯವರನ್ನ ಅರಸಿ ಬಂದಿದೆ. ಪೇಜಾವರ ಶ್ರೀಗಳಿಂದಲೂ ಇವರಿಗೆ ಸನ್ಮಾನವಾಗಿದೆ. ಪ್ರೊಫೆಸರ್ ವಿ.ಬಿ. ಅರ್ತಿಕಜಿಯವರು ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ 2022ರ ಬೋಳಂತಕೋಡಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ವಿವಿಧೆಡೆ ಸನ್ಮಾನ, ಗೌರವ ಪುರಸ್ಕಾರ ಪಡೆದಿರುವ ಶ್ರೀಯುತರಿಗೂ ಇವರ ಸಹಧರ್ಮಿಣಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಹಾಗೂ ಇವರ ಕುಟುಂಬಕ್ಕೆ ಭಗವಂತನು ಸಕಲ ರೀತಿಯ ಸನ್ಮಂಗಳವನ್ನು ಉಂಟು ಮಾಡಲಿ. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು. ಕಾರ್ಯಕ್ರಮಕ್ಕೆ ನೋಡಿದೆ ನಾನು. ಅದರಲ್ಲಿ ಮೇಲುಗಡೆ ನಂಬರ್ 1 ಇರೋದು ನಮ್ಮ UP ಶಿವಾನಂದ ಅವರು. ಇವತ್ತು ಕಾಕತಾಳೀಯ ನ್ಯಾಯದಂತೆ ನಾನು ಹೇಳಿದ್ದಲ್ಲ UP ಶಿವಾನಂದರಿಗೆ, ನೀವು ಬನ್ನಿ ಸರ್, ನೀವು ಇಲ್ಲಿ ಮಾತಾಡಬೇಕು, ನನಗೆ ಗೌರವ ಸಲ್ಲಿಸಬೇಕಂತ ನಾನು ಹೇಳಿದ್ದಲ್ಲ, ಅವರಾಗಿ ಹೇಳಿದರು. ನಾನು ಬಂದರೆ ಆಗಬಹುದು ಅಂತೆ. ಯಾಕೆ ಆಗುವುದಿಲ್ಲ ಅಂತ ನಾನು ಅವರಿಗೆ ಕೇಳಿದೆ. ಕಾರಣ ಏನಂತ ಹೇಳಿದರೆ, ನಮ್ಮ ಪುತ್ತೂರು ಪತ್ರಕರ್ತರ ಸಂಘದ ಮೊದಲ ಗೌರವಕ್ಕೆ ಪಾತ್ರರಾದವರು UP ಶಿವಾನಂದ ಅವರು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪುತ್ತೂರಿನಲ್ಲಿ ಆಗ ಪತ್ರಿಕೆ ಇದ್ದ, ಅದರ ಮೊದಲು ಪತ್ರಿಕೆಗಳು ಇರಲಿಲ್ಲ ಅಂತಲ್ಲ, ರಘು ಅಥವಾ ಶಿಂಗಣ್ಣ ಅಂತ ಅವರ ಹೆಸರನ್ನು ನೀವು ಕೇಳಿರ್ಬೋದು. ರಘು ಅಥವಾ ಶಿಂಗಣ್ಣ ಅಂತ ಹೇಳಿ ಅವರು ಇಂದ್ರಧನುಸ್ ಅಂತ ಹೇಳುವ ಒಂದು ಪತ್ರಿಕೆಯನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಅನೇಕ ಬೇರೆ ಪತ್ರಿಕೆಗಳು, ಮಾಂಬಾಡಿ ವೆಂಕಟರಮಣ ಭಟ್ ಅಂತ ಇದ್ದರು. ಅವರು ಅವರಿಗೆ ಮೆಷಿನ್ ಕೂಡ ಇಲ್ಲ. ಅವರ ಪ್ರೆಸ್ ಅಂತ ಹೇಳಿದರೆ ಅದರಲ್ಲಿ ಎಲ್ಲ ಅಕ್ಷರಗಳನ್ನು ಜೋಡಿಸುವುದು, ನಂತರ ಕಾಲಿನಲ್ಲಿ ಹೀಗೆ ತುಳಿಯುವಾಗ ಚಕ್ರ ತಿರುಗ್ತದೆ. ಚಕ್ರ ತಿರುಗುವಾಗ ಪ್ರಿಂಟ್ ಆಗ್ತದೆ. ಭಾರತ ಅಂತ ಹೇಳೋ ಒಂದು ಪತ್ರಿಕೆ ಪ್ರಿಂಟ್ ಆಗ್ತದೆ. ಆಗ ನಾನು ಆ ಕೋರ್ಟ್ ರೋಡ್ದಲ್ಲಿ ಅವರ ಪ್ರೆಸ್ಸಿನ ಹತ್ತಿರ ಒಂದು ಬಿಡಾರ ಮಾಡಿಕೊಂಡು, ಬಿಡಾರ ಅಂದರೆ ಎಂಥದ್ದಿಲ್ಲ, ಸಿಂಗಲ್ ರೂಮ್ ಮಾಡಿಕೊಂಡು ಇದ್ದೆ. ಆಗ ನನಗೆ ಕಂಡಿದ್ದು ಇದೆ ಎಂತಪ್ಪ ಅಂತೇಳಿ ಅಲ್ಲಿ ಹೋಗಿ ನೋಡುವಾಗ ಇದೊಂದು ಪತ್ರಿಕೆ ಅಂತ ಗೊತ್ತಾಯಿತು. ಪತ್ರಿಕೆ ಆದಮೇಲೆ ನನಗೆ ಲೇಖನ ಬರೀಬೇಕಲ್ಲ, ಇದು ಜನ ಸರಿ ಉಂಟು ಇದಕ್ಕೆ ಅಂತ. ಹಾಗಾಗಿ ನಾನು ಮೆಲ್ಲನೆ ಏನು ಮಾಡಿದೆ ಅಂತ ಹೇಳಿದರೆ, ಒಂದು ಲೇಖನವನ್ನು ಬರೆದೆ. ಆ ಲೇಖನದ ಹೆಸರು ಕೂಡ ನನಗೆ ಇವತ್ತು ನೆನಪುಂಟು, ದುಡಿದು ಉಣ್ಣಬೇಕು ಅಂತ. ಯಾರಾದರೂ ಊಟ ಮಾಡಬೇಕು ಅಂತಾದರೆ ಅವರು ಏನು ಮಾಡಬೇಕು ಅಂತ ದುಡಿಬೇಕು.
ದುಡಿದು ಕಷ್ಟಪಟ್ಟು ಆಮೇಲೆ ಅವರು ಊಟ ಮಾಡಬೇಕು, ಸುಮ್ಮನೆ ಬೇರೆಯವರು ಕೊಟ್ಟ ಅನ್ನವನ್ನು ಭುಂಜಿಸುವುದಲ್ಲ ಅಂಥೇಳಿ ದುಡಿದು ಉಣ್ಣಬೇಕಂತ ಲೇಖನವನ್ನು ಬರೆದೆ. ಲೇಖನವನ್ನು ಬರೆದು ತಗೊಂಡೋಗಿ ಮಾಂಬಾಡಿ ವೆಂಕಟರಮಣ ಭಟ್ ನನ್ನ ಎದುರೇ ಇದ್ದಾರೆ, ನಮ್ಮ ಮನೆಯ ಪಕ್ಕದಲ್ಲಿ, ರೂಮಿನ ಪಕ್ಕದಲ್ಲೇ ಇದ್ದಾರೆ. ಆದರೆ ಅವರ ಕೈಯಲ್ಲಿ ಕೊಡುವ ಧೈರ್ಯ ನನಗೆ ಬರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ, ಅದಕ್ಕೆ ಆವಾಗ ಒಂದಾಣೆಯೋ ಎಷ್ಟೋ ಸ್ಟ್ಯಾಂಪ್ ಹಾಕಿ ಪೋಸ್ಟಲ್ಲಿ ಕಳಿಸಿದೆ. ಭಾರತ ಮುದ್ರಣಾಲಯ, ಕೋರ್ಟ್ ರೋಡ್, ಪುತ್ತೂರು ಅಂತೇಳಿ. ನಾನು ಕೋರ್ಟ್ ರೋಡಲ್ಲೇ ಇರುವ ಅವರ ಪ್ರೆಸ್ಸಿನ ಹತ್ರ ಇರುವ ಹಾಗೆ ಅವರಿಗೆ ಕೊಟ್ಟ ಮೇಲೆ ಅದು ಪ್ರಿಂಟ್ ಆಯಿತು. ಆ ಲೇಖನದ ಹೆಸರು ದುಡಿದು ಉಣ್ಣಬೇಕು ಅಂತ. ನೀವು ದುಡಿಬೇಕು, ಆಮೇಲೆ ನೀವು ಉಣ್ಣಬೇಕು ಅಂತ. ಅದು ಅವರಿಗೆ ಆ ಲೇಖನ ಖುಷಿಯಾಗಿದ್ದರೆ ಅವರು ಹಾಕ್ತಾರೆ. ಹಾಗೆ ಮತ್ತೊಂದೆರಡು ಲೇಖನಗಳನ್ನು ಹೀಗೆ ಮಾಡಿದ್ರು. ಮತ್ತೆ ನಾನು ಕಂಡಿದ್ದೆ, ಎಂಥದಕ್ಕೆ ಇದು ಕಣ್ಣುಗಟ್ಟು ಮಾಡೋದು, ಕೈಯಲ್ಲೇ ಕೊಂಡೊಯ್ದು ಕೊಡುವ ಅಂತ. ನೀನೋ ಮಾರಾಯ, ಅಯ್ಯೋ ನಾನು ಗ್ರೇಸೆ ಯಾರೋ ತಲೆ ಹಣ್ಣಾದ ಮುದುಕ ಬರೆದಿರ್ಬೇಕು ಈ ಲೇಖನ ಅಂತ ಹೇಳಿ ಅವರು ನನಗೆ ದಬಾಯಿಸಿದರು. ಆಮೇಲೆ ತುಂಬ ದೋಸ್ತಿ ಮಾಂಬಾಡಿ ವೆಂಕಟರಮಣ ಭಟ್ ಅವರಿಗೆ ಇಲ್ಲ, ಆದರೆ ಅವರ ಹೆಸರನ್ನು ನಾನು ಖಂಡಿತ ಹೇಳಬೇಕು. ಕಾರಣ ಏನಂತ ಹೇಳಿದರೆ, ಜರ್ನಲಿಸಮ್ನ ಒಂದು ಫೀಲ್ಡಿನಲ್ಲಿ, ಆ ಕ್ಷೇತ್ರದಲ್ಲಿ ನನಗೆ ಮುಂದೆ ಹೋಗಲಿಕ್ಕೆ ಸ್ಥೈರ್ಯವನ್ನು ಕೊಟ್ಟವರು, ಮಾರ್ಗದರ್ಶನ ಮಾಡಿದವರು ಮಾಂಬಾಡಿ ವೆಂಕಟರಮಣ ಭಟ್. ನನ್ನ ಹೆಸರು ಕೂಡ ವೆಂಕಟರಮಣ, ಯಾರಿಗೆ ಸಹ ಗೊತ್ತಿಲ್ಲ. ಈಗ ಅರ್ತಿಗಜೆ ಅಂತ ಹೇಳ್ತಾರೆ, ಆದರೆ ನನ್ನ ಹೆಸರು ವೆಂಕಟರಮಣ ಭಟ್ ಅಂತೇಳಿ. ಹಾಗೆ ಅವರದ್ದು ಸಹ ವೆಂಕಟರಮಣ ಭಟ್, ಏಕನಾಮ ಸದಾ ಪ್ರೇಮ. ಹಾಗಾಗಿ ನಾನು ಮುಂದಕ್ಕೆ ಹೋಗ್ತಾ ಹೋದೆ. ಆಮೇಲೆ ಅದರ ನಂತರ ನವಭಾರತದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನವಭಾರತಕ್ಕೆ ಇಲ್ಲಿಂದ ನ್ಯೂಸ್ ಕಳಿಸುವಂಥ ಕೆಲಸವನ್ನು ಮಾಡಿದೆ. ಅದರ ನಂತರ ಪ್ರಜಾವಾಣಿಗೆ, ಡೆಕ್ಕನ್ ಹೆರಾಲ್ಡ್ಗೆ, ಕೆನರಾ ಟೈಮ್ಸಿಗೆ, ಕನ್ನಡ ಜನ ಅಂತರಂಗಕ್ಕೆ, ಹೊಸ ದಿಗಂತಕ್ಕೆ, ಹೀಗೆ ಇಷ್ಟು ಪತ್ರಿಕೆಗಳಿಗೆಲ್ಲ ನಾನು ವಾರ್ತೆಗಳನ್ನು ಕಳಿಸಿದ್ದೇನೆ. ನನ್ನ ವಾರ್ತೆಗಳು ಅದರಲ್ಲಿ ಪ್ರಕಟವಾಗಿ, ವಾರ್ತೆಗಳು ಮಾತ್ರ ಅಲ್ಲ, ಲೇಖನಗಳನ್ನು ಬರೆದಿದೆ. ಪುಂಖಾನುಪುಂಖವಾಗಿ ವಾರಗಟ್ಟಲೆ ವರ್ಷಗಟ್ಟಲೆ ಬರೆದಿದ್ದೇನೆ. ಅಂಥದ್ದಕ್ಕೆ ಒಂದು ದಾಖಲೆ ಈಗ ನಮ್ಮ UP ಶಿವಾನಂದರು ನಡೆಸಿದಿರುವಂತಹ ಸುದ್ದಿ ಪತ್ರಿಕೆ. ಆ ಸುದ್ದಿ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು, 1ನೇ ಪುಟ ಬಿಡಿ 2ನೇ ಪುಟಕ್ಕೆ ಹೋದರೆ ಅಲ್ಲಿ 3 ಅಂಕಣಗಳು ಇದೆ. ಮೊದಲನೇದು ಒಂದು ಹಾಸ್ಯದ ಅಂಕಣ, 2ನೇದು ಒಂದು ಗಾದೆಯ ಅಂಕಣ, 3ನೇದೊಂದು ಕಥೆಯ ಅಂಕಣ. ಈ 3 ಅಪರಾಧಗಳನ್ನು ಮಾಡಿದವನು ಯಾರು ಅಂತ ಹೇಳಿದರೆ, ನಿಮ್ಮ ಮುಂದೆ ಈ ಧ್ವನಿವರ್ಧಕದ ಎದುರು ನಿಂತಹ ಒಬ್ಬ ವ್ಯಕ್ತಿ. ಅವನು ಎಷ್ಟೋ ವರ್ಷದಿಂದ ಬರೀತಿದ್ದಾನೆ. ಇವತ್ತು ನೀವು ನೋಡಿದರೆ, ಇವತ್ತು 5550 ಎಷ್ಟೋ ಲೇಖನಗಳಾಯಿತು. 5550 ಲೇಖನ ಆಗಬೇಕಾದ್ರೆ ನೀವು ಎಷ್ಟು ವರ್ಷ ನೀವು ದುಡಿಬೇಕು, ಎಷ್ಟು ವರ್ಷ ಬರಿಬೇಕು ಅಂತ ಹೇಳೋದನ್ನು ನೀವೇ ಆಲೋಚನೆ ಮಾಡಿ. ಆದ್ದರಿಂದ ನಾನು ನನ್ನ ಹೆಗ್ಗಳಿಕೆಗೆ ಹೇಳುವುದಲ್ಲ, ಆದರೆ ಏನಾಗ್ತದೆ ಅಂತ ಹೇಳಿದರೆ, ನೀವು ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ಸಿಕ್ಕಿದರೆ, ಅದಕ್ಕೆ ಉತ್ತೇಜನ ಸಿಕ್ಕಿದರೆ, ಮತ್ತು ಅದಕ್ಕೆ ಬೆಂಬಲವಾಗಿ ನಿಲ್ಲುವಂತಹ UP ಶಿವಾನಂದರಂತಹ ವ್ಯಕ್ತಿಗಳು ಇದ್ದರೆ, ಹಾಗೆ ಆ ವ್ಯಕ್ತಿ ನನಗೊಂದು ಶಕ್ತಿ ಆಗ್ತದೆ. ಮತ್ತು ಯುಕ್ತಿ ಹೇಗೂ ಬೇಕಾಗ್ತದೆ. ಕಾರಣ ಏನಂತ ಹೇಳಿದ್ರೆ, ನೀವು ಬರೆಯುವಂಥ ಲೇಖನ ಉಂಟಲ್ಲ, ಇದು ಈ ಓದುಗರಿಗೆ ಮುಟ್ಟಬೇಕು, ಅವರ ಹೃದಯವನ್ನು ತಟ್ಟಬೇಕು, ಮತ್ತು ಇದಕ್ಕೆ ಯಾರೆಲ್ಲ ವಿರೋಧವನ್ನು ಮಾಡ್ತಾರೋ ಅವರನ್ನು ಮೆಟ್ಟಬೇಕು. ಹಾಗಾಗಿ ಮುಟ್ಟುವುದು, ತಟ್ಟುವುದು ಮತ್ತು ಮೆಟ್ಟುವುದು, ಈ 3 ಸಂಗತಿಗಳು ಟೂ ಅಂತ. ಹಾಗೆ ನೀವು ಮಾಡಿದಿರೋ ನೀವು ಬಚಾವ್, ನಿಮ್ಮ ಲೇಖನಗಳನ್ನು ಜನ ಓದಿ. ಈಗ ನಾನು ಮೆಲ್ಲಗೆ UP ಶಿವಾನಂದ ಕೇಳಿದೆ, ಹೇಗೆ ನಿಲ್ಲಿಸುವನೋ, ಹೇಗೆ ಜನರು ಉಗೀತಾರ ಹೇಗೆ ಅಂತ. ಹೇಗೆ ಓದುಗರು ಅಲ್ವಾ, ಇವು ಎಂಥದ್ದು ಬರೆಯೋದು ಅಂಥೇಳಿ ಅಂಥೇಳಿ ಉಗಿದ್ರೆ ಮತ್ತೆ ನಮ್ಮ ಲೇಖನ ಅಲ್ಲಿಗೆ ಸಮಾಪ್ತಿ ಆಗ್ತದೆ. ಆದ್ದರಿಂದ ನಿಮಗೆ ಈ ಲೇಖನಗಳು ಹಿಡಿಸಲಿಲ್ಲ ಅಂತಾದರೆ ನೀವು ಅಂತ ಒಂದು ಉಗಿದು ಬಿಡಿ, ಅಲ್ಲಿಗೆ ನನ್ನ ಶ್ವಾಸ ನಿಲ್ತದೆ. ಇಲ್ಲ ಅಂತಾದರೆ ಮತ್ತೆ ಅವರು ಬಿಡೋದೇ ಇಲ್ಲ. ಅವ್ರ ಹತ್ರ ಕೇಳುವಾಗ ಹೇಳಿದೆ, ಬೇಡ ನೀವು ಕಳಿಸಿ ಅಂತೇಳಿ. ಅವರಿಗೆ ಕಾರಣ ಏನು ಅಂತ ಹೇಳಿದರೆ, ಅಲ್ಲಿ ಆ 3 ಲೇಖನಕ್ಕೆ ಒಂದು ಜಾಗವನ್ನು ಅವರು ರಿಸರ್ವ್ ಮಾಡಿದ್ದಾರೆ. ಆ ಜಾಗ ಭರ್ತಿ ಆಗಬೇಕಾದ್ರೆ ನಾನು ಲೇಖನ ಕೊಡಬೇಕು, ಅದನ್ನು ಸಾಕಷ್ಟು ಮುಂಚಿತವಾಗಿ ಕೊಡಬೇಕು. ಅದನ್ನು ನಾನು ತಪ್ಪದೆ ಕೊಡ್ತಾ ಇದ್ದೇನೆ. ಇದೆಲ್ಲ ಹೇಳಿದರೆ ನಿಮಗೆ ಅಚ್ಚರಿ ಪಡುವಂಥ ಒಂದು ಸಂಗತಿಗಳು. ಆದರೂ ಕೂಡ ನಾನು ಹೇಳದೆ ನನಗೆ ನಿರ್ವಾಹ ಇಲ್ಲ. ಇದು ನನ್ನ ಏನು ದೊಡ್ಡತನ ಅಥವಾ ದಡ್ಡತನ ಅಂದ. ಅದಕ್ಕೆ ನಾನು ಕೆಲವು ಸಲ ಹೇಳುವುದುಂಟು, ಜನರ ಹತ್ರ ಮಾತಾಡೋ ಹೇಳುವುದುಂಟು, ಇದು ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದಾವೆ, ನಿಜವಾಗಿ ದಡ್ಡ ಅಂತ ಆಗಬೇಕು. ಅದನ್ನು ನೀವು ಇದ್ದದನ್ನು ತೆಗೆದು ಅಂತ ಮಾಡಿದ್ದೀರ ಕೆಲವರಾಗಿ ಅಲ್ವಾ. ದಡ್ಡ ಲೇಖಕ ವೆಂಕಟರಮಣ ಭಟ್ಟ ಅಥವಾ ದಡ್ಡ ಲೇಖಕ VB ಅರ್ತಿಗಜೆ ಅಂತ ನಾನು ಬರೆದು ಕಳಿಸಿದ್ದು. ಅವರೇನು ಮಾಡಿದರು, ದಡ್ಡ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟು ಬರೀತಾರೆ ಇವರು, ದಡ್ಡ ಆಗೋದು ಹೇಗೆ? ಅವರು ಏನು ಮಾಡಿದ್ದಾರೆ, ಅದನ್ನು ದಾವನ್ನು ತೆಗೆದು ಅಲ್ಲಿ ಎಕಾರ ಮಾಡಿ ಓಕಾರವನ್ನು ಸೇರಿಸಿ, ಎಕಾರ ಒಕಾರ ಸೇರಿ ದೊಡ್ಡ ಅಂತ ಇದೆ. ಹಾಗೆ ದೊಡ್ಡದಾದದ್ದು ನನಗೆ ಗೊತ್ತಿಲ್ಲ. ಅಂತೂ ಇದಕ್ಕೆ ನೀವು ಯಾರಾದರೂ ಹೋಗಿ ತನಿಖೆ ಮಾಡಿ ಏನಾದರೂ ಅದರಿಗೆ ವರದಿಯನ್ನು ನೀವು ಸಲ್ಲಿಸೋದಾದರೆ ನಿಮಗೆ ಖಂಡಿತವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಮುಂದೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಅತಿರಥ ಮಹಾರಥರಿದ್ದಾರೆ. ಇದು ಏನಾಯಿತು ಅಂತ ಗೊತ್ತಿಲ್ಲ. ಕಾರ್ಯಕ್ರಮ ಪಟ್ಟಿಯಲ್ಲಿ ನಮ್ಮ ಹೆಸರು ಕೆಳಗಿತ್ತು, ಆದರೆ ಕಾರ್ಯಕ್ರಮ ಪಟ್ಟಿಯಲ್ಲಿ ನಮ್ಮ ಹೆಸರು ಮೇಲೆ ಹೋಯಿತು. ಹಾಗಾಗಿ ನಾವು UP ಶಿವಾನಂದರು, ಇನ್ನು ಅಲ್ಲಿ ಒಬ್ಬರು ಮೇಡಮ್ ಇದ್ದಾರೆ, ಅವರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ, ಅವರು ಕೂಡ ಇವತ್ತು
ಏನು ಒಂದು ಉಪನ್ಯಾಸವನ್ನು ಕೊಡಲಿಕ್ಕೆ ಅಂತ ಬಂದವರು ಅವರಿಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಈಗ ಇನ್ನು ಇಷ್ಟೆಲ್ಲ ಆದಮೇಲೆ ನಾನೆಂತ ಮಾತಾಡೋದು ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಅವರ ವಾಚನ ಸರಣಿ ಏನುಂಟು, ಏನು ಮಾತಿನ ಓಘ ಏನುಂಟು, ಇದನ್ನು ಅವರು ಬದಲಾಯಿಸಲಿಕ್ಕೆ ಈಗ ಮನಸ್ಸಿನೊಳಗೆ ಅವರಿಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಏನೇ ಇರಲಿ, ಈ ಸಂದರ್ಭದಲ್ಲಿ ನನಗೂ ಕೂಡ ನಿಮ್ಮನ್ನು ಏನು ಕೆಲವು ಶಬ್ದಗಳ ಮೂಲಕನೇ ಕೊರೆಯುವುದಕ್ಕೆ ಮತ್ತು ಕೆಲವು ಮಾತುಗಳನ್ನು ಒರೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ನಮೋ ನಮಃ. ನಿಮ್ಮನ್ನು ನಾನು ಜೊತೆಗೆ ಪತ್ರಕರ್ತನ ಜಾಗೃತಿಯನ್ನು ಕೂಡ ಇಲ್ಲಿ ತೋರಿಸಿಕೊಟ್ಟವರು ಡಾಕ್ಟರ್ UP ಶಿವಾನಂದ್ ಅವರು. ಇದೀಗ ತುರ್ತು ಕಾರ್ಯನಿಮಿತ್ತ ಅವರು ಕೂಡ ನಮ್ಮ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ಸರ್, ನಮ್ಮ ಪ್ರೀತಿಯ ದ್ಯೋತಕವಾಗಿರುವಂತಹ ನೆನಪಿನ ಕಾಣಿಕೆಯನ್ನು ನೀವು ಸ್ವೀಕರಿಸಬೇಕು. ನಮ್ಮ ಅಧ್ಯಕ್ಷರು ಅವರಿಗೆ ನೆನಪಿನ ಕಾಣಿಕೆಯನ್ನು ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಇವರು ಆಯೋಜಿಸಿರುವಂಥ ಪತ್ರಿಕಾ ದಿನಾಚರಣೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದಗಳನ್ನು ಪಡಿತಾ, ವೇದಿಕೆಯ ಮುಂದಿರುವಂಥ ಹಿರಿಯರ ಆಶೀರ್ವಾದಗಳನ್ನು ಕೂಡ ಪಡಿತಾ, ನಮ್ಮ ವಿದ್ಯಾರ್ಥಿ ಸ್ನೇಹಿತರ ನೆಲೆಯಲ್ಲಿ ನಾನು ಒಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ, ಸಂವಿಧಾನ ಓದುವ ವಿದ್ಯಾರ್ಥಿಯಾಗಿ ನಾನು ಈ ಒಂದು ಸಮೂಹ ಮಾಧ್ಯಮವನ್ನು ಅರ್ಥ ಮಾಡಿಕೊಂಡ ಹಿನ್ನೆಲೆಯಲ್ಲಿ ನನ್ನ ವಿಚಾರಗಳನ್ನು ಒಂದು 20 ನಿಮಿಷದಲ್ಲಿ ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೇನೆ. ಅದಾಗಲೇ ನಮ್ಮ ಹಿರಿಯರಾಗಿರುವಂಥ ಶ್ರೀ ಆರ್ತಿಕಜೆ ಸರ್ ಅವರು ಒಂದು ಮಾತನ್ನು ಹೇಳಿದರು. ಈಗ ಮೇಡಮ್ ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರಗಳನ್ನು ನಾವು ಹೇಳಿ ಆಗಿದೆ, ಇನ್ನೇನು ಅವರ ಟಾಕಿನ ಒಂದು ಏನು ಮೆಥಡಾಲಜಿಯನ್ನು ಚೇಂಜ್ ಮಾಡಬೇಕಾಗ್ಬೋದಂತ. ನಿಜವಾಗ್ಲೂ ಕೂಡ ಯಾಕೆಂತ ಹೇಳಿದರೆ ಸರ್, ನಿಮ್ಮಂಥ ಹಿರಿಯರ ಅನುಭವದ ಮಾತುಗಳು, ಆ ಮಾತುಗಳು ಅಥವಾ ನಿಮ್ಮ ಅನುಭವದ ಕಾರ್ಯಗಳನ್ನು ನೋಡಿ ನಾವು ಬೆಳೆದವರು. ಡಾಕ್ಟರ್ ಶಿವಾನಂದ್ ಸರ್ ಅವರ ಸುದ್ದಿ ಬಿಡುಗಡೆ ಪತ್ರಿಕೆ ಅದು ಬೇರೆ ಬೇರೆ ತಾಲೂಕುಗಳಲ್ಲಿ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಆ ಪತ್ರಿಕೆಗಳನ್ನು ಓದುವಾಗ ನಮಗೆ ನಾವು ದೊಡ್ಡ ದೊಡ್ಡ ಪತ್ರಿಕೆಗಳಂತ ಏನು ನೋಡ್ತೇವ ಅದಕ್ಕೇನು ಕಮ್ಮಿ ಇಲ್ಲ. ಅದೇ ಒಂದು ನಮಗೆ ಇಲ್ಲಿ ಬೆಳ್ತಂಗಡಿ ತಾಲೂಕಿಗೆ ನಾನು ಸೇರಿದವಳು. ಬೆಳ್ತಂಗಡಿ ತಾಲೂಕಿನಲ್ಲಿ ಆ ಒಂದು ಪತ್ರಿಕೆ ಬಂದಾಗ ಇಡೀ ಒಂದು ಭಾರತದ ಒಂದು ನ್ಯೂಸನ್ನು ನಾವು ಅಲ್ಲಿ ಓದಿದ ಒಂದು ಅನುಭವ ನಮಗೆ ಭಾಸವಾಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಹಿರಿಯರ ಅನುಭವದ ಮತ್ತು ಅವರ ಒಂದು ಮಾತುಗಳನ್ನು ಆದರ್ಶವಾಗಿ ಇಟ್ಕೊಂಡು ಮತ್ತು ಅವರ ಆಶೀರ್ವಾದಗಳನ್ನು ಪಡೀತಾ ಎಲ್ಲೋ ಒಂದು ಕಡೆ ನಾನು ಈ ಒಂದು ಸಮೂಹ ಮಾಧ್ಯಮವನ್ನು ನೋಡಿದ ನೆಲೆಯಲ್ಲಿ ನನ್ನ ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ನಾನು ಬಯಸ್ತೇನೆ. ಅದರ ಮೊದಲು ಒಬ್ಬ ಸಂವಿಧಾನದ ವಿದ್ಯಾರ್ಥಿ ಹೇಳಿದೆ, ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ನನ್ನ ವಿಚಾರಗಳನ್ನು 3 ನೆಲೆಯಲ್ಲಿ ನಾನು ಮಂಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ಮೊದಲಿಗೆ ಯಾಕೆಂದರೆ ನನ್ನ ಭಾಷಣ ಕೇವಲ ವಿದ್ಯಾರ್ಥಿ ಸ್ನೇಹಿತರಿಗೆ ಮೀಸಲಿರುವಂಥದ್ದು. ಇಲ್ಲಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಹಿರಿಯರೇನಿದ್ದಾರೆ ನಿಮ್ಮಿಂದ ನಾನು ಕಲೀಲಿಕ್ಕೆ ಬಂದಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿ ಸ್ನೇಹಿತರನ್ನು ಗಮನದಲ್ಲಿಟ್ಟುಕೊಂಡು ನನ್ನ ವಿಚಾರಗಳನ್ನು ಮಂಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೊದಲಾಗಿ ನಾನು ಎತ್ತುವಂಥ ಪ್ರಶ್ನೆ, ಈ ಪತ್ರಿಕಾ ದಿನಾಚರಣೆಗಳು ಯಾಕೆ ಅಂತ. ಸೊ ಎರಡನೇ ಪ್ರಶ್ನೆ ನಾನು ಎತ್ತುವಂಥದ್ದು, ಈ ಪತ್ರಿಕಾ ದಿನಾಚರಣೆ ಅಂತ ಹೇಳುವಾಗ ಒಬ್ಬ ಸಂವಿಧಾನದ ವಿದ್ಯಾರ್ಥಿ ಅಥವಾ ಈ ಸಂವಿಧಾನ ಅನ್ನುವಂಥದ್ದು ಈ ದೇಶದ ಮೂಲಭೂತ ಕಾನೂನು. ಸೊ ಈ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಈ ಸಮೂಹ ಮಾಧ್ಯಮಗಳ ಒಂದು ಪಾತ್ರ ಏನು ಅಂತ. ಸೊ ಮೂರನೇ ಪ್ರಶ್ನೆ ನಾನು ಎತ್ತಿರುವಂಥದ್ದು, ಈ ಪತ್ರಿಕಾ ಧರ್ಮ ಅಂದರೆ ಏನು ಮತ್ತು ಪತ್ರಿಕಾ ಧರ್ಮದ ನೆಲೆಯಲ್ಲಿ ಇವತ್ತಿನ ಯುವ ಸಮುದಾಯಗಳ ಮುಂದಿರುವಂಥ ಜವಾಬ್ದಾರಿಗಳು ಏನು.
ಈ ಮೂರು ವಿಭಿನ್ನವಾದ ಒಂದು ಸಂದರ್ಭಗಳನ್ನು ಅಥವಾ ಚೌಕಟ್ಟನ್ನು ಪ್ರಧಾನವಾಗಿ ಇಟ್ಟುಕೊಂಡು ಮೊದಲಿಗೆ ನಾನು ಉತ್ತರಿಸುವಂಥ ಪ್ರಶ್ನೆ, ಪತ್ರಿಕಾ ದಿನಾಚರಣೆ ಯಾಕೆ ಮತ್ತು ಅಂದರೆ ಏನು? ಇವತ್ತು ಪತ್ರಿಕಾ ದಿನಾಚರಣೆ ಹೇಳುವಾಗ ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಅದರ ಬಗ್ಗೆ ಮಾತಾಡಿದರು. ಜುಲೈ 1 ನಾವು ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಯಾಕೆ ಮಾಡ್ತೇವೆ ನಾವು? ಮಂಗಳೂರು ಸಮಾಚಾರ 1843 ಜುಲೈ 1 ಮಂಗಳೂರಿನ ಬಾಸಿಲ್ ಮಿಷನ್ ಮುದ್ರಣಾಲಯದಿಂದ ಪ್ರಕಟಗೊಂಡಂಥ ದಿನ. ಸೊ ಹಾಗಾಗಿ ರೆವರೆಂಡ್ ಹರ್ಮನ್ ಮೋಗ್ಲಿನ್ ಅವರು ಇದರ ಸಂಪಾದಕರಾಗಿ ಗುರುತಿಸಿಕೊಂಡಿರುವಂಥದ್ದು. ಜರ್ಮನಿನ ಹರ್ಬನ್ ಮೋಗ್ಲಿನ್ ಅವರನ್ನು ಕರ್ನಾಟಕದ ಅಥವಾ ಕನ್ನಡ ಪತ್ರಿಕೋದ್ಯಮದ ಒಂದು ಮೂಲ ಪುರುಷ ಅಥವಾ ಪಿತಾಮಹರ ನೆಲೆಯಲ್ಲಿ ನಾವು ಗುರುತಿಸುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಜುಲೈ 1 ನಾವು ಪತ್ರಿಕಾ ದಿನಾಚರಣೆಯನ್ನು ಕರ್ನಾಟಕದಾದ್ಯಂತ ನಾವು ಆಚರಿಸ್ತಾ ಇದ್ದೇವೆ. ಎರಡನೇದಾಗಿ, ಭಾರತದಲ್ಲಿ ಈ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಥವಾ ಮಾಧ್ಯಮಗಳ ದಿನಾಚರಣೆ ಯಾವಾಗ ಅಂತ ಕೇಳಿದರೆ ಅದು ನವೆಂಬರ್ 16. 1966 ಭಾರತದ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದು ಜಾರಿಗೆ ಬಂದ ಅಥವಾ ಒಂದು ಸಂಸ್ಥೆಯಾಗಿ ಅಸ್ತಿತ್ವಕ್ಕೆ ಬಂದ ದಿನ. ಸೊ ಈ ಹಿನ್ನೆಲೆಯಲ್ಲಿ ಫ್ರೀ ಆ್ಯಂಡ್ ರೆಸ್ಪಾನ್ಸಿಬಲ್ ಮೀಡಿಯಾ ಅನ್ನುವ ಥೀಮೊಂದಿಗೆ ಅಥವಾ ಮುಕ್ತ ಅಥವಾ ಜವಾಬ್ದಾರಿಯುತವಾದ ಒಂದು ಮಾಧ್ಯಮದ ಒಂದು ಶೀರ್ಷಿಕೆಯಡಿ ಬೆಳೆದು ಬಂದಂಥ ಒಂದು ಸಂಸ್ಥೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದಂಥ ಒಂದು ದಿನವಾಗಿ ಮತ್ತು ವಿಶೇಷವಾಗಿ ಯುವ ಸಮುದಾಯಗಳಲ್ಲಿ ಈ ಒಂದು ಸಮೂಹ ಮಾಧ್ಯಮಗಳು ಅಥವಾ ಪತ್ರಿಕೋದ್ಯಮ ಅಂದರೆ ಏನು, ಅದರ ಕಾರ್ಯವೈಖರಿ ಏನು, ಅದರ ರೂಪುರೇಷೆಗಳ ಬಗ್ಗೆ ಒಂದು ಜವಾಬ್ದಾರಿಯುತ ನೆಲೆಯಲ್ಲಿ ಅರಿವನ್ನು ಮೂಡಿಸುವ ನೆಲೆಯಲ್ಲಿ ಈ ಒಂದು ಏನು ಪತ್ರಿಕಾ ದಿನಾಚರಣೆಯನ್ನು ನಾವು ಆರಂಭಿಸಿರುವಂಥದ್ದು. ಸೊ ಮೂರನೇದಾಗಿ ವಿಶ್ವ ಪತ್ರಿಕಾ ದಿನ. ಅದನ್ನು ಮೇ 3 1993 ವಿಶ್ವಸಂಸ್ಥೆ ನಿರಂತರವಾಗಿ ಅದನ್ನು ಆಚರಿಸ್ತಾ ಬಂದಿರುವಂಥದ್ದು. ಅದು ಒಂದು 92 ಸಂದರ್ಭದಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಬಹಳ ವಿಶೇಷವಾಗಿ ಆಫ್ರಿಕಾದ ಒಂದು ಮೀಡಿಯಾಗಳಿಗೆ ಸಂಬಂಧಪಟ್ಟಂತೆ ನಡೆದಂಥ ವಿಚಾರ ಸಂಕಿರಣದಲ್ಲಿ ಆ ವಿಚಾರ ಸಂಕಿರಣದ ಒಂದು ಏನು ಆಶಯಗಳನ್ನು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಅದನ್ನು ಒಪ್ಪಿ 1993 ಅದು ವಿಶ್ವ ಮಟ್ಟದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಈ ಒಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಬೇಕು ಅನ್ನುವ ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ವಿಶ್ವದಾದ್ಯಂತ ಹಮ್ಮಿಕೊಂಡಿರುವಂಥದ್ದು. ಅಂದರೆ ಈ 3 ಸಂದರ್ಭಗಳಲ್ಲಿ ನಡೀತಾ ಇರುವಂಥ ಪತ್ರಿಕಾ ದಿನಾಚರಣೆಗಳು ಬಹಳ ವಿಶೇಷವಾಗಿ ಈ ಪತ್ರಿಕಾ ದಿನಾಚರಣೆಗಳು ಫೋಕಸ್ ಮಾಡುವಂಥ ಇಶ್ಯೂಸ್ ಏನು. ಸೊ ಇದನ್ನು ನಾವು ಒಬ್ಬ ಏನು ವಿದ್ಯಾರ್ಥಿಗಳಾಗಿ ಅಥವಾ ಯುವ ಸಮುದಾಯ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂಥ ಒಂದು ವಿಚಾರ ಅಂತ ನಾನು ಭಾವಿಸ್ತೇನೆ. ಈ 3 ಪತ್ರಿಕಾ ದಿನಾಚರಣೆಗಳನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಿದಾಗ ಬಹಳ ಪ್ರಧಾನವಾಗಿ ನಾವು ಕಾಣುವಂಥದ್ದು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಭಿವ್ಯಕ್ತಿಯ ಜೊತೆಗೆ ಇದು ಒಂದು ಜನಧ್ವನಿಯ ಒಂದು ಸಂಕೇತವಾಗಿ ಎಲ್ಲೋ ಒಂದು ಕಡೆ ಕಾರ್ಯನಿರ್ವಹಿಸಬೇಕು. ಅಭಿಪ್ರಾಯಗಳನ್ನು ಬಹಳ ಮುಕ್ತವಾಗಿ ಅಥವಾ ವಸ್ತು ವಿಷಯಗಳನ್ನು ಬಹಳ ಕ್ರಮಬದ್ಧವಾಗಿ ನಿಖರವಾಗಿ ವಿಚಾರಗಳನ್ನು ಎಲ್ಲೋ ಒಂದು ಕಡೆ ಜನ ಸಮುದಾಯಗಳಿಗೆ ತಿಳಿಸುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರುವಂಥದ್ದು ಮತ್ತು ಸಮಾಜದಲ್ಲಿ ಸಹಜತೆಗಳು ಕೂಡ ಅಥವಾ ಅಸಹಜತೆಗಳು ಇದು ಎರಡೂ ಕೂಡ ಸಾಮಾನ್ಯ. ಹಾಗಾಗಿ ಈ ಸಹಜತೆಗಳನ್ನು ನಾವು ಒಪ್ಪಿಕೊಳ್ಳುವ ಮೂಲಕ
ಸಹಜತೆಗಳ ಬಗ್ಗೆ ಎಲ್ಲೋ ಒಂದು ಕಡೆ ಜಾಗೃತಿಯನ್ನು ಮೂಡಿಸುವ ಮೂಲಕ ಅಸಹಜತೆಗಳು ಅಥವಾ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ವಿಚಾರಗಳ ಬಗ್ಗೆ ಎಲ್ಲೋ ಒಂದು ಕಡೆ ಜನರಿಗೆ ಅರಿವನ್ನು ಮೂಡಿಸಿ ಅವರಲ್ಲಿ ಒಂದು ರೀತಿಯ ಅವರು ಅದರ ವಿರುದ್ಧವಾಗಿ ಮುಂದುವರಿಯುವಂಥ ಒಂದು ಮನೋಭಾವವನ್ನು ಹುಟ್ಟಿಸುವ ನೆಲೆಯಲ್ಲಿ ಈ ಪತ್ರಿಕಾ ದಿನಾಚರಣೆಗಳು ಬಹಳ ಮಹತ್ವ ಅಂತ ನಾನು ಭಾವಿಸುವಂಥದ್ದು. ಸೊ ಎರಡನೇ ಪ್ರಶ್ನೆ ನಾನು ಎತ್ತಿರುವಂಥದ್ದು, ಭಾರತದಲ್ಲಿ ಈ ಪತ್ರಿಕಾ ದಿನಾಚರಣೆ ಅಥವಾ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ, ಸಮೂಹ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂವಿಧಾನಿಕ ದೃಷ್ಟಿಕೋನ ಏನು? ಈ ವಿಚಾರಗಳನ್ನು ಮಂಡಿಸುವ ಮೊದಲು ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಮೂಲಭೂತ ಹಕ್ಕುಗಳು ಅಥವಾ ಮೂಲಭೂತ ಕರ್ತವ್ಯಗಳು ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು, ಈ 4 ಪ್ರಧಾನವಾದ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಸಮೂಹ ಮಾಧ್ಯಮಗಳ ಪಾತ್ರವನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ. ಈ ಸಾಂವಿಧಾನಿಕ ಚೌಕಟ್ಟು ಅಂತ ಹೇಳುವಾಗ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಈ ದೇಶದ ರಾಜಕೀಯ ವ್ಯವಸ್ಥೆಗಳನ್ನು ಅಥವಾ ಈ ದೇಶದ ಜನರಿಗೆ ಈ ರಾಜಕೀಯ ವ್ಯವಸ್ಥೆಗಳು ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವುದನ್ನು ಖಾತರಿ ಮಾಡಬೇಕು, ಅದರಲ್ಲಿ ಬಹಳ ಮುಖ್ಯವಾಗಿ ಭಾರತವನ್ನು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಗುರುತಿಸುವ ಜೊತೆಗೆ ಈ ದೇಶದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ನ್ಯಾಯ, ಸಮಾನತೆ ಅಥವಾ ಸ್ವಾತಂತ್ರ್ಯ, ಸೊ ಇವುಗಳನ್ನು ಖಾತರಿ ಮಾಡುವುದಾಗಿ 1949 ನವೆಂಬರ್ 26ರಂದು ನಾವು ಸಂವಿಧಾನದ ಮೂಲಕ ನಮಗೆ ನಾವೇ ಬರೆದುಕೊಂಡ, ಸಂವಿಧಾನ ಸಭೆಯ ಮೂಲಕ ಬರೆದುಕೊಂಡಂಥ ಒಂದು ಸಂವಿಧಾನದಲ್ಲಿ ನಾವೆಲ್ಲ ಪ್ರತಿಜ್ಞೆಗಳನ್ನು ಮಾಡಿಕೊಂಡಿದ್ದೇವೆ. ಅಂದರೆ ಈ ದೇಶದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ನ್ಯಾಯವನ್ನು ಖಾತರಿ ಮಾಡುವಂಥದ್ದು, ಸಮಾನತೆಯನ್ನು ಖಾತರಿ ಮಾಡುವಂಥದ್ದು, ಅಂದರೆ ಒಂದು ಶೋಷಣೆ ಮುಕ್ತ ಸಮಾಜ ಅಥವಾ ದೌರ್ಜನ್ಯ ಮುಕ್ತ ಸಮಾಜವನ್ನು ಎಲ್ಲೋ ಒಂದು ಕಡೆ ರೂಪಿಸುವಂಥದ್ದು ಮತ್ತು ಬಹಳ ವಿಶೇಷವಾಗಿ ವ್ಯಕ್ತಿಯ ಘನತೆಯನ್ನು ಗುರಿಯಾಗಿಟ್ಟುಕೊಂಡು ಈ ದೇಶದಲ್ಲಿ ಒಂದು ಸೌಹಾರ್ದಯುತವಾದ ಭಾತೃತ್ವದ ಅಥವಾ ಒಂದು ಸಾಮರಸ್ಯದ ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಈ ಸಂವಿಧಾನದ ಪೂರ್ವ ಪೀಠಿಕೆ ಬಹಳ ಒತ್ತಿ ಹೇಳುವಂಥದ್ದು. ಸೊ ಎರಡನೇದಾಗಿ ಮೂಲಭೂತ ಹಕ್ಕುಗಳ ಪಟ್ಟಿಗೆ ಬಂದಾಗ ಸಂವಿಧಾನದ ವಿಧಿ 20ರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸ್ವಾತಂತ್ರ್ಯದ ಹಕ್ಕನ್ನು ಬದುಕುವ ಹಕ್ಕಿನ ಒಂದು ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಬದುಕುವ ಹಕ್ಕು ಮತ್ತು ಖಾಸಗಿ ಸ್ವಾತಂತ್ರ್ಯ, ಪರ್ಸನಲ್ ಲಿಬರ್ಟಿ ಅಂತ ನಾವು ಕರಿತೇವೆ. ಸೊ ಇಲ್ಲಿ ಈ ಆರ್ಟಿಕಲ್ 19 ನೀವೆಲ್ಲ ಸಂವಿಧಾನದ ವಿದ್ಯಾರ್ಥಿಗಳು ಅದನ್ನು ಓದಿರ್ತೀರಿ. ಅಲ್ಲಿ 6 ಸ್ವಾತಂತ್ರ್ಯಗಳನ್ನು ಸಂವಿಧಾನ ಖಾತರಿ ಮಾಡ್ತದೆ. ಅದರಲ್ಲಿ ಮೊದಲಾಗಿ 19 ಕ್ಲಾಸ್ 1ನಲ್ಲಿ ಬರುವಂಥದ್ದು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ. ಹಾಗಾಗಿ ಸಂವಿಧಾನ ನೇರವಾಗಿ ಎಲ್ಲೋ ಒಂದು ಕಡೆ ಪತ್ರಿಕಾ ಸ್ವಾತಂತ್ರ್ಯ ಅನ್ನುವ ಒಂದು ರೆಫರೆನ್ಸ್ ಉಲ್ಲೇಖವನ್ನು ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಆದರೆ ಈ ಅಡಿಯಲ್ಲಿ ಒಂದು ಜನಧ್ವನಿಯ ಸಂಕೇತವಾಗಿ ಜನರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವ ಒಂದು ನೆಲೆಯಲ್ಲಿ ಈ ಆರ್ಟಿಕಲ್ 19 ಕ್ಲಾಸ್ 1 ಅಡಿಯಲ್ಲಿ ಈ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ವ್ಯಕ್ತಪಡಿಸುವ ಸ್ವಾತಂತ್ರ್ಯದಡಿಯಲ್ಲಿ ಈ ಒಂದು ಸಮೂಹ ಮಾಧ್ಯಮಗಳ ಅಥವಾ ಪತ್ರಿಕಾ ಮಾಧ್ಯಮಗಳ ಒಂದು ಪಾತ್ರವನ್ನು ನಾವು ನೋಡುವಂಥದ್ದು. ಅದರ ಜೊತೆಗೆ 1984ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡ್ತದೆ. ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣದಲ್ಲಿ ಅದು ಎಮರ್ಜೆನ್ಸಿ ಆದಮೇಲೆ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದ ನಂತರದಲ್ಲಿ 1984ರ ಸಂದರ್ಭದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಒಂದು ತೀರ್ಮಾನವನ್ನು ತೆಗೆದುಕೊಳ್ತದೆ.
ಆ ತೀರ್ಮಾನ ಏನು ಅಂತ ಹೇಳಿದರೆ, ಸಂವಿಧಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ, ಸಮೂಹ ಮಾಧ್ಯಮಗಳ ಒಂದು ಸ್ವಾತಂತ್ರ್ಯದ ಉಲ್ಲೇಖವಿಲ್ಲದಿದ್ದರೂ ಕೂಡ ಅದು ಒಂದು ಮೂಲಭೂತ ಹಕ್ಕು. ಸೊ ಹಾಗಾಗಿ ಅದನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸ್ಬೋದು. ಯಾಕೆ ಪರಿಗಣಿಸ್ಬೋದು ಹೇಳಿದರೆ, ಮೂಲಭೂತ ಹಕ್ಕುಗಳು ಎಲ್ಲೋ ಒಂದು ಕಡೆ ಭಾರತ ದೇಶದ ಜನರ ಒಂದು ಸಾಂವಿಧಾನಿಕ ಹಕ್ಕುಗಳು. ಇದಕ್ಕೆ ಸಂವಿಧಾನವೇ ಭಾರತದ ನ್ಯಾಯಾಲಯಗಳ ಮೂಲಕ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಮೂಲಕ ರಕ್ಷಣೆ ನೀಡುವಂಥ ಹಕ್ಕುಗಳು. ಹಾಗಾಗಿ ಇದನ್ನು ಮೂಲಭೂತ ಹಕ್ಕಾಗಿ ಕೂಡ ಸುಪ್ರೀಂ ಕೋರ್ಟ್ 1974ರಲ್ಲಿ ಘೋಷಿಸುವಂಥ ಒಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಒಂದು ವ್ಯವಸ್ಥೆ. ಅದರ ಜೊತೆಗೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮೀಡಿಯಾ ಅನ್ನುವಂಥದ್ದು 4ನೇ ಅಂಗ. ಅದನ್ನು ಎಲ್ಲ ಹಿರಿಯ ಅತಿಥಿಗಳು ಎಲ್ಲರೂ ಕೂಡ ಅದನ್ನು ಹೇಳಿದರು. ಅದರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಕರೆಕ್ಟ್. ಪ್ರಜಾಪ್ರಭುತ್ವದ 3 ಅಂಗಗಳು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. 4ನೇ ಅಂಗ ಅದು ಮಾಧ್ಯಮ ಅಥವಾ ಮೀಡಿಯಾ. ಸೊ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವೆಲ್ಲವುಗಳು ಕೂಡ ಕ್ರಮಬದ್ಧವಾಗಿ ತನ್ನ ಕಾರ್ಯವೈಖರಿಗಳನ್ನು ನಡೆಸ್ತಾ ಇದೆಯಾ ಇಲ್ವಾ? ಸೊ ಇದನ್ನು ವಿಶ್ಲೇಷಣೆ ಮಾಡುವಂಥ ಬಹಳ ಪ್ರಮುಖವಾದ ಒಂದು ಅಂಗವೇ ಅದು ಯಾವುದು? ಮಾಧ್ಯಮ ಅಥವಾ ಪತ್ರಿಕೋದ್ಯಮ. ಸೊ ಹಾಗಾಗಿ ಒಂದು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಪ್ರಭುತ್ವದ 3 ಅಂಗಗಳು ಕೂಡ ಕಾರ್ಯನಿರ್ವಹಿಸುವ ಜೊತೆಗೆ ಒಂದು ಜನಧ್ವನಿಯ ಸಂಕೇತವಾಗಿ, ಜನರ ಹಿತಾಸಕ್ತಿಯ ಸಂಕೇತವಾಗಿ ಇವತ್ತು ಮಾಧ್ಯಮಗಳಿಗೆ ಒಂದು ಸಂವಿಧಾನದಲ್ಲಿ ಒಂದು ವಿಶೇಷ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸಂವಿಧಾನದಲ್ಲಿ ಮತ್ತೊಂದು ಅಂಶ ನಮಗೆ ಪ್ರಧಾನವಾಗಿ ಕಾಣುವಂಥದ್ದು, ಅದು ನೇರವಾಗಿ ಉಲ್ಲೇಖ ಇಲ್ಲ, ಆದರೆ ಇವತ್ತು ಎಂಥ ಆಡಳಿತವನ್ನು ಜನರಿಗೆ ನೀಡಬೇಕು ಅಥವಾ ಜನರು ಯಾವ ಥರದ ಆಡಳಿತವನ್ನು ಪ್ರಭುತ್ವದಿಂದ ತೆಗೆದುಕೊಳ್ಳಬೇಕು, ಸೊ ಇದರ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಸೊ ಯಾವ ಥರದ ಆಡಳಿತ ಅಂತ ಕೇಳಿದರೆ ಅದು ಜನಸ್ನೇಹಿ ಆಡಳಿತ, ಜನರಿಂದ ಜನರಿಗೋಸ್ಕರ ಇರುವಂಥ ಆಡಳಿತ, ಜನಸ್ನೇಹಿ, ಜನರಕ್ಷಕ, ಜನರ ಹಿತಾಸಕ್ತಿಯ ರಕ್ಷಕನಾಗಿ, ಅಥವಾ ಒಂದು ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಪ್ರತಿಕ್ರಿಯೆಗಳನ್ನು ನೀಡುವಂಥ ಒಂದು ಆಡಳಿತ. ಇವತ್ತು ನಾವು ಇಲೆಕ್ಟ್ರಾನಿಕ್ ಆಡಳಿತದಂಥ ಒಂದು ಹೊಸ್ತಿಲಲ್ಲಿದ್ದೇವೆ, ಅಥವಾ ಗುಡ್ ಗವರ್ನೆನ್ಸ್ ಅಂತ ಉತ್ತಮ ಆಡಳಿತದ ಒಂದು ಪರಿಕಲ್ಪನೆಯಲ್ಲಿ ನಾವು ಸಾಕ್ತಾ ಇದ್ದೇವೆ. ಸೊ ಹಾಗಾದರೆ ಈ ಪ್ರಶ್ನೆಗಳನ್ನು ನಾವು ಕೇಳಿಕೊಂಡಾಗ ಬಹಳ ವಿಶೇಷವಾಗಿ ಇವತ್ತು ಯುವ ಸಮುದಾಯ ಯೋಚನೆ ಮಾಡಬೇಕಾಗಿದೆ. ನಾವು ಇಂಥ ಒಂದು ಪಾರದರ್ಶಕವಾದ ಆಡಳಿತವನ್ನು, ಉತ್ತರದಾಯಿತ್ವದ ಆಡಳಿತವನ್ನು, ಅಥವಾ ಒಂದು ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು ನಾವು ತೆಗೆದುಕೊಳ್ಳೋದು ಸಾಧ್ಯ ಆಗ್ತಾ ಇದೆಯಾ? ಸೊ ಈ ಪ್ರಶ್ನೆಗಳನ್ನು ನಾವು ಗಂಭೀರವಾಗಿ ವಿಶ್ಲೇಷಣೆ ಮಾಡಿದಾಗ ಇದಕ್ಕೆ ನಕಾರಾತ್ಮಕ ಉತ್ತರಗಳು ನಮಗೆ ಸಿಗುವಂಥದ್ದು. ಪಾರದರ್ಶಕತೆ ಅಂದರೆ ಏನು? ನಮ್ಮ ಕನ್ನಡಿಯಲ್ಲಿ ನಾವು ನಮ್ಮನ್ನು ನೋಡಿಕೊಂಡಾಗ ನಮ್ಮ ಪ್ರತಿಬಿಂಬ ಹೇಗೆ ಕಾಣ್ತದೋ ಆಡಳಿತವೂ ಕೂಡ ಅದೇ ಮಾದರಿಯ ಒಂದು ಸ್ವಚ್ಛ ಆಡಳಿತ, ಪರಿಶುದ್ಧ ಆಡಳಿತ ಆಗಿರಬೇಕು. ಮತ್ತು ಅದು ಉತ್ತರದಾಯಿತ್ವದ ಆಡಳಿತ. ಯಾಕೆ ಅಂತ ಹೇಳಿದರೆ, ಆಡಳಿತ ಅನ್ನುವಂಥದ್ದು ಜನರ ತೆರಿಗೆಗಳ ಮೂಲಕ ನಡೆಯುವಂಥ ಆಡಳಿತ, ಅಥವಾ ಈ ದೇಶದ ಸಂಪನ್ಮೂಲಗಳು, ಅದು ಬೇರೆ ಬೇರೆ ಹಣಕಾಸಿನ ಸಂಪನ್ಮೂಲಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು, ಭೌತಿಕ ಸಂಪನ್ಮೂಲಗಳು, ಮಾನವ ಸಂಪನ್ಮೂಲಗಳ ಮೂಲಕ ನಡೀತಾ ಇರುವಂಥ ಆಡಳಿತ. ಸೊ ಇಂಥ ಆಡಳಿತ ಇವತ್ತು ನಮಗೆ ನಾನು ಎತ್ತಿದಂಥ ಪ್ರಶ್ನೆಗಳು ಪಾರದರ್ಶಕವಾದ ಉತ್ತರದಾಯಿತ್ವದ ಅಥವಾ ಕರಪ್ಷನ್ ಫ್ರೀ ಅಡ್ಮಿನಿಸ್ಟ್ರೇಷನನ್ನು ಖಾತರಿ ಮಾಡಿದೆಯಾ ಅಥವಾ ನಾವು ಅದನ್ನು ತೆಗೆದುಕೊಳ್ಳೋದು ಸಾಧ್ಯ ಆಗಿದೆಯಾ? ಈ ನೆಲೆಯಲ್ಲಿ ಮತ್ತು ಮೀಡಿಯಾ ಅಥವಾ ಮಾಧ್ಯಮಗಳು ಒಂದು ಜನಧ್ವನಿಯ ಸಂಕೇತವಾಗಿ
ಕಾರ್ಯನಿರ್ವಹಿಸಬೇಕು ಅನ್ನುವ ನೆಲೆಯಲ್ಲಿ ಈ ಸಂವಿಧಾನದಲ್ಲಿ ಇವುಗಳಿಗೆ ಒಂದು ಸ್ಪೇಸನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾದ್ದು ಈ ಆಡಳಿತ ಮುಂದುವರಿದ ಮಾತು. ಒಬ್ಬ ವ್ಯಕ್ತಿ ಬದುಕಿದ್ರೆ ನಾವು ಆಡಳಿತವನ್ನು ತಗೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ಒಬ್ಬ ವ್ಯಕ್ತಿಗೆ ಭಾಳ ಮುಖ್ಯವಾಗಿರುವಂಥದ್ದು ಯಾವುದು? ಬದುಕು. ಅದನ್ನು ಸಂವಿಧಾನ ಹೇಳ್ತದೆ ಏನು? ಘನತೆಯಿಂದ ಬದುಕುವಂಥ ಹಕ್ಕು. ಅದು ಫಸ್ಟ್ ಪರ್ಸನ್ ಟು ಲಾಸ್ಟ್ ಪರ್ಸನ್. ನಾವು ಇಡೀ ದೇಶದಲ್ಲಿ ಭಾರತದ ರಾಷ್ಟ್ರಪತಿಯವರನ್ನು ಪ್ರಥಮ ಪ್ರಜೆ ಅಂತ ಕರಿತೇವೆ. ಸೊ ಪ್ರಥಮ ಪ್ರಜೆಯಿಂದ ಹಿಡಿದು ಒಬ್ಬ ಕೆಳಸ್ತರದ ಒಬ್ಬ ವ್ಯಕ್ತಿಯವರೆಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಮತ್ತು ಬದುಕಿಗೆ ಪೂರಕವಾದ ಶಿಕ್ಷಣ, ಆರೋಗ್ಯ ಅಥವಾ ಮೂಲಭೂತ ಅವಶ್ಯಕತೆಗಳು ಇವೆಲ್ಲವುಗಳನ್ನು ಎಲ್ಲೋ ಒಂದು ಕಡೆ ರಾಜ್ಯ ಖಾತರಿ ಮಾಡಬೇಕು ಅನ್ನುವ ಉಲ್ಲೇಖವನ್ನು ಸಂವಿಧಾನದ ವಿಧಿ 21ರಲ್ಲಿ ನಾವು ಓದ್ತೇವೆ. ಸೊ ಹಾಗಾದರೆ ಮತ್ತೊಮ್ಮೆ ನಾವು ಪ್ರಶ್ನೆ ಮಾಡಬೇಕಾದ್ರೂ ಘನತೆಯಿಂದ ಬದುಕುವಂಥದ್ದು ಭಾಳ ಸ್ವತಂತ್ರವಾಗಿ ಯಾವುದೇ ರೀತಿಯ ದೌರ್ಜನ್ಯಗಳಿಲ್ಲದೆ, ಶೋಷಣೆಗಳಿಲ್ಲದೆ, ಅದು ಲಿಂಗಾಧಾರಿತ ತಾರತಮ್ಯಗಳಿಲ್ಲದೆ, ಜಾತಿಯಾಧಾರಿತ ತಾರತಮ್ಯಗಳಿಲ್ಲದೆ, ವರ್ಗಾಧಾರಿತ ತಾರತಮ್ಯಗಳಿಲ್ಲದ ಒಂದು ಬದುಕನ್ನು ಅಥವಾ ಒಂದು ಭಯಮುಕ್ತವಾದ ಬದುಕನ್ನು ಇವತ್ತಿಗೂ ಕೂಡ ಒಬ್ಬ ವ್ಯಕ್ತಿಗೆ ಖಾತರಿ ಮಾಡುವಂಥದ್ದು ಸಾಧ್ಯ ಆಗಿದೆಯಾ? ಸೊ ಈ ನೆಲೆಯಲ್ಲಿ ಕೂಡ ಒಂದು ಜನಧ್ವನಿಯ ಸಂಕೇತವಾಗಿ, ಅಂದರೆ ವಿಶೇಷವಾಗಿ ಒಂದು ಮಾನವ ಹಕ್ಕುಗಳ ರಕ್ಷಕನಾಗಿ ಅಥವಾ ಒಂದು ಪರಿಸರ ರಕ್ಷಣೆಯ ಒಂದು ರಕ್ಷಕನಾಗಿ ವನ್ಯಜೀವಿಗಳು, ಸೊ ವನ್ಯಜೀವಿಗಳು ಕೂಡ ಎಲ್ಲೋ ಒಂದು ಕಡೆ ಇವತ್ತು ವಾಯ್ಸ್ಲೆಸ್ ಪೀಪಲ್ ಅಂತ ನಾವು ಕರಿತೇವೆ. ವಾಯ್ಸ್ಲೆಸ್ ಕಮ್ಯುನಿಟಿ ಅಂದರೆ ಧ್ವನಿ ಇಲ್ಲದ ಸಮುದಾಯಗಳು. 2024 ವಿಶ್ವಸಂಸ್ಥೆಯ ಘೋಷವಾಕ್ಯವೇ ಅದು. ಪ್ರೆಸ್ ಆರ್ ಫ್ರೀಡಮ್ ಫಾರ್ ವಾಟ್? ಪ್ರೆಸ್ ಫ್ರೀಡಮ್ ಫಾರ್ ಪ್ಲಾನೆಟ್. ಒಂದು ಉತ್ತಮವಾದ ಒಂದು ಪರಿಸರವನ್ನು ನಿರ್ಮಾಣ ಮಾಡುವಂಥ ಒಂದು ಕಾಳಜಿಯ ಒಂದು ಥೀಮನ್ನು ವಿಶ್ವಸಂಸ್ಥೆ 2024 ಒಂದು ಪತ್ರಿಕಾ ದಿನಾಚರಣೆಯ ಆಚರಣೆಯಾಗಿ ಇಟ್ಟುಕೊಂಡಿರುವ. ಅಂದರೆ ಇವತ್ತು ಮಾನವ ಹಕ್ಕುಗಳ ರಕ್ಷಕನಾಗಿ ಪರಿಸರ ರಕ್ಷಣೆ ಅಥವಾ ವನ್ಯಜೀವಿಗಳ ರಕ್ಷಣೆ, ಒಟ್ಟಾರೆಯಾಗಿ ಧ್ವನಿ ಇಲ್ಲದ ಸಮುದಾಯಗಳಿಗೆ ಧ್ವನಿಯಾಗುವ ನೆಲೆಯಲ್ಲಿ ಈ ಒಂದು ಮಾಧ್ಯಮದ ಒಂದು ಪ್ರಾಮುಖ್ಯತೆಯನ್ನು ಇಲ್ಲಿ ಸಂವಿಧಾನದಲ್ಲಿ ಉಲ್ಲೇಖಿಸಿರುವಂಥದ್ದನ್ನು ನಾವು ನೋಡುವಂಥದ್ದು. ಸೊ ಮೂರನೇ ಪ್ರಶ್ನೆ ನಾನು ಎತ್ತಿರುವಂಥದ್ದು ಮತ್ತು ಕೊನೆಯ ಪ್ರಶ್ನೆ, ವಿದ್ಯಾರ್ಥಿಗಳು ಬೇಜಾರು ಮಾಡಿಕೊಳ್ಬೇಡಿ, ಕೊನೆಯ ಪ್ರಶ್ನೆ ನಾನು ಎತ್ತಿರುವಂಥದ್ದು ಯುವ ಸಮುದಾಯಗಳ ಮುಂದಿರುವಂಥ ರೆಸ್ಪಾನ್ಸಿಬಿಲಿಟೀಸ್ ಏನು? ಯಾಕೆಂದರೆ ಇದು ಭಾಳ ಗಂಭೀರ ವಿಚಾರ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಅನೇಕ ಹಿರಿಯರು ಈಗಾಗಲೇ ತಮ್ಮ ಮಾತುಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಆಲೋಚನೆಗಳು ಎಲ್ಲವೂ ಕೂಡ ಸಕಾರಾತ್ಮಕವಾದ ಆಲೋಚನೆಗಳು ಮತ್ತು ನಾವೆಲ್ಲರೂ ಒಪ್ಪಿಕೊಳ್ಬೇಕಾದಂಥ ವಿಚಾರಗಳು. ಅದರ ಜೊತೆಗೆ ಒಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ ನನಗನ್ನಿಸಿದ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಪತ್ರಿಕಾ ಧರ್ಮ ಅಂತ ಹೇಳುವಾಗ ಅಥವಾ ಭಾಳ ಪ್ರಮುಖವಾಗಿ ನನ್ನ ಪ್ರಕಾರ ಇದು ಒಂದು ನ್ಯಾಚುರಲ್ ಜಸ್ಟಿಸ್ ಅಂತ ನಾವು ಕರಿತೇವೆ. ಸಹಜ ನ್ಯಾಯ. ಸಹಜ ನ್ಯಾಯ ಅಂದ್ರೇನು? ಸಹಜತೆಗಳು ಮತ್ತು ಅಸಹಜತೆಗಳನ್ನು ಪ್ರತ್ಯೇಕಿಸಿ, ಸಹಜತೆಗಳನ್ನು ಒಪ್ಪಿಕೊಂಡು ಅಸಹಜತೆಗಳನ್ನು ಎಲ್ಲೋ ಒಂದು ಕಡೆ ಪ್ರತಿಭಟಿಸಿ ಅದಕ್ಕೆ ಪರಿಹಾರಗಳನ್ನು, ಅದು ಯಾವ ರೀತಿಯ ಪರಿಹಾರ ಅಂದರೆ ಭಾಳ ಧನಾತ್ಮಕವಾದ ಸಕಾರಾತ್ಮಕವಾದ ಪರಿಹಾರಗಳನ್ನು ಕಂಡುಕೊಳ್ಳುವಂಥ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ. ಸೊ ಮತ್ತೊಮ್ಮೆ ನಾವು ಪತ್ರಿಕಾ ಧರ್ಮ ಅಂತ ಹೇಳುವಾಗ ಯುವ ಸಮುದಾಯಗಳು ಒಂದು ಸಂವಿಧಾನದ ಈ 4 ಚೌಕಟ್ಟುಗಳಲ್ಲಿ, ಅದರಲ್ಲಿ ಒಂದು ವಿಚಾರವನ್ನು ತಮಗೆ ಹೇಳೋದು ಮರ್ತೆ, ಮೂಲಭೂತ ಹಕ್ಕುಗಳೆಷ್ಟು ನಮಗೆ ಅಗತ್ಯವೋ ಅಷ್ಟೇ ಅಗತ್ಯ ಮೂಲಭೂತ ಕರ್ತವ್ಯಗಳು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸುವ ನೆಲೆಯಲ್ಲಿ ಇನ್ನೊಬ್ಬರ ಹಕ್ಕುಗಳನ್ನು ಕೂಡ
ರಕ್ಷಿಸುವ, ಇನ್ನೊಬ್ಬರ ಹಕ್ಕುಗಳನ್ನು ಗೌರವಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಕಾಗ್ತದೆ. ಒಂದು ಪ್ರಭುತ್ವದ 4ನೇ ಅಂಗವಾಗಿ ಮಾಧ್ಯಮವು ಇವತ್ತು ಶಾಸಕಾಂಗದ ಕಾರ್ಯಗಳು, ಕಾರ್ಯಾಂಗದ ಕಾರ್ಯಗಳು ಅಥವಾ ನ್ಯಾಯಾಂಗದ ಕಾರ್ಯಗಳನ್ನು, ರೂಪುರೇಷೆಗಳನ್ನು, ಕಾರ್ಯ ವೈಖರಿಯನ್ನು ವಿಶ್ಲೇಷಣೆ ಮಾಡಿ ಈ ಪ್ರಭುತ್ವ ಮತ್ತು ಜನರ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ಶಾಸಕಾಂಗದ ವಿಚಾರಕ್ಕೆ ಬಂದರೆ, ಶಾಸಕಾಂಗ ಅನ್ನುವಂಥದ್ದು ಕಾನೂನುಗಳನ್ನು ಮಾಡುವಂಥದ್ದು, ಕಾನೂನುಗಳ ಒಂದು ವಿಶ್ಲೇಷಣೆ, ನೀತಿ ನಿಯಮಗಳ ವಿಶ್ಲೇಷಣೆ. ಕಾರ್ಯಾಂಗ ಮಾಡುವಂಥದ್ದು ಜನಪರ ಕಾಳಜಿಗಳು, ಜನರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವಂಥ ಒಂದು ಜನಪರ ಕಾಳಜಿಗಳು. ಹಾಗಾದರೆ ನ್ಯಾಯಾಂಗದ ಕಾರ್ಯ ಏನು? ಇಡೀ ದೇಶಕ್ಕೆ ನ್ಯಾಯ ತೀರ್ಮಾನ ಮಾಡುವಂಥ ಒಂದು ಸಂಸ್ಥೆ, ಸೊ ನ್ಯಾಯವನ್ನು ನೀಡುವಂಥ ಸಂಸ್ಥೆ. ಇವತ್ತು ಪತ್ರಿಕೋದ್ಯಮ ಅಂತ ಹೇಳುವಾಗ ಅಥವಾ ಸಮೂಹ ಮಾಧ್ಯಮಗಳು ಅಂತ ಹೇಳುವಾಗ ಒಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ಗುರುತಿಸಿರುವಂಥ ಒಂದು ಪ್ರಧಾನ ಅಂಶ ಏನು ಅಂತ ಹೇಳಿದರೆ, ಶಾಸಕಾಂಗ ಕಾರ್ಯಾಂಗದ ಬಗ್ಗೆ ಅನೇಕ ಚರ್ಚೆಗಳು ಇವತ್ತು ನಮ್ಮ ಮಾಧ್ಯಮಗಳಲ್ಲಿ ಹುಟ್ಟುತ್ತಾ ಇದೆ. ಆದರೆ ಇವತ್ತು ಒಂದು ರಿಪೋರ್ಟನ್ನು ನಾನು ಓದ್ತಾ ಇದ್ದೆ. ಇಡೀ ದೇಶದಲ್ಲಿ ಒಂದಷ್ಟು ಕೋಟಿ ನ್ಯಾಯ ತೀರ್ಮಾನಗಳು ಇವತ್ತಿಗೂ ಬಾಕಿ ಉಳಿದಿದೆ. ಅಂದರೆ ಪ್ರಭುತ್ವದ 3 ಅಂಗಗಳು ಅಂತ ಹೇಳುವಾಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇದು 3 ಕೂಡ ಬಹಳ ಪ್ರಧಾನವಾದ ಅಂಗಗಳು. ಕಾನೂನು ಮಾಡುವ ಮತ್ತು ಜನಪರ ಕಾಯ್ದೆಗಳನ್ನು ಮಾಡುವ ಮತ್ತು ನ್ಯಾಯ ನಿರ್ಣಯ, ನ್ಯಾಯ ತೀರ್ಮಾನ ಮಾಡುವಂಥ ಅಂಶಗಳು. ಸೊ ಹಾಗಾದರೆ ಯಾಕೆ ಇವತ್ತು ನ್ಯಾಯ ತೀರ್ಮಾನದಲ್ಲಿ ಈ ಥರದ ಒಂದು ವಿಳಂಬ ನೀತಿಗಳು ಆಗ್ತಾ ಇದೆ? ಸೊ ಈ ಹಿನ್ನೆಲೆಯಲ್ಲಿ ಕೂಡ ಇವತ್ತು ರಾಷ್ಟ್ರೀಯ ಚರ್ಚೆಗೆ ಎಲ್ಲೋ ಒಂದು ಕಡೆ ಮಾಧ್ಯಮಗಳು ಅವಕಾಶವನ್ನು ಮಾಡಿಕೊಟ್ರೆ ಒಂದು ಜನಪರವಾದ ಒಂದು ನ್ಯಾಯಿಕ ವ್ಯವಸ್ಥೆ ಅಥವಾ ಬಹಳ ಶೀಘ್ರವಾಗಿ ನ್ಯಾಯವನ್ನು ಜನರು ಪಡೆಯುವಂಥದ್ದು ಸಾಧ್ಯ ಆಗ್ಬೋದು ಅನ್ನೋದು ನನ್ನ ಒಂದು ಪ್ರಧಾನವಾದ ನಿಲುವು. ಆ ಹಿನ್ನೆಲೆಯಲ್ಲಿ ಯುವ ಸಮುದಾಯವು ಕೂಡ ಇದರ ಬಗ್ಗೆ ಫೋಕಸ್ ಮಾಡಬೇಕಾಗಿದೆ ಅಂತ ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ. ಸೊ ಎರಡನೇದಾಗಿ ನಾನು ಅದಾಗಲೇ ಎತ್ತಿರುವಂಥ ವಿಷಯಗಳು ಮತ್ತು ಅದರ ಬಗ್ಗೆ ಹೆಚ್ಚು ನಾನು ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗುವುದಿಲ್ಲ. ನಾನೇನು ಆಶಯಗಳನ್ನು ಹೇಳ್ತಾ ಇದ್ನ, ನಮ್ಮ ಸಂವಿಧಾನದ ಆಶಯ ಏನಿದೆಯಾ, ಮಾನವ ಹಕ್ಕುಗಳ ರಕ್ಷಣೆ ಇರ್ಬೋದು, ಪರಿಸರ ರಕ್ಷಣೆ ಇರ್ಬೋದು, ಅಥವಾ ಒಂದು ಉತ್ತಮ ಆಡಳಿತ ಅಥವಾ ಒಂದು ಪಾರದರ್ಶಕವಾದ ಆಡಳಿತವನ್ನು, ಉತ್ತರದಾಯಿತ್ವದ ಭ್ರಷ್ಟಾಚಾರ ರಹಿತ ಆಡಳಿತ ವ್ಯವಸ್ಥೆಯನ್ನು ಖಾತರಿ ಮಾಡುವ ನೆಲೆಯಲ್ಲಿ ಯುವ ಸಮುದಾಯ ಇವತ್ತು ಜನಧ್ವನಿಯ ಸಂಕೇತವಾಗಿ ನಿಲ್ಲಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ಒಂದು ಮನವಿ. ಆದರೆ ವಿಶೇಷವಾಗಿ ನಮ್ಮ ಮಂಗಳೂರಿನ ಅಥವಾ ಈ ಕರಾವಳಿಯ ಒಂದು ಪತ್ರಿಕಾ ಮಾಧ್ಯಮದ ಬಗ್ಗೆ ಒಂದು ಪ್ರಶಂಸೆಯ ಮಾತುಗಳನ್ನು ನಾನು ಹೇಳಲೇಬೇಕು. ಎಲ್ಲ ಪತ್ರಕರ್ತರು ಈಗಾಗಲೇ ನಾನು ಆ ವಿಚಾರಗಳನ್ನು ಇವತ್ತು ಎತ್ತಲಿಲ್ಲ, ಯಾಕೆಂದರೆ ಇಲ್ಲಿ ಅದರ ಬಗ್ಗೆ ಮಾತಾಡಿದ್ದಾರೆ. ಪತ್ರಿಕೋದ್ಯಮ ಹೇಗಿರಬೇಕು ಹೇಳಿದರೆ ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದರು. ವಸ್ತುನಿಷ್ಠವಾದ ವಿಚಾರಗಳು, ನಿಖರವಾದ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಜನರಿಗೆ ತಲುಪಿಸುವಂಥ ಕಾರ್ಯಗಳು ಆಗಬೇಕು. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಕರಾವಳಿಯಲ್ಲಿ ಪತ್ರಿಕೋದ್ಯಮ ಬಹಳ ವಿಶೇಷವಾಗಿ ಈ ನೆಲೆಯಲ್ಲಿ ಕೆಲಸ ಮಾಡುವಂಥದ್ದು, ಮತ್ತು ನಾವು ರಾತ್ರಿ ನಿದ್ದೆ ಮಾಡ್ತಾ ಇದ್ರೂ ಕೂಡ ಇವರು 24 ಗಂಟೆ ನಿರಂತರವಾಗಿ ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು, ನಾವು ಬೆಳಿಗ್ಗೆ ಎದ್ದು ಆರಾಮ್ಸೆ ನಿದ್ದೆ ಮಾಡಿ ಏಳುವಾಗ ಈ ಒಂದು ಪತ್ರಿಕೆಗಳ ಮೂಲಕ ನಮ್ಮ ಸುತ್ತಮುತ್ತವೇ ಏನಾಗಿದೆ ಅನ್ನೋ ವಿಚಾರಗಳನ್ನು ಇಡುವಂಥದ್ದಿದೆಯಲ್ಲ, ಆ ವೈಖರಿಯ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡ್ತಾ ಈ ಒಂದು ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಅಥವಾ ಕರಾವಳಿಯ ಎಲ್ಲ ಮಾಧ್ಯಮದವರನ್ನು ಸಮೂಹ ಮಾಧ್ಯಮದ ಹಿರಿಯರನ್ನು ಕಿರಿಯರನ್ನು ಎಲ್ಲರನ್ನ ಕೂಡ ನಾನು ಶ್ಲಾಘನೆ ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ, ಮತ್ತು ಅವರಿಗೆ ವಿಶೇಷ
ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ಯಾಕೆಂದರೆ ಅನೇಕ ವಿಚಾರಗಳ ಸಂದರ್ಭದಲ್ಲಿ ಭಾಳ ಕೊರೋನಾದಂಥ ವಿಚಾರಗಳಿರ್ಬೋದು, ಕೊರೋನಾ ಬಂದ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಕೂಡ ಏನಾಗ್ತಾ ಇದೆ, ಯಾಕೆಂದರೆ ನಮಗೆ ಒಂದು ರೀತಿಯ ಸಂಪರ್ಕವೇ ತಪ್ಪಿ ಹೋಗಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನುವ ಒಂದು ಅರಿವನ್ನು ನಮ್ಮಲ್ಲಿ ಮೂಡಿಸಿದಂಥ ಒಂದು ಶ್ರೇಷ್ಠವಾದ ಒಂದು ಕಾಳಜಿಯನ್ನು ಅವರು ತೋರಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅವರನ್ನು ಅಭಿನಂದಿಸ್ತಾ ಕೊನೆಯ ಮಾತು ನಾನು ಹೇಳುವಂಥದ್ದು ಇಷ್ಟೇ, ಬೇರೆ ಏನೂ ಇಲ್ಲ. ಪತ್ರಿಕೋದ್ಯಮ ಭಾಳ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಕರಾವಳಿಯಲ್ಲಿ ಮಾಡ್ತಾ ಇದೆ. ಯುವ ಸಮುದಾಯಗಳು ಕೂಡ ಈ ಪತ್ರಿಕೋದ್ಯಮದ ನೆಲೆಯಲ್ಲಿ ತಮ್ಮ ಸಾಮಾಜಿಕ ಬದ್ಧತೆಯನ್ನು ಅಥವಾ ಕಮ್ಯುನಿಟಿ ಬಿಲ್ಡಿಂಗ್ ಅಂತ ನಾವು ಕರಿತೇವೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. ನಮ್ಮ ಕಾಳಜಿ ಇಷ್ಟೇ ಆಗಬೇಕು, ಅದು ಜನಧ್ವನಿ, ಜನರಕ್ಷಣೆ ಮತ್ತು ಧ್ವನಿ ಇಲ್ಲದ ಸಮುದಾಯಗಳಿಗೆ ಧ್ವನಿಯಾಗುವ ಕೆಲಸ ನಮ್ಮಿಂದ ಆಗಲಿ. ನ್ಯೂಸ್ ಈಸ್ ಸೇಕ್ರೆಡ್, ಕಮೆಂಟ್ ಈಸ್ ಫ್ರೀ. ನ್ಯೂಸ್ ಈಸ್ ಸೇಕ್ರೆಡ್, ಕಮೆಂಟ್ ಈಸ್ ಫ್ರೀ. ಅರ್ಥ ಆಯ್ತಲ್ವ? ಸೊ ಸುದ್ದಿ ಪವಿತ್ರ, ಅದರ ಕುರಿತಾದ ವ್ಯಾಖ್ಯಾನ ಅಥವಾ ವಿಶ್ಲೇಷಣೆ ಮುಕ್ತ. ಈ ಮಾತುಗಳನ್ನು ನಾವೆಲ್ಲ ಗಮನದಲ್ಲಿಟ್ಕೊಳ್ಳೋಣ. ಅವಕಾಶಕ್ಕಾಗಿ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಲ್ಲಿಸ್ತಾ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಪುತ್ತೂರು ಘಟಕದ ಈ ಪತ್ರಿಕಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸುವಂತಹ ನನ್ನ ಗುರುಗಳು, ಈ ಕಾಲೇಜಿನಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂತಹ ವಿ.ಬಿ. ಅರ್ತಿಕಜೆ ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾಲೇಜಿನಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಪ್ರಾಚಾರ್ಯರಾಗಿ ನಿವೃತ್ತಿಯಾದಂತಹ ಪ್ರೊಫೆಸರ್ ವೇದವ್ಯಾಸ ಇವರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ 2 ಮಾತುಗಳನ್ನಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಪತ್ರಿಕಾ ದಿನಾಚರಣೆಯ ದಿವಸ ಒಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿಗೆ ನೀವು ಸನ್ಮಾನವನ್ನು ಮಾಡಿದ್ದೀರಿ. ಅವರ ಪತ್ರಿಕಾ ರಂಗಕ್ಕೆ ಅವರು ಸಲ್ಲಿಸಿದಂತಹ ಸೇವೆಯನ್ನು ನೀವು ಗುರುತಿಸಿದ್ದೀರಿ. ಹಾಗಾಗಿ ಎಲ್ಲ ಪತ್ರಿಕಾ ಮಾಧ್ಯಮದ ಗೌರವಾನ್ವಿತ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಮಕ್ಕಳು ಇಲ್ಲಿ ಪತ್ರಿಕೋದ್ಯಮದ ಮಕ್ಕಳು ನೀವು ಇದ್ದೀರಾ. ಒಮ್ಮೆ ನಮ್ಮ ಭಾರತದಲ್ಲಿ ಪತ್ರಿಕೋದ್ಯಮ ಹೇಗೆ ಇವಲ್ಯೂಷನ್ ಆಯಿತು, ಯಾವ ಕಾಲಘಟ್ಟದಿಂದ ಯಾವ ಕಾಲಘಟ್ಟಕ್ಕೆ ಅದು ಪರಿಷ್ಕರಣೆ ಆಗ್ತಾ ಬಂತು, ಈಗ ನಾವು ಹೇಗಿದ್ದೇವೆ ಎನ್ನುವಂಥದ್ದನ್ನು ಒಮ್ಮೆ ನಮ್ಮ ಮೇಡಮ್ ಭವ್ಯರವರ ನೇತೃತ್ವದಲ್ಲಿ ಒಂದು ಕಾರ್ಯಾಗಾರವೇ ಮಾಡಬಹುದು, ಒಂದು ದಿವಸದ ಕಾರ್ಯಾಗಾರ ಮಾಡಬಹುದು. ಬಹಳ ಒಂದು ಆಸಕ್ತಿಯ ಕ್ಷೇತ್ರ ಈ ಜರ್ನಲಿಸಮ್ ಅಂದರೆ. ಸುದೈವವೋ ದುರ್ದೈವವೋ ಗೊತ್ತಿಲ್ಲ, ಈ ಜರ್ನಲಿಸಮಿನ ಮೂಲ ಆಶಯ ನಮಗೆ ಗೊತ್ತಾಗದೆ ವರದಿಯನ್ನು ನೀಡುವುದೇ ಒಂದು ಪತ್ರಿಕೆಯ ಅದು ಸರಿಯಾದ ವರದಿಯ, ನಿಜವಾದ ಸುಳ್ಳು ವರದಿಯ ಗೊತ್ತಿಲ್ಲ. ಒಟ್ಟು ವರದಿ ನೀಡುವುದೇ ಪತ್ರಿಕೆಯ ಒಂದು ಆಶಯ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹಾಗಲ್ಲ ಮಕ್ಕಳೇ, ಪತ್ರಿಕೋದ್ಯಮದ ಒಳಗಡೆ ಅನೇಕ ವಿಷಯಗಳಿದೆ. ವರದಿ ಒಂದು ಭಾಗ ಸರ್, ಹೌದಲ್ಲ ಸರ್? ವರದಿ ಒಂದು ಭಾಗ, ಅದು ನಿಖರವಾದ ವರದಿ, ಸತ್ಯವಾದ ವರದಿ. ಅದನ್ನು ನೋಡಿ ಪರಾಂಬರಿಸಿ ನಾನು ಆ ವರದಿಯನ್ನು ನೋಡಬೇಕು. ಹಾಗಾಗಿ ಪತ್ರಿಕೆಯ ವರದಿಗಾರನಿಗೆ ಸಂಪಾದಕನಿಗಿಂತ ಜಾಸ್ತಿ ಜವಾಬ್ದಾರಿ ಇದೆ. ಮುಂದೆ ನೀವೆಲ್ಲ ವರದಿಗಾರರಾಗಿ ಸಂಪಾದಕರಾಗಿ ಒಂದು ಸಂಸ್ಥೆಯನ್ನು ನಡೆಸುವಂತಹ ಭವಿಷ್ಯದ ಜರ್ನಲಿಸ್ಟ್ಗಳು ನೀವು ಇದನ್ನು ಯೋಚನೆ ಮಾಡಬೇಕು. ಸತ್ಯಶೋಧಕರಾಗಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಒಮ್ಮೆ ಆತ್ಮಾವಲೋಕನ ಮಾಡಬೇಕು. ನಮ್ಮ ಈ ಪತ್ರಿಕಾ ದಿನಾಚರಣೆ ದಿವಸ ನಾವು ಆತ್ಮಾವಲೋಕನ ಮಾಡಬೇಕು. ನಾವು ಓದುಗರು ಕೂಡ ಜರ್ನಲಿಸಮಿನ ಒಂದು ಭಾಗವೇ ಅಲ್ವಾ? ನಾವು ಓದುಗರಿದ್ದರೆ ಮಾತ್ರ ಒಂದು ಪತ್ರಿಕೆ ಓದಲಿಕ್ಕೆ ಸಾಧ್ಯ ಇದೆ, ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ.
ಹಾಗಾಗಿ ಸತ್ಯ ಪರಿಶೋಧಕರಾಗಿ ಸತ್ಯವನ್ನು ಜನಗಳಿಗೆ ಪಾಸ್ ಮಾಡುವಂತಹ ಒಂದು ಅತ್ಯಂತ ಜವಾಬ್ದಾರಿಯುತವಾದಂತಹ ಒಂದು ಮಾಧ್ಯಮ ಅದು ಪತ್ರಿಕಾ ಮಾಧ್ಯಮ ಮತ್ತು ಏನು ದೃಶ್ಯ ಮಾಧ್ಯಮ. ನನಗನ್ನಿಸ್ತದೆ ಇತ್ತೀಚಿನ ಒಂದು 10 ವರ್ಷಗಳಲ್ಲಿ ಅಥವಾ ಒಂದು 10-15 ವರ್ಷಗಳಲ್ಲಿ ಪತ್ರಿಕೆಯ ವರದಿಗಾರರು, ದಯಮಾಡಿ ಯಾರು ತಪ್ಪು ತಿಳಿಬಾರದು, ನಮ್ಮ ಅಧ್ಯಕ್ಷರು ಸುದರ್ಶನ್ರೆಲ್ಲ ಇದ್ದಾರೆ, ನಿಖರದವರಿದ್ದಾರೆ, ಯುವ ಪತ್ರಿಕಾ ವರದಿಗಾರರು ಸಾಹಿತ್ಯವನ್ನು ಓದುವಂತಹ ಒಂದು ಪರಿಪಾಠವನ್ನು ಕಡಿಮೆ ಆಗ್ತಾ ಇದೆ ಅಂತ ನನಗನ್ನಿಸ್ತದೆ. ಹಿಂದೆ ನಾನು ಕೂಡ ಆರ್ಥಿಕ ಜೇವರ ಪತ್ರಿಕೋದ್ಯಮದ ತರಗತಿಗೆ ನಾನು ಇಷ್ಟ ಇಲ್ಲದಿದ್ದರೂ ಹೋಗಿ ಕೂತು ಕೇಳ್ತಾ ಇದ್ದೆ. ನನಗಿವತ್ತು ಏನಾದರೂ ಇವತ್ತು ಇಲ್ಲಿ ಮಾತುಗಾರಿಕೆ ಮಾತಾಡಬೇಕು ಅಂತಿದ್ದರೆ ನನಗೆ ಅಥವಾ ನನ್ನ ವೃತ್ತಿಯಲ್ಲಿ ನಾನೇನಾದರೂ ಯಶಸ್ವಿಯಾಗಿದ್ದರೆ ಅದಕ್ಕೆ ಮೂಲ ಪ್ರೇರಣೆ ಆರ್ಥಿಕ ಜೇವರ ಆ ಜರ್ನಲಿಸಮ್ ಪಾಠಗಳು. ಮುಕ್ತವಾಗಿ ಚರ್ಚೆಗಳು ಮಾಡ್ತಾಯಿದ್ವಿ, ಸಾಹಿತ್ಯದ ಚರ್ಚೆಗಳಾಗ್ತಾಯಿತ್ತು. ಒಂದು ಬರಹ, ಒಂದು ಲೇಖನ ಇರಬಹುದು, ಅದು ಓದುಗನಿಗೆ ತಲುಪಲಿಕ್ಕೆ ಒಳ್ಳೆಯ ಸಾಹಿತ್ಯ ಬೇಕು, ಇನ್ನೂ ಓದುವ ಅಂತ ನಮಗೆ ಅನಿಸಬೇಕು. ಹಾಗಿದ್ದರೆ ಮಾತ್ರ ಆ ಪತ್ರಿಕೆಗೆ ಒಂದು ಒಳ್ಳೆಯ ಒಂದು ಮೌಲ್ಯ ಬರ್ತದೆ. ಸಂಪಾದಕೀಯವನ್ನು ನಾವೆಲ್ಲ ನೋಡಿದ್ದೇವೆ, ಭಾರಿ ಸಂಪಾದಕೀಯವನ್ನು ನಾವು ನೋಡಿದ್ದೇವೆ. ಅದು ಇಂಗ್ಲೀಷ್ ಪತ್ರಿಕೆ ಇರ್ಬೋದು, ಕನ್ನಡ ಪತ್ರಿಕೆ ಇರ್ಬೋದು, ಬೇರೆ ಬೇರೆ ರೀತಿಯ ಸಂಪಾದಕವನ್ನು ನಾವು ನೋಡ್ತೇವೆ. ಕೆಲವೊಮ್ಮೆ ಆ ಪತ್ರಿಕೆಯ ಸಂಪಾದಕೀಯವನ್ನು ಓದಲಿಕ್ಕೋಸ್ಕರನೇ ಪತ್ರಿಕೆಯನ್ನು ಪರ್ಚೇಸ್ ಮಾಡಿದ್ದವು ನಾವು ನೋಡಿದ್ದೇವೆ. ಅಥವಾ ಅಂಕಣಗಳನ್ನು ನಾವು ನೋಡ್ತೇವೆ, ಆ ಅಂಕಣಗೋಸ್ಕರನೇ ಒಂದು ಪತ್ರಿಕೆಯನ್ನು ನಾವು ಪರ್ಚೇಸ್ ಮಾಡ್ತೇವೆ, ಓದ್ತೇವೆ ಅದನ್ನು ತಗೊಂಡು. ಹೀಗೆ ಆ ಒಂದು ಪತ್ರಿಕೆಯ ಒಟ್ಟು ಮೌಲ್ಯವಿರುವಂಥದ್ದು ಅದರ ಒಳಗಿರುವ ಹೂರಣ ಹೇಗಿದೆ, ಎಷ್ಟು ಸುದ್ದಿ ಇದೆ ಅಂತಲ್ಲ, ಎಷ್ಟು ವಿಚಾರಗಳಿದೆ ಅಂತಲ್ಲ, ಈ ರೀತಿಯ ಒಳ್ಳೆಯ ಸಂಗತಿಗಳು, ಸಕಾರಾತ್ಮಕವಾದ ಸಂಗತಿಗಳು, ಸಮಾಜಕ್ಕೆ ದೃಷ್ಟಿ ಕೊಡುವಂತಹ ವಿಷಯಗಳಿದ್ದರೆ ಆ ಪತ್ರಿಕೆಗೆ, ಆ ದೃಶ್ಯ ಮಾಧ್ಯಮಕ್ಕೆ, ವೆಬ್ ನ್ಯೂಸ್ಗಳಿಗೆ ಅಥವಾ ಇನ್ನೇನೋ ಹೊಸ ಟೆಕ್ನಾಲಜಿಗಳಿಗೆ ಒಂದು ದೊಡ್ಡ ಅರ್ಥ ಬರ್ತದೆ. ಒಂದು ಸಂಗತಿಗಳು ನಾನು ಹೇಳಿ ನಾನು ಮಾತು ಮುಗಿಸ್ತೇನೆ. ಇನ್ನೊಂದು 10 ವರ್ಷ ಹೀಗೆ ಹೋದರೆ ಪ್ರೆಸ್ ಮೀಡಿಯಾಗಳು, ಪೇಪರ್ಗಳು ಮುಂದೆ ಉಳಿಬಹುದಾ ಅಂತ ನಮಗೊಂದು ಸ್ವಲ್ಪ ಆತಂಕಗಳಿದೆ. ಸುದ್ದಿಯವರು ಸಂತೋಷರು ಗೊತ್ತಿಲ್ಲ ಎಲ್ಲಿ ಹೋದರು ಅಂತ, ಬೈಬೇಡಿ ನೀವು. ಆದರೆ ಈ ಧಾವಂತ ಹಾಗೆ ಇದೆ, ಟೆಕ್ನಾಲಜಿಯ ಇಂಡಕ್ಷನ್ಸ್ಗಳು ಹಾಗೆ ಇದೆ ಸಮಾಜದಲ್ಲಿ. ಬೇರೆ ಬೇರೆ ರೀತಿಯ ಮಾಧ್ಯಮಗಳು ಬರ್ತಾ ಇದೆ. ಪ್ರೆಸ್ ಮೀಡಿಯಾಗಳು ಎಲ್ಲಿಗೆ ತಲುಪಬಹುದು? ಪ್ರೈವೇಟ್ ಚಾನಲ್ಗಳನ್ನು ಈಗಿನ ಕಾನೂನುಗಳ ಪ್ರಕಾರ ಯಾರೂ ಬೇಕಾದರೂ ಪ್ರಾರಂಭ ಮಾಡ್ಬೋದು. ಇವತ್ತು ನೀವು ಇಲ್ಲಿ ನಿಮ್ಮದೇ ಆದಂಥ ಏನು ಚಾನಲ್ಗಳನ್ನು ಇಟ್ಕೊಂಡು ಈ ಕಾರ್ಯಕ್ರಮಗಳು ಇಲ್ಲಿಂದಲೇ ನೀವು ಬ್ರಾಡ್ಕಾಸ್ಟ್ ಮಾಡ್ಬೋದು, ಅಮೇರಿಕಾದಲ್ಲಿ ಇದ್ದರೂ ನೋಡ್ಬೋದು. ಅದಕ್ಕೇನು ಕಾನೂನುಗಳಿಲ್ಲ, ಪ್ರೆಸ್ ಆ್ಯಕ್ಟ್ ಅದಕ್ಕೆ ಅಪ್ಲೈ ಆಗೋದಿಲ್ಲ. ಎಲ್ಲಿಗೆ ತಲುಪಬಹುದು? ಇದೊಂದು ಆತಂಕ ನಮ್ಮ ಮುಂದೆ ಇದೆ. ಒಳ್ಳೊಳ್ಳೆ ಪತ್ರಿಕೆಗಳು ನಮ್ಮ ಸಮಾಜದಲ್ಲಿ ಇದೆ, ಆ ಪತ್ರಿಕೆಗಳ ಮುಂದೆ ಹೇಗೆ ಸರ್ವೈವಲ್ ಆಗಬಹುದು? ಆದರೆ ಈ ಸವಾಲುಗಳ ಮಧ್ಯದಲ್ಲಿ ಮುಂದಿನ ಒಂದು 10 ವರ್ಷಗಳಲ್ಲಿ ಈ ಸೈಕಲ್ ಹೀಗೆ ಮುಂದೆ ಹೋದಾಗ, ಇನ್ನೊಂದು ಪೀಳಿಗೆ ಬರುವಾಗ ಅವರಿಗೆ ಈ ಟೆಕ್ನಾಲಜಿಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಅದೆಲ್ಲ ಅರ್ಥ ಆಗದೆ ಬೇಡ ಅಂತ ಅನಿಸಿ ಮತ್ತೆ ಪುನಃ ನಾವು ಪ್ರೆಸ್ಸಿಗೆ, ದೃಶ್ಯ ಮಾಧ್ಯಮಕ್ಕೆ ಮತ್ತು ನಮ್ಮ ಈ ಪೇಪರ್ ಮಾಧ್ಯಮಕ್ಕೆ ಬರುವಂಥ ಅವಕಾಶಗಳಿರ್ಬೋದು. ಅಲ್ಲಿಯವರೆಗೆ ಹೇಗಾದರೂ ಮಾಡಿ ಈ ಪತ್ರಿಕೆಗಳನ್ನು ಉಳಿಸುವಂತಹ ಸಾಹಸಗಳನ್ನು ಮಾಡಿದರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಸಿಗಬಹುದು ಅಂತ ನನಗೆ ಅನಿಸ್ತದೆ. ಮಕ್ಕಳೇ, ಮುಂದಿನ ದಿನಗಳಲ್ಲಿ ನೀವೆಲ್ಲ ಪತ್ರಿಕೋದ್ಯಮಕ್ಕೆ ಹೋಗುವವರು ತುಂಬ ಓದಬೇಕು. ಅದು ಇಂಗ್ಲೀಷ್ ಓದಬೇಕು, ಕನ್ನಡ ಓದಬೇಕು, ಲಿಟ್ರೇಚರ್ ಓದಬೇಕು, ನಮ್ಮ ವಿಚಾರಗಳು ಏನಿದೆ ಅದನ್ನೆಲ್ಲವನ್ನು ಓದಬೇಕು. ಬರೇ ನಾವು ಅಂಕಣ ಮಾಡೋದು, ಕಂಟೆಂಟ್ ಮಾಡೋದು, ರೀಲ್ಸ್ ಬಿಡೋದು ಇದು ಮಾತ್ರ ಪತ್ರಿಕೋದ್ಯಮ ಅಲ್ಲ. ಅದರ ಒಳಗೆ ಅದೊಂದು ಸಣ್ಣ ಸಣ್ಣ ತುಣುಕುಗಳು ಮಾತ್ರ, ಜನಗಳಿಗೆ ರೀಚ್ ಆಗಲಿಕ್ಕಿರುವಂಥ ಭಾಗಷ್ಟು ಬಿಟ್ಟರೆ ಅದರ ಒಳಗೆ ಇಳಿದು ನೀವು ಆ ಜರ್ನಲಿಸಮ್ ಕ್ಷೇತ್ರವನ್ನು ಶುದ್ಧೀಕರಿಸುವಂಥ ಕೆಲಸ ನೀವೆಲ್ಲ ಮಾಡಬೇಕು ಅಂತ ನಾನು ಅನ್ನಿಸ್ತಾ, ಇವತ್ತು ಜರ್ನಲಿಸಮಿನ ನಮ್ಮ ಮೇಡಮ್ ಭವ್ಯ ಮತ್ತು ಮೇಡಮ್ ಹವ್ಯ, ಸುತನ್ ಇವರೆಲ್ಲ ನೇತೃತ್ವದಲ್ಲಿ ನಮ್ಮ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ
ಸಹಯೋಗವನ್ನು ಕೊಟ್ಟಿದ್ದೀರಿ. ನಿಮಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಬಹಳ ಒಳ್ಳೆಯ ಮಕ್ಕಳು ನಮ್ಮ UG ಮತ್ತು PGಯಲ್ಲಿ ಒಳ್ಳೊಳ್ಳೆಯ ಕ್ರಿಯೇಟಿವಿಟಿ ಇರುವಂತಹ, ಸೃಜನಶೀಲತೆ ಇರುವಂತಹ ನಮ್ಮ ಮಕ್ಕಳು ತುಂಬ ಜನ ಇದ್ದಾರೆ. ಬರವಣಿಗೆ ಕ್ಷೇತ್ರದಲ್ಲೂ ಇದ್ದಾರೆ, ವಾಯ್ಸ್ ಕೊಡುವವರಲ್ಲೂ ಇದ್ದಾರೆ, ಆರ್ಟಿಸ್ಟುಗಳು ಇದ್ದಾರೆ. ಇವರೆಲ್ಲರೂ ಮುಂದೆ ಪತ್ರಿಕೋದ್ಯಮದ ಪಿಲ್ಲರ್ಗಳಾಗಿ ಅವರು ಇರಲಿ. ನಮ್ಮ ದಕ್ಷಿಣ ಕನ್ನಡದ ಮತ್ತು ಈ ರಾಜ್ಯದ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲ ಕೊಡುಗೆ ಇರಲಿ ಅಂತ ಆಶಿಸ್ತಾ, ಎಲ್ಲ ಹಿರಿಯ ಪತ್ರಕರ್ತ ಮಿತ್ರರಿಗೆ, ಹಿರಿಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಈಗಾಗಲೇ ಎಲ್ಲರೂ ಆಗದಿಂದ ಭಾಷಣಗಳ ಮೇಲೆ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮುಖದಲ್ಲಿ ಸಹಜವಾಗಿ ಒಂದು ನಿರಾಸೆಯ ಭಾವ ಅಥವಾ ನಿರಾಸಕ್ತಿಯ ಭಾವ ಕಾಣ್ತಾ ಉಂಟು. ಆದರೆ ಪತ್ರಕರ್ತರಾಗಿ ಮುಂದೆ ವರದಿಗಾರರಾಗಿ ತಾವೆಲ್ಲ ಸಮಾಜದ ಮುಂದೆ ಹೋಗಲಿಕ್ಕಿರುವವರು, ಮೊದಲು ನನಗನಿಸೋದು ಭವ್ಯ ಮೇಡಮ್ ಏನು ಪಾಠ ಮಾಡಬೇಕು ಅಂತ ಹೇಳಿದರೆ ಇವರನ್ನು ಒಂದಷ್ಟು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಭಾಷಣ ಕೇಳಲಿಕ್ಕೆ ಬಿಡಬೇಕು ಅಂತ. ಯಾಕೆ ಅಂತ ಹೇಳಿದರೆ ಪ್ರಾಕ್ಟಿಕಲ್ ಆಗಿರತಕ್ಕಂಥ ವಿಚಾರ ಏನು ಅಂತ ಕೇಳಿದರೆ, ನಾಳೆ ಹೋದಂಥ ಸಂದರ್ಭದಲ್ಲಿ ತಾವು ವರದಿಗಾರಿಕೆಗೆ ಹೋದಾಗ ನಿಮಗಲ್ಲಿ ಇಷ್ಟ ಆಗ್ತದೋ ಇಲ್ವೋ, ಅದು ಇಂಟ್ರೆಸ್ಟಿಂಗ್ ಇರ್ತದೋ ಇಲ್ವೋ, ಅವರು ಆರ್ತಿಕಜೆಯವರು ಮಾತಾಡಿದಾಗ ಹಾಸ್ಯಭರಿತರವಾಗಿ ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಮಾತನಾಡುವಂಥ ಪ್ರತಿಯೊಬ್ಬರ ಭಾಷಣಗಳನ್ನು ಕೇಳಬೇಕಾಗ್ತದೆ, ಅದನ್ನು ನೀವು ಬರೀಬೇಕಾಗ್ತದೆ. ಸೊ ಇದೊಂದು ಕಷ್ಟ ಅಂತ ಹೇಳಿದ್ರು, ಆ ಕಷ್ಟದಲ್ಲಿ ಒಂದು ಇಷ್ಟವಾಗಿ ಒಪ್ಪಿಕೊಳ್ಳಬೇಕಾದಂಥದ್ದು ಪತ್ರಕರ್ತರಿಗೆ ಒಂದು ಅನಿವಾರ್ಯತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ರಾಮದಾಸ್ ಶೆಟ್ಟಿಯವರ ನೇತೃತ್ವದಲ್ಲಿ ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲೆಯ ಸದಸ್ಯ, ನಾನು ಉಲ್ಲೇಖ ಮಾಡಬೇಕು ಈ ವೇದಿಕೆಯಲ್ಲಿ. ಆದರೆ ಇವತ್ತು ಸಂಘದ ಒಳಗಡೆ ಒಂದಷ್ಟು ಬೈಲುಗಳು, ಸಂಘಗಳಲ್ಲಿ ಅದರ ಬೈಲುಗಳಿರ್ತದೆ. ಇನ್ನೊಂದು ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ, ಇನ್ನೊಂದು ಸಂಘದ ಚಟುವಟಿಕೆಗಳಿಗೆ ಹೋಗಬಾರ್ದು, ಇನ್ನೊಂದು ಸಂಘದ ಚಟುವಟಿಕೆಗಳೇ ಆ್ಯಕ್ಟಿವ್ ಇರಬಾರ್ದು ಅನ್ನುವಂಥದ್ದನ್ನೆಲ್ಲ ಇದೆ. ಈ ಮಧ್ಯದಲ್ಲೂ ನಾನು ಯಾಕೆ ಜರ್ನಲಿಸ್ಟ್ ಯೂನಿಯನ್ನ ಕಾರ್ಯಕ್ರಮದಲ್ಲಿ ಇದ್ದೇನೆ ಅಂತ ಕೇಳಿದರೆ, ಪ್ರಾಯಶಃ ಪುತ್ತೂರಿನ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ, ಅದು ಮಾತನಾಡದಿದ್ದರೆ ಒಳ್ಳೆಯದು ಅಂತ. ಮೇಲೆ ನೋಡಿ ಉಗಿದ್ರೆ ಎಲ್ಲಿಗೆ ಬೀಳ್ತದೆ ಅಂದರೆ ಮುಖಕ್ಕೆ ಬೀಳ್ತದೆ ಅಂತ. ಸೊ ಈಗ ಕಾಲಘಟ್ಟದಲ್ಲಿ ನಮ್ಮ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರ ಪರಿಸ್ಥಿತಿ ಇದೆ. ಇವತ್ತಿನ ಕಾಲಘಟ್ಟದ ಪತ್ರಿಕೋದ್ಯಮ ಹೇಗೆ ಅಂತ ಕೇಳಿದರೆ, ಆರ್ತಿಕಜಿಯವರು ಮಾತನಾಡುವಾಗ ಆಗ ಹೇಳಿದರು, ಪುತ್ತೂರಿನಲ್ಲಿ ವೆಂಕಟರಮಣ ಭಟ್ರು ಪತ್ರಿಕೆ ಮಾಡ್ತಾ ಇದ್ದಂಥ ಕಾಲ ಹೇಗಿತ್ತು ಅಂತ. ಅದಾದ ನಂತರ UP ಶಿವಾನಂದರು 40 ವರ್ಷಗಳ ಹಿಂದೆ 1 ಪುಟದ ಪತ್ರಿಕೆಯಿಂದ ಆರಂಭಿಸಿ ಇವತ್ತು 8-10 ಪುಟಗಳು, ಜಾಹೀರಾತು ಜಾಸ್ತಿ ಇದ್ದರೆ 20 ಪುಟವು ಮಾಡ್ತಾರೆ ಅವರು. ಸೊ ಆ ಕಾಲಘಟ್ಟಕ್ಕೆ ಇವತ್ತು ಬಂದಿದೆ. ಇದು ಪತ್ರಿಕೆಗಳ ಪರಿಸ್ಥಿತಿ. ಆದರೆ ನಾನು UP ಶಿವಾನಂದರಿಗೆ ಇರಬೇಕಿತ್ತು, ನಾನು ಅವರು ಇಲ್ಲ, ನಾನು ಅವರ ಇರುವಾಗಲೇ ಒಂದು ಹೇಳಬೇಕು ಅಂದ್ಕೊಂಡೆ. ಆದರೆ ಪುತ್ತೂರಿನಲ್ಲೂ ಒಂದು ಡಿಜಿಟಲ್ ಮಾಧ್ಯಮಕ್ಕೂ ಒಂದು ಕ್ರಾಂತಿಯನ್ನು ಮಾಡಿದ್ದು UP ಶಿವಾನಂದರೇ ಅಂತ. ಯಾಕೆ ಅಂತ ಕೇಳಿದರೆ, ಒಂದು ಕಾಲದಲ್ಲಿ ಸೋಷಲ್ ಮೀಡಿಯಾಗಳ ಪ್ರಭಾವ ಹೇಗಿತ್ತು ಪುತ್ತೂರಿನಲ್ಲಿ ಅಂತ ಕೇಳಿದರೆ, UP ಶಿವಾನಂದರ ಸಂಪಾದಕತ್ವ ಮತ್ತು ಒಂದಷ್ಟು ಸೋಷಲ್ ಮೀಡಿಯಾದಲ್ಲಿ ಒಂದಷ್ಟು ವ್ಯಕ್ತಿಗಳು ಬರೀತಾ ಇರುವಂಥದ್ದು ಮತ್ತು ಅದರ ನಡುವೆ ಒಂದು ವಾರ್ ನಡೀತಾ ಇತ್ತು. ಸೊ ಈ ವಾರ್ನ ಮೊತ್ತ ಏನು ಅಂತ ಕೇಳಿದರೆ, ಪುತ್ತೂರಿನಲ್ಲಿ ನಿಖರ ಇರ್ಬೋದು, ಇವತ್ತು ಬೇರೆ ಬೇರೆ ಪತ್ರಿಕೆಗಳು ಇವತ್ತು ಡಿಜಿಟಲ್ ಮಾಧ್ಯಮಗಳು ಬರುವಲ್ಲಿವರೆಗೆ ತಲುಪಿತು. ಅಂದರೆ ಇಂಡೈರೆಕ್ಟ್ಲಿ ಒಂದು ಕ್ರೆಡಿಟ್ UP ಶಿವಾನಂದರಿಗೂ ಇದೆ ಅದರಲ್ಲಿ ಅಂತ. ಸೊ ಅಂದರೆ ಒಂದು ಪತ್ರಿಕೆಗಳು ಪ್ರಭಾವಶಾಲಿಯಾಗಿ ಸಮಾಜದ ಮೇಲೆ ಒಂದು ಎಷ್ಟು ಪ್ರಭಾವ ಒಂದು ಆರ್ಟಿಕಲ್ ಬೀರ್ತದೆ ಅಂತ ಹೇಳಿದರೆ, ಆಗ AC ಅವರು ಮಾತಾಡ್ತಾ ಹೇಳಿದರು, ಒಬ್ಬ ವ್ಯಕ್ತಿಯ ಫೋಟೋವನ್ನು ಮುಖಪುಟದಲ್ಲಿ ಹಾಕಿ ಈತ ಆರೋಪಿ, ಈತ ಅಪರಾಧಿ ಅಂತ ಬರೆದ್ರೆ ಅದು ಯಾವ ಮಟ್ಟಿಗೆ ಪರಿಣಾಮ ಬೀರ್ಬೋದು ಅಂತ AC ಅವರು ಆಗ ಹೇಳಿದ್ದಕ್ಕೆ ನನಗೆ ಕೂತ್ಕೊಂಡಿರುವಾಗ ನನಗೆ ಅನಿಸಿದ್ದು, ರ್ಯಾಂಡಮ್ಲಿ, ಐ ಆಮ್ ನಾಟ್ ಬ್ಲೇಮಿಂಗ್ ಎನಿವನ್. ಯಾಕೆ ಅಂತ ಕೇಳಿದರೆ, ಒಂದು ಪತ್ರಿಕೆಗೆ ಎಷ್ಟು ಜವಾಬ್ದಾರಿ ಇದೆ ಅಂತ, ಆ ಜವಾಬ್ದಾರಿ ಏನು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಪತ್ರಿಕೋದ್ಯಮದಲ್ಲಿ ಸಹಜವಾಗಿ 2 ರೀತಿಯ ವಿಚಾರವನ್ನು ಇವತ್ತು ನಾವು ಕಾಲಘಟ್ಟದಲ್ಲಿ ಕಾಣುತ್ತೇವೆ. ಒಂದು ನೆಗೆಟಿವ್, ಇನ್ನೊಂದು ಪಾಸಿಟಿವ್. ನನಗನಿಸೋದು, ಮುರಳೀಕೃಷ್ಣರು ಮಾತಾಡುವಾಗ ಹೇಳಿದರು, ಸಾಹಿತ್ಯ ಓದಬೇಕು, ಪತ್ರಕರ್ತರು ಲಿಟ್ರೇಚರ್ ಓದಬೇಕು ಅಂತ. ನಾವು ಇವತ್ತು ಅದರಲ್ಲೇ ಕೆಲಸ ಮಾಡ್ತಾ ಇದ್ದೇವೆ ಪ್ರಾಕ್ಟಿಕಲ್ ಆಗಿ. ಇವತ್ತು ಅನೇಕರು ಇಲ್ಲಿದ್ದಾರೆ, ಎಲ್ಲರೂ ನ್ಯೂಸ್ಗಳನ್ನು ಮಾಡುವಂಥವ್ರು, ನ್ಯೂಸ್ಗಳನ್ನು ನೋಡುವಂಥವ್ರು. ದೌರ್ಭಾಗ್ಯ ಇವತ್ತಿನ ಕಾಲಘಟ್ಟ ಹೇಗಾಗಿದೆ ಅಂತ ಹೇಳಿದರೆ, ನೀವು ಒಳ್ಳೆ ಲಿಟ್ರೇಚರ್ ಸೇರಿಸಿ ಒಂದು ಒಳ್ಳೆ ಆರ್ಟಿಕಲ್ ಬರೀರಿ ಸರ್, 15 ಜನ ನೋಡೋದಿಲ್ಲ ಸರ್, 100 ಜನ ನೋಡೋದಿಲ್ಲ ಸರ್. ನೀವು ಒಂದೊಳ್ಳೆ ಕಾರ್ಯಕ್ರಮ ಮಾಡಿ ಸರ್. ವಿವೇಕಾನಂದರ ಕುರಿತಂತೆ ನಮ್ಮ ವಾಹಿನಿಯಲ್ಲಿ ನಾವೊಂದು 150 ಅವರ ವರ್ಷಕ್ಕೆ 150 ಸರಣಿ ಕಾರ್ಯಕ್ರಮ ಉಪನ್ಯಾಸ ಮಾಡಿದ್ದೇವೆ ಸರ್. ಆ್ಯಾವ್ರೇಜ್ ನಿಮಗೆ 3000ಕ್ಕಿಂತ ಹೆಚ್ಚು ವ್ಯೂಸ್ ಆದ ಒಂದೇ ಒಂದು ವಿಡಿಯೋ ಇಲ್ಲ ಸರ್. ಇವತ್ತು ಬೆಳಿಗ್ಗೆ ನಾನು ಒಂದು ನ್ಯೂಸ್ ಮಾಡ್ತೇನೆ ಸರ್,
ಪುತ್ತೂರಿನಲ್ಲಿ ಒಂದು ದೊಡ್ಡ ಪ್ರಕರಣ ನಡೀತದೆ, ಒಂದು ಯಾವುದೋ ಒಂದು ಅತ್ಯಾಚಾರ ಪ್ರಕರಣ ನಡೆದಿದೆ, ಸಾಮೂಹಿಕ ಅತ್ಯಾಚಾರ, ಇಷ್ಟಿಷ್ಟು ಮಂದಿ ಭಾಗವಹಿಸಿದ್ದು, ಅವ್ರು ಇವ್ರು ಬ್ಲಾ ಬ್ಲಾ ಅಂತ ಹಾಕಿ ನಾನೊಂದು ಬ್ರೇಕಿಂಗ್ ಪ್ಲೇಟ್ ಹಾಕಿ ನ್ಯೂಸ್ ಬಿಟ್ಟರೆ ಸರ್ ಲಕ್ಷಾಂತರ ಜನ ಅದನ್ನು ನೋಡ್ತಾರೆ. ಸೊ ಅಂದರೆ ನೋಡುವ ಮಾನಸಿಕತೆ ಯಾವ ರೀತಿ ಇದೆ ಅಂತ. ಹಾಗೆ ಅಂತ ನೀವು ಯಾಕೆ, ಮತ್ತು ಇನ್ನೊಂದು ಮಾಧ್ಯಮದವರ ಮೇಲೆ ಒಂದು ದೊಡ್ಡ ಆರೋಪ ಇವತ್ತು ನಾನು ಮಾತಾಡಲೇಬೇಕು, ಯಾಕಂದರೆ ನಾನು ಒಂದು ಪತ್ರಿಕೆ, ಒಂದು ಡಿಜಿಟಲ್ ಮಾಧ್ಯಮ, ಒಂದು ನೆಟ್ವರ್ಕನ್ನು ನಡೆಸೋ ಕಾರಣ ಇದು ನಮ್ಮ ಮೇಲಿರುವಂಥ ಆರೋಪ ಇದು. ಇವಾಗ ದರ್ಶನ ಪ್ರಕರಣ ನಡೆದ ತಕ್ಷಣ ಎಲ್ಲರೂ ಮಾತಾಡಿದರು, ಎಲ್ಲರೂ ಬೈಯೋದೆ ಪತ್ರಕರ್ತರನ್ನು. ನಾನು ಕೇಳ್ತೇನೆ, ನೀವು ಯಾಕೆ ಅದನ್ನು ನೋಡ್ತೀರಿ? ನೀವು ನೋಡೋದು ಆಟೋಮೆಟಿಕ್ ಕಡಿಮೆ ಮಾಡಿ, ಆಟೋಮೆಟಿಕ್ ನಾವು ಕಂಟೆಂಟ್ ಒಳ್ಳೇದು ಕೊಡ್ತೇವೆ. ನೀವು ಒಳ್ಳೆ ಕಂಟೆಂಟನ್ನು ಕೊಟ್ಟಾಗ ನೋಡದಿದ್ದರೆ ಮತ್ತು ನಾವು ಇನ್ನೇನು ಮಾಡೋದು? ಸರ್ವೈವ್ ಆಗಬೇಕಲ್ಲ. ಒಂದು ವಿಚಾರವನ್ನು ನಾವು ಕೊಡುವಂಥ ರೀತಿ ಇದೆಯಲ್ಲ, ಆ ರೀತಿಯ ಮೇಲೆ ನಿಮ್ಮ ವ್ಯೂ ಇದೆ ಅಂತಾದರೆ ನಾವೇನು ಮಾಡುವಂಥದ್ದು? ಸೊ ಹಾಗಾಗಿ ನೆಗೆಟಿವ್ ಪತ್ರಿಕೋದ್ಯಮ ಮತ್ತು ಪಾಸಿಟಿವ್ ಪತ್ರಿಕೋದ್ಯಮದ ಬಗ್ಗೆ ದೊಡ್ಡ ರೀತಿಯ ಚರ್ಚೆ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಡೀತಾ ಇದೆ. ಈ ಕಾಲಘಟ್ಟದಲ್ಲಿ ನಾವು ಪತ್ರಕರ್ತರ ಸಂಘ ಅದು ತುಂಬ ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಅಂತ ಕೇಳಿದರೆ, ಇವತ್ತು CRPC ಮತ್ತು IPCಯನ್ನು ಕೈಯಲ್ಲಿ ಹಿಡ್ಕೊಂಡು ನ್ಯೂಸ್ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ನಿಷ್ಠೂರ ಮತ್ತು ಕಠೋರ, ನಿಖರ, ಪ್ರಕಾರ ಅದೆಲ್ಲ ನಮ್ಮ ಟ್ಯಾಗ್ಲೈನಲ್ಲಿ ನಾವು ಹಾಕ್ಕೊಳ್ತೇವೆ. ಎಲ್ಲಿಯಾದರೂ ನೀವು ನಿಷ್ಠೂರವಾಗಿ ನ್ಯೂಸ್ ಮಾಡಿದರೆ 101% ನೀವು ಮರುದಿವಸ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಎದುರು ನಿಲ್ಲಬೇಕಾದ ಕಾಲಘಟ್ಟದ ಪತ್ರಿಕೋದ್ಯಮ ಇದು. ಯಾಕೆಂದರೆ ಅವನ ಮೇಲೊಂದು FIR ಪಕ್ಕ ಆಗ್ತದೆ, ಅವನ ಮೇಲೊಂದು ಕೇಸ್ ಆಗ್ತದೆ. ನೀವು ಫ್ಯಾಕ್ಟ್ ಹಾಕಿ ಇದು ಹಾಕಿ. ಮತ್ತು ದೌರ್ಭಾಗ್ಯ ಏನು ಅಂತ ಕೇಳಿದರೆ, ಇನ್ನೊಂದು 4 ಪತ್ರಿಕೆಗಳು ಆ ಪತ್ರಿಕೆಯವನ ಹತ್ರ ಆಗೋದಿಲ್ಲ. ಆಗ ಅವ್ರೇನು ಮಾಡ್ತಾರೆ, ಇವನನ್ನು ಕಳ್ಳ, ಇವನು ಸರಿ ಇಲ್ಲ ಅಂತೇಳಿ ಇನ್ನೊಂದು 4 ಪತ್ರಿಕೆಗಳು ನ್ಯೂಸ್ ಮಾಡ್ತವೆ. ಸೊ ಈ ಘಟ್ಟದ ಒಂದು ಅನ್ಹೆಲ್ದಿ ಕಾಂಪಿಟೇಷನ್, ಅನ್ಹೆಲ್ದಿ ಯುಗದಲ್ಲಿ ಒಂದು ಸಂಘಟನೆ ಯಾಕೆ ಮುಖ್ಯ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಅಂದರೆ, ಅದಕ್ಕೂ ಮತ್ತೆ ಪುತ್ತೂರು ತಾಲೂಕು ಪತ್ರಕರ್ತರ ಸಂಘವೇ ಈಗ ಜರ್ನಲಿಸ್ಟ್ ಯೂನಿಯನ್ ದೊಡ್ಡ ಉದಾಹರಣೆ. ರಾಮದಾಸ್ ಶೆಟ್ಟಿಯವರು ಬಹಳ ಅದ್ಭುತವಾಗಿ ಅದನ್ನು ಕಟ್ಟಿದರು. ನಾನು ಇಲ್ಲಿ ಉಲ್ಲೇಖ ಮಾಡಿದರೆ ಅದು ತಪ್ಪಾಗ್ತದೋ ಸರಿ ಆಗ್ತದೋ ನನಗೆ ಗೊತ್ತಿಲ್ಲ, ಮತ್ತು ನಾವು ಇರೋದನ್ನು ಡೈರೆಕ್ಟ್ ಮಾತಾಡೋದು, ಮತ್ತು ಹಿಂದೆ ಮಾತಾಡಿ ಅಭ್ಯಾಸ ಇಲ್ಲ ನಮಗೆ. ಇವತ್ತು ನನಗೆ ಬಹಳ ಖುಷಿ ಏನಾಗೋದು ಅಂದರೆ, ಈ ಕಾರ್ಯಕ್ರಮದಲ್ಲಿ UP ಶಿವಾನಂದರು ಮಾತನಾಡುತ್ತಾ ಅವರು ಹೇಳಿದರು, ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಮುಂದಿಟ್ಟರು. ಲಂಚ, ಭ್ರಷ್ಟಾಚಾರದ ವಿರುದ್ಧವಾದಂಥ ಹೋರಾಟದ ಉತ್ತಮವಾದ ಕೆಲಸವನ್ನು ಇವತ್ತು UP ಶಿವಾನಂದರು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಪತ್ರಿಕೋದ್ಯಮದ ಇನ್ನೊಂದು ಆಯಾಮ, ಅದು ಡಿಜಿಟಲ್ ಮಾಧ್ಯಮ, ಅದರಲ್ಲೂ ಕೂಡ ಇವತ್ತು ನಿಖರ ನ್ಯೂಸ್ ಕೂಡ ಕೆಲಸ ಮಾಡ್ತಾ ಇದೆ. ನಿಖರದಲ್ಲಿ ಚಿನ್ಮಯರಿರ್ಬೋದು ಅಥವಾ ಪ್ರದೀಪರು ಇರ್ಬೋದು, ಅಥವಾ ಅವರ ಮಧ್ಯೆ ತಾತ್ವಿಕವಾದ ಭಿನ್ನಾಭಿಪ್ರಾಯಗಳಿತ್ತು. ಆದರೆ ಪುತ್ತೂರಿನ ಜರ್ನಲಿಸ್ಟ್ ಯೂನಿಯನ್ನ ಅಡಿಯಲ್ಲಿ, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಪುತ್ತೂರು ತಾಲೂಕು ಘಟಕದ ಅಡಿಯಲ್ಲಿ ಅವರಿಬ್ಬರು ಇದ್ದಾರಲ್ಲ, ಇದು ಈ ಜರ್ನಲಿಸ್ಟ್ ಯೂನಿಯನ್ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಲಿಕ್ಕೆ ಹೊರಟಿದೆ. ಪತ್ರಕರ್ತರ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಅವರನ್ನು ಒಂದೇ ತಕ್ಕಡಿ ಅಡಿಗೆ ತರತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ಆ ಪತ್ರಿಕೆಗಳನ್ನು ನಡೆಸುವಂಥವರು, ಸಂಪಾದಕರು ಗಮನದಲ್ಲಿಟ್ಟುಕೊಂಡು ತಾವು ಮುಂದಡಿ ಇಟ್ಟರೆ, ಅಥವಾ ಒಂದು ಪತ್ರಿಕೆಗಳಿಗೆ ಇನ್ನೊಂದು ಪತ್ರಿಕೆಗಳು ಅದು ಹೆಲ್ದಿ ಕಾಂಪಿಟೇಷನನ್ನು ಮಾಡ್ತಾ ಹೋದರೆ, ಪತ್ರಕರ್ತರು ಮತ್ತು ಈಗಾಗಲೇ ಉಲ್ಲೇಖ ಮಾಡಿದ್ರಲ್ಲ ಮುರಳೀಕೃಷ್ಣ ಅವರು, ಪತ್ರಿಕೆಗಳು ಅವನತಿಗೆ ಹೋಗ್ತವೆ ಅಂತ, ಅವನತಿಗೆ ಹೋಗುವುದನ್ನು ತಪ್ಪಿಸುವಂಥ ಒಂದು ಅವಕಾಶ ಆ ಪತ್ರಕರ್ತರಿಗೆ ಮತ್ತು ಆ ಪತ್ರಿಕೆಯ ಯಾರ್ಯಾರು ಮುಖ್ಯಸ್ಥರಿದ್ದಾರೆ ಅವರಿಗಿರುವಂಥ ಹೊಣೆಗಾರಿಕೆ ಅನ್ನೋದನ್ನು ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ, ಈಗಾಗಲೇ ನಾನು ಜಾಸ್ತಿ ಮಾತಾಡೋದಿಲ್ಲ, ಆದರೆ ಮುಖ್ಯವಾಗಿ ಈ ಅಷ್ಟು ಅಂಶಗಳನ್ನು ನಾನು ಹೇಳಲೇಬೇಕು ಅಂದ್ಕೊಂಡು ಬಂದಿದ್ದೆ. ಹಾಗಾಗಿ ನಾನು ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತೇನೆ. ಅದೇ ರೀತಿ ಅರ್ತಿಗಜೆ ಸರ್, ತುಂಬ ಹಿರಿಯರಿಗೆ ಇವತ್ತು ಸನ್ಮಾನ ಮಾಡಿದ್ದೇವೆ. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಇನ್ನೊಮ್ಮೆ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಪತ್ರಕರ್ತನಿಗೆ ಬದುಕು ಹಾಗೆ ವೃತ್ತಿ ಧರ್ಮ ಇವೆರಡೂ ಕೂಡ ಪ್ರಸ್ತುತ ಸವಾಲೇ ಹೌದು. ಯಾವ ಕಡೆ ವಾಲುವುದು ನಮಗೂ ಗೊತ್ತಾಗ್ತಾ ಇಲ್ಲ. ನಮ್ಮೆದುರಿರುವ ದೊಡ್ಡ ಪ್ರಶ್ನೆ ಕೂಡ ಅದುವೇ. ಇದೀಗ ನಮ್ಮ ಯೂನಿಯನ್ನ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ತಾರನಾಥ ಗಟ್ಟಿ ಕಾಪಿಕಾಡ್ ಅವರು ತಮ್ಮ ಅನುಭವದ ನೆಲೆಯಲ್ಲಿ ತಮ್ಮ ಮಾತುಗಳನ್ನು ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರ್, ನಿಮ್ಮನ್ನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಒಳ್ಳೆಯ ಅಭಿರುಚಿಯ ಕಾರ್ಯಕ್ರಮ. ಮುಂದಿನ ಬಾರಿ ಮಾಡುವಾಗ ಸಂತೋಷ್ ಅವರೇ, ಇದನ್ನು ಒಂದು ಪೂರ್ತಿ ದಿವಸ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು ಅನ್ನು ಒಪ್ಪಿಸಿಕೊಳ್ಳಿ, 2-3 ಕಾಲೇಜಿನ, ಸ್ಥಳೀಯ ಆಸುಪಾಸಿನ ಕಾಲೇಜಿನ ವಿದ್ಯಾರ್ಥಿಗಳನ್ನು ಒಟ್ಟು. ಈ ಕಾರ್ಯಕ್ರಮ ತುಂಬ ಖುಷಿಯಾಗಿದೆ. ಅರ್ತಿಕಜೆಯವರ ಭಾಷಣವನ್ನು ನಾನು ಇದೇ ಕಾಲೇಜಿನಲ್ಲಿ ನಿಮಗೆ ವಿದ್ಯಾರ್ಥಿ ಇರುವಾಗ 1993ರಲ್ಲಿ ಸುಮಾರು 31 ವರ್ಷಗಳ ಮೊದಲು ಕೇಳಿದ್ದೇನೆ. ಆನಂತರ ಎಷ್ಟೋ ಸಾಹಿತ್ಯಿಕ ವೇದಿಕೆಗಳಲ್ಲಿ, ಸಮ್ಮೇಳನಗಳಲ್ಲಿ ಅವರ ಮಾತನ್ನು ಕೇಳಿದ್ದೇನೆ. ಬಂಧುಗಳೇ, ಕಹಳೆಯವರಿಗೆ ಒಂದು ನನ್ನ ಸಲಹೆ. ಅವರ ಒಂದು ಒಳ್ಳೆಯ ವಿಡಿಯೋ ವಿವೇಕಾನಂದರ ಸರಣಿಯನ್ನು 3000ದಷ್ಟು ಜನ ನೋಡ್ತಾ ಇದ್ದರು ಅಂತ.
ನೋಡಿ, ಆ 3,000 ಜನ ಒಳ್ಳೆಯ ಅಭಿರುಚಿಯ ಜನರು, ದ ಕ್ಲಾಸಿಕ್ ಆಡಿಯನ್ಸ್. ಮುಂದುವರಿಸಿ ಆ ಸರಣಿಯನ್ನು. ಮುಂದಿನ ವರ್ಷ ನೋಡ್ತಾರೆ, ಇನ್ನೊಂದು ಸ್ವಲ್ಪ ವರ್ಷದ ನಂತರ ನೋಡ್ತಾರೆ, ಆನಂತರ ಈ ಮಕ್ಕಳು ನೋಡ್ತಾರೆ ಮುಂದಕ್ಕೆ. ಹಾಗಾಗಿ ನಾವು ಒಳ್ಳೆಯದನ್ನು ಕೊಟ್ಟರೆ ನೋಡ್ತಾರೆ, ನೋಡೋದಿಲ್ಲ ಅಂತ ನಾವು ಹೇಳಿಕೊಳ್ಳುವಂಥದ್ದು. ಸೊ ಜರ್ನಲಿಸಮ್ ಬಗ್ಗೆ ತುಂಬ ಮಾತಾಡಲಿಕ್ಕಿತ್ತು, ಆದರೆ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನು ಇವತ್ತು ನಮ್ಮ AC ಅವರಿಂದ ಹಿಡಿದು ಅರ್ತಿಕಜಿಯವರಿಂದ, ವಕೀಲರಿಂದ, ಆಶಾಲತಾ ಮೇಡಮ್ ಎಲ್ಲರೂ ಮಾತಾಡಿದ್ದಾರೆ. ನಾನು ಭಾಷಣವನ್ನು ಮುಗಿಸುವ ಮೊದಲು ಮೇಡಮ್ ಮರೆತು ಬಿಟ್ಟರೋ ಏನೋ, ತುಳು ಅಕಾಡೆಮಿಯ ಅಧ್ಯಕ್ಷನ ನೆಲೆಯಲ್ಲಿ ನಾನು ನಿಮಗೆ ಜರ್ನಲಿಸಮ್ ವಿದ್ಯಾರ್ಥಿಗಳಿಗೆ ಒಂದು ಪ್ರಕಟಣೆ. ಏನಾದರೂ ನಿಮ್ಮ ಈ ಪ್ರಾಂತ್ಯದ, ಈ ಪ್ರದೇಶದ, ಪುತ್ತೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ, ನೀವು ತುಳುವಿಗೆ ಸಂಬಂಧಪಟ್ಟ ಹಾಗೆ ಅಥವಾ ತುಳುವಿಗೆ ಸ್ವಲ್ಪ ಕನೆಕ್ಟೆಡ್ ಆಗಿರುವ ಹಾಗೆ ಒಂದು ಒಳ್ಳೆಯ ಡಾಕ್ಯುಮೆಂಟರಿ ಮಾಡುವುದಿದ್ದರೆ ನಾವು ಅಕಾಡೆಮಿಯಿಂದ ಒಂದು ಫೆಲೋಶಿಪ್ ಕೊಡ್ತೇವೆ ನಿಮಗೆ. ಅಥವಾ ಒಂದು ಸಣ್ಣ ಒಂದು ಪುಸ್ತಿಕೆಯನ್ನು ಪ್ರಕಟಿಸಲಿಕ್ಕೆ ನೀವು ಮನಸ್ಸು ಮಾಡಿದ್ದೆ ಆದರೆ ಅದಕ್ಕೂ ಒಂದು ಸಣ್ಣ ಫೆಲೋಶಿಪ್ಪನ್ನು ಕೊಡ್ತೇವೆ ನಿಮ್ಮ ಶಿಕ್ಷಕರ ಮೂಲಕ ಅಥವಾ ನಮ್ಮ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿದ್ದಾರೆ, ಆ ಮೂಲಕ ನೀವು ಅಕಾಡೆಮಿಯನ್ನು ಸಂಪರ್ಕ ಮಾಡಬಹುದು. ಬಂಧುಗಳೇ, ಇಷ್ಟು ಹೊತ್ತು ಇಷ್ಟು ಮಂದಿಯ ಅಭಿಪ್ರಾಯಗಳನ್ನು, ಭಾಷಣಗಳನ್ನು, ವಿಚಾರಗಳನ್ನು ಕೇಳಿದ್ದಕ್ಕಾಗಿ ಅವರ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ತುಂಬ ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಪುತ್ತೂರು ಘಟಕದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಸೋಲ್ಮೇಲು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರ ನೆಲೆಯಲ್ಲಿಯೂ ನಮ್ಮ ಜಿಲ್ಲಾಧ್ಯಕ್ಷರು ಒಂದು ಉತ್ತಮ ಅವಕಾಶವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದನ್ನೆಲ್ಲ ನಾವು ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮ ಕೊನೆಯ ಇದು ಬೇಡಿಕೆಯ ಮೇಲೆಗೆ ಒಂದು ಮಾತು. ಮಾನ್ಯ ಶ್ಯಾಮ್ ಅವರು ಹೇಳಿದರು, ಪತ್ರಿಕಾ ದಿನಾಚರಣೆಯನ್ನು ಯಾಕೆ ಮಾಡ್ತಾರೆ ಅಂತ. ಬಹುಶಃ ಮೇಡಮ್ ಹೇಳಿದರು ಅದನ್ನು ಅಲ್ವಾ. 1843ರಲ್ಲಿ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರ ಸಮಾಚಾರ ಹುಟ್ಟಿಕೊಂಡಂಥ ದಿನ ಜುಲೈ 1ರಂದು. ಅದು ಮಂಗಳೂರಿನ ಬಲ್ಮಠದಲ್ಲಿ ಭಾಷಲ್ ಮಿಷನ್ನ ಕಲ್ಲಚ್ಚಿನ ಲಿಥೋಗ್ರಫಿ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಸೃಷ್ಟಿಯಾದ ದಿವಸ. ಅರ್ಮನ್ ಮೋಗ್ಲಿಂಗ್ ಅವರು ಆ ಕಾಲದಲ್ಲಿ ಒಂದು 7-8 ಜನ ಮಿಷನರಿಗಳು ಇವತ್ತಿನ ಸ್ವಿಟ್ಜರ್ಲ್ಯಾಂಡ್, ಅವತ್ತು ಜರ್ಮನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಆ ಪ್ರಾಂತ್ಯದಿಂದ ಭಾಷೆಯಿಂದ ಬರ್ತಾರೆ. ಜೊತೆಯಾಗಿ ಬರುವಾಗ ಗುಂಡರ್ಟ್, ಮೆನ್ನರ್, ಬರ್ನೆಲ್, ಆಮೇಲೆ ಕಿಟ್ಟೆಲ್, ಆಮೇಲೆ ಮೋಗ್ಲಿಂಗ್ ಇವರೆಲ್ಲ ಜೊತೆಯಾಗಿ ಬರುವಂಥದ್ದು. ಮತ್ತು ಕನ್ನಡ ನಾಡಿಗೆ ಭಾರಿ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಮೋಗ್ಲಿಂಗ್ ಕೇವಲ ಒಂದು ಮಂಗಳೂರು ಸಮಾಚಾರವನ್ನು ಮಾತ್ರ ಹುಟ್ಟುಹಾಕಿದ್ದಲ್ಲ, ಮೋಗ್ಲಿಂಗ್ ಜೊತೆಗೇನೆ ಬಸವ ಪುರಾಣವನ್ನು, ಈಗ ಅವತ್ತು ಬೆಳಿಗ್ಗೆ ಮಾತಾಡುವಾಗ ನನ್ನ ಜೊತೆಗೆ ಅರ್ತಿಕಜಿಯವರು ಹೇಳಿದರು, ನಾನು ಸುಮಾರು 5,000 ಗಾದೆಗಳನ್ನು ಪತ್ರಿಕೆಯಲ್ಲಿ ಬರೆದಿದ್ದೇನೆ ಅಂತ. ಆವತ್ತಿನ ಕಾಲಕ್ಕೆ 1843 ಆ ಕಾಲಕ್ಕೆ ಮೋಗ್ಲಿಂಗ್ ಇಡೀ ನಮ್ಮ ಪರಿಸರದಲ್ಲಿ ಸುತ್ತಾಡಿ 2,000 ಗಾದೆಗಳನ್ನು ಒಟ್ಟಾಕಿ ಅವರು ಸಂಗ್ರಹ ಮಾಡಿ ಪ್ರಕಟಿಸ್ತಾರೆ. ಬಸವ ಪುರಾಣ ಜೊತೆಗೆ ನಾವು ಇವತ್ತು ಕೀರ್ತನೆಗಳಂತ ಏನು ಹೇಳ್ತೇವೆ, ಅದು ಭರತನಾಟ್ಯವು, ಸಂಗೀತ ಸಂದರ್ಭದಲ್ಲಿ ದಾಸರ ಪದಗಳಂತ ಏನು ಹೇಳ್ತೇವೆ, ಅವೆಲ್ಲವನ್ನು ಸಂಗ್ರಹಿಸಿ ಆ ಕಾಲಕ್ಕೆ ಮುದ್ರಿಸಿ ಕೊಟ್ಟವರು ಮೋಗ್ಲಿಂಗ್ ಅವರು. ಹಾಗಾಗಿ ಕೇವಲ ಪತ್ರಿಕೆ ಮಾತ್ರ ಅಲ್ಲ ಮೋಗ್ಲಿಂಗ್ ಮಾಡಿದ್ದು, ಭಾರಿ ದೊಡ್ಡ ಕೊಡುಗೆಯನ್ನು ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಕೊಟ್ಟವರು. ಅವತ್ತಿನ ಕಾಲಕ್ಕೆ ಬಂದಂತಹ ಮಿಷನರಿಗಳು ಮೋಗ್ಲಿಂಗ್ ಪತ್ರಿಕೆಯನ್ನು ಹುಟ್ಟುಹಾಕ್ತಾರೆ. ಕಿಟ್ಟೇಲ್ ಕನ್ನಡದ ಮೊದಲ ಶಬ್ದಕೋಶವನ್ನು ಕಟ್ಟಿಕೊಡುತ್ತಾರೆ. ಮೆನ್ನರ್ ತುಳುವಿನ ಮೊದಲ ವ್ಯಾಕರಣ ಪುಸ್ತಕವನ್ನು ಮಾಡಿಕೊಡ್ತಾರೆ. ಗುಂಡರ್ಟ್ ಮಲಯಾಳಂನ ಮೊದಲ ಡಿಕ್ಷನರಿಯನ್ನು ಕಟ್ಟಿಕೊಡ್ತಾರೆ. ಇವೆಲ್ಲವೂ ಆ ಬಲ್ಮಠದ ಆ ಮಂಗಳೂರಿನ ಪರಿಸರದಲ್ಲಿ ಸೃಷ್ಟಿಯಾಯಿತು. ಅವರು ಬಂದ ಉದ್ದೇಶ ಅವತ್ತಿನ ಕಾಲಕ್ಕೆ ಧರ್ಮ ಪ್ರಚಾರಕ್ಕೆ. ಬಟ್ ಈ ಬಂದ ಇಷ್ಟೂ ನಾನು ಹೇಳಿದಲ್ಲ ಮಿಷನರಿಗಳಿಗೆ, ಅವರೆಲ್ಲರಿಗೂ ಆವತ್ತಿನ ಕಾಲಕ್ಕೆ ಅವರನ್ನು ಕಳುಹಿಸಿದವರು ಶೋಕಾಸ್ ನೋಟಿಸ್ ಕಳಿಸಿಕೊಟ್ಟಿರ್ತಾರೆ. ನಿಮ್ಮನ್ನು ಕಳಿಸಿದ್ದು ಕೆಲಸ ಅದನ್ನು ನೀವು ಮಾಡಲಿಲ್ಲ, ನೀವು ಬೇರೇನೋ ಕೆಲಸ ಮಾಡಿದ್ದೀರಿ, ನೀವೆಲ್ಲ ವಾಪಸ್ ಬನ್ನಿ ಅಂತ. ಅಂದರೆ ಅವರಿಗಿದ್ದ ಅಭಿರುಚಿ ಮತ್ತು ಈ ಪ್ರಾಂತ್ಯದಲ್ಲಿ ಸುತ್ತಾಡಿದಾಗ ಇಲ್ಲಿಯ ಭಾಷಾ ವೈವಿಧ್ಯತೆ ಮತ್ತು ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಆಚಾರ ವಿಚಾರ ನಂಬಿಕೆಗಳನ್ನು ನೋಡುವಾಗ ಅವರೆಲ್ಲ ಬೆರಗಾಗಿ ಬಿಟ್ಟರು. ಇದನ್ನು ದಾಖಲೀಕರಣ ಮಾಡಬೇಕು ಅಂತ ಆಶಯಕ್ಕಾಗಿ ಅವರು ಕಟಿಬದ್ಧರಾಗಿ, ನಿಮಗೆ ಗೊತ್ತು ಕಿಟೇಲ್ 20 ವರ್ಷ ಸುತ್ತಾಡ್ತಾರೆ ಕನ್ನಡ ಒಂದು ಶಬ್ದಕೋಶವನ್ನು ತಯಾರು ಮಾಡಬೇಕಿದ್ದರೆ. ಮೋಗ್ಲಿಂಗ್ ಅಥವಾ ಗುಂಡರ್ಟ್ ಇವರೆಲ್ಲರೂ ಸುಮಾರು 20-30 ವರ್ಷ ಕೆಲಸ ಮಾಡಿ ಅವತ್ತಿನ ಕಾಲಕ್ಕೆ ಅದನ್ನು ಕಟ್ಟಿಕೊಡ್ತಾರೆ. ಅದೇ ಇವತ್ತಿಗೆ ನಮಗೆ ಕೂಡ ಒಂದು ಬೇಸ್ ಆಗಿದೆ. ನಾವು ಇವತ್ತು ತುಳುವಿನ ಗ್ರಾಮರ್ ಬಗ್ಗೆ, ತುಳುವಿನ ಪದಕೋಶದ ಬಗ್ಗೆ, ಕನ್ನಡದ ಪದಕೋಶದ ಬಗ್ಗೆ ಮಾತಾಡೋದಿದ್ದರೆ ಅದು ಆವತ್ತಿನ ಕಾಲದಲ್ಲಿ ಅವರು ಕಟ್ಟಿಕೊಟ್ಟಂಥ ಏನು ಕೃತಿಗಳಿಂದ ಅಥವಾ ಅವರು ಸಂಪಾದಿಸಿಕೊಟ್ಟಂಥ ಆ ಒಂದು ಕೃತಿಗಳಿಂದ. 1843 ಜುಲೈ 1ರಂದು
ಮೊದಲ ಕನ್ನಡ ಪತ್ರಿಕೆ ಜನ್ಮ ತಾಳುವಂಥದ್ದು. ಅದರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರ ಜುಲೈ 1 ಅಂದರೆ ಆ ಪತ್ರಿಕೆಯ ಮೊದಲ ಇಶ್ಯೂ ಬಂದ ದಿನವನ್ನು ಪತ್ರಿಕಾ ದಿನಾಚರಣೆ ಅಂತ ಆಚರಿಸಲಿಕ್ಕೆ ಕಳೆದ 25 ವರ್ಷಗಳಿಂದ ಆರಂಭಿಸಿಕೊಂಡು ಬಂದಿದೆ. ಅದು ಈಗ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಮಾನ್ಯ ಆರ್ಥಿಕಜಿಯವರು ಆಗ ಮಾತಾಡುವಾಗ ಹೇಳಿದರು, ಪತ್ರಿಕಾ ದಿನಾಚರಣೆ 1ನೇ ತಾರೀಕಿಗೆ ಮಾಡಬೇಕಿತ್ತು ಅಂತ. ಹೌದು, ಇವತ್ತು ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲ ದಿವಸಗಳು ಕಾರ್ಯಕ್ರಮ ಇರುತ್ತೆ. ನಾವೀಗ ರಾಜ್ಯೋತ್ಸವವನ್ನು ನವಂಬರ್ 1ರಿಂದ ನವಂಬರ್ ತಿಂಗಳು ಪೂರ್ತಿ ಆಚರಿಸ್ತೇವೆ. ಆರ್ಥಿಕಜಿಯವರೇ, ನಾಳೆ ನನಗೆ ಒಂದು ಪತ್ರಿಕಾ ದಿನಾಚರಣೆ ಉಂಟು, ನಾಡಿದ್ದು ಒಂದು ಉಂಟು, 31ನೇ ತಾರೀಕು ತನಕ ಉಂಟು. ವಾರ್ತಾ ಇಲಾಖೆಯವರು ಸೋಮವಾರ ಆಯೋಜಿಸ್ತಾ ಇದ್ದಾರೆ. ಹಾಗಾಗಿ ನಾವು ಮಾನ್ಯ ವಕೀಲರು ಹೇಳಿದರು ಓದಿ ಅಂತ. ಓದ್ತಾ ಹೋದರೆ ಈ ಎಲ್ಲ ಮಾಹಿತಿಗಳು ಸಿಗ್ತದೆ. ನೀವು ನಿಮ್ಮ ಮುಂದಿನವರಿಗೆ ನಿಮ್ಮ ಮುಂದಿನ ಬೇರೆ ಬೇರೆ ಅಧ್ಯಯನ ಸಂದರ್ಭದಲ್ಲಿ ಇದನ್ನು ಬಳಸಿಕೊಳ್ಳಿಕ್ಕಾಗ್ತದೆ. ಧನ್ಯವಾದಗಳು. ಹಾಗೆ ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ವೇದವ್ಯಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಪ್ರೀತಿಯ ಗೌರವವನ್ನು ನೀವು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರಾಗಿರುವಂಥ ರಾಮದಾಸ್ ವಿಟ್ಲ ಇವರ ಉಪನ್ಯಾಸಕರು ಕೂಡ ಹೌದು. ಪ್ರೊಫೆಸರ್ ವೇದವ್ಯಾಸ್, ನಿಮಗಿದು ನಮ್ಮ ಪ್ರೀತಿಯ ಗೌರವ ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಜರ್ನಲಿಸ್ಟ್ ಯೂನಿಯನ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಸದಸ್ಯರ ಪರವಾಗಿ ಪುರುಷೋತ್ತಮ ರೈ ನುಳಿಯಾಳು ಇವರಿಗೆ ಅಭಿನಂದನೆಗಳನ್ನು, ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್ ನಿಮಗೆ. ಯೂನಿಯನ್ನ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಂತೋಷ್ ಕುಮಾರ್ ಶಾಂತಿನಗರ. ಈ ಕಾರ್ಯಕ್ರಮದ ರೂವಾರಿಗಳಿಗೆ ಗೌರವ ಅರ್ಪಣೆ. ಇದೀಗ ಅಧ್ಯಕ್ಷರ ನುಡಿಗಾಗಿ ವೇದಿಕೆ. ಇಂದು ಉಪಸ್ಥಿತರಿರುವ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮ ಗುರುಗಳಾದ ಪ್ರೊಫೆಸರ್ ಆರ್ಥಿಕಜಿಯವರೇ, ಹಾಗೆ ನಮ್ಮ ಗುರುಗಳಾದ ವೇದವ್ಯಾಸರವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅತಿಥಿಗಳಿಗೆ ವಿಶೇಷವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಿದ್ಯಾರ್ಥಿ ಮಿತ್ರರೇ ಹಾಗೂ ಅಧ್ಯಾಪಕರೇ ಹಾಗೂ ನನ್ನೆಲ್ಲ ಪತ್ರಿಕೋದ್ಯಮದ ಮಿತ್ರರೇ, ಇವತ್ತು ಮಕ್ಕಳಿಗೆ ಇಲ್ಲಿ ಜರ್ನಲಿಸಮ್ನ ಒಂದು 60 ಮಕ್ಕಳಿದ್ದಾರೆ ಅಂತ ಭವ್ಯಡಮ್ ತಿಳಿಸಿದರು. ಪುತ್ತೂರು ತಾಲೂಕು ಜರ್ನಲಿಸ್ಟ್ ಯೂನಿಯನ್ನ ಪರವಾಗಿ ಅವರಿಗೆ ನಮ್ಮದೇ ಆದ ಕೆಲವು ಸಂಸ್ಥೆಗಳಿವೆ. ಕಹಳೆ ನ್ಯೂಸ್ ಇರ್ಬೋದು, ಅಥವಾ ಸುದ್ದಿ ಚಾನೆಲ್ ಇರ್ಬೋದು, VTV ಇರ್ಬೋದು. ಯಾವ ಸಮಯದಲ್ಲೂ ಬಂದು ನಮ್ಮ ಕಚೇರಿಯಲ್ಲಿ ನಿಮಗೆ ಬೇಕಾದಂತಹ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಮ್ಮ ಕಚೇರಿಗೆ ನೀವು ಬರ್ಬೋದು. ಹೀಗೆ ಮುಕ್ತ ಅವಕಾಶವನ್ನು ಜರ್ನಲಿಸ್ಟ್ ಯೂನಿಯನ್ನ ಪರವಾಗಿ ಕೊಡ್ತೇನೆ. ನೀವು ನಮಗೆ ತಿಳಿಸಿ, ನಮ್ಮಿಂದ ಆಗುವ ಎಲ್ಲ ಸಹಕಾರವನ್ನು ಮತ್ತು ನಿಮಗೆ ಮುಂಬರುವ ನಿಮ್ಮ ಒಳ್ಳೆಯ ಒಂದು ಪತ್ರಿಕೋದ್ಯಮದ ಪ್ರತಿನಿಧಿ ಆಗುವಂತಹ ಅವಕಾಶವನ್ನು ನಮ್ಮಿಂದ ಆಗುವ ಮಟ್ಟಿನಲ್ಲಿ ನಾವು ನಿಮಗೆ ಸಹಕಾರವನ್ನು ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಜರ್ನಲಿಸ್ಟ್ ಯೂನಿಯನ್ನ ಅನೇಕ ಸವಾಲುಗಳಿವೆ. ಈಗಾಗಲೇ ನಮ್ಮ ಆತ್ಮೀಯರ ಸಂತೋಷ್ ಅವರು ಹೇಳಿದರು, ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ನಮ್ಮ ಕಚೇರಿಯಲ್ಲಿ ನಮಗೆ ಅಲ್ಲಿ ಅವಕಾಶ ಇಲ್ಲ. ಮುಂದಿನ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನ ಜರ್ನಲಿಸ್ಟ್ ಯೂನಿಯನ್ನ ಮೊದಲ ಹೆಜ್ಜೆ ನಮ್ಮ ಹೋರಾಟದ ಮತ್ತೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಲ್ಲಿಗೆ ನಮ್ಮ ಹೋರಾಟಗಳ ಕೆಲವಷ್ಟು ಹೋರಾಟಗಳ ಪಟ್ಟಿಯಲ್ಲಿ ಇನ್ನೂ ಕೆಲವು ಇದೆ. ಅದನ್ನು ಮುಂದಿನ ಹೆಜ್ಜೆಯನ್ನು ಹಾಕ್ತಾ, ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಪತ್ರಕರ್ತರಿಗೆ ಸಿಗುವಂತಹ ಸರಕಾರದ ಸವಲತ್ತುಗಳನ್ನು ಕೂಡ ಮತ್ತು ಇನ್ಶೂರೆನ್ಸ್ಗಳನ್ನು ಕೂಡ ನಾವು ಜಿಲ್ಲಾ ಸಹಯೋಗದೊಂದಿಗೆ ಅದಕ್ಕೆ ಬೇಕಾಗುವಂಥ ಹೋರಾಟವನ್ನು ನಡೆಸಲಿಕ್ಕೆ ಸಿದ್ಧರಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಪುತ್ತೂರು ತಾಲೂಕು ಜರ್ನಲಿಸ್ಟ್ ಯೂನಿಯನ್ನ ಕಟ್ಟಿ ಬೆಳೆಸುವಲ್ಲಿ ನಮ್ಮ
ಸಂತೋಷ್ ಶಾಂತಿನಗರ ಇವರು ಮತ್ತು ಜ್ಯೋತಿ ಪ್ರಕಾಶ್ ಇದ್ದಾರೆ. ಹಾಗೆ ಇನ್ನೊಟ್ಟಿಗೆ ನಮ್ಮ ಜೊತೆ ಇನ್ನು ಈ ವರ್ಷ ವಿಶೇಷವಾಗಿ ಸೇರಲಿಕ್ಕಿದ್ದಾರೆ ನಮ್ಮ ಅಕ್ಕರೆ ನ್ಯೂಸ್ ಚಾನಲ್ನ ಜಯಪ್ರಕಾಶ್ ಬದಿನಾರು, ಹಾಗೆ ಮನ್ಮಥ ಶೆಟ್ಟಿ, ಹಾಗೆ ನಮ್ಮ ಕುಡ್ಲ ಚಾನಲ್ನ ನಮ್ಮ ಸಹೋದರರಿದ್ದಾರೆ. ಎಲ್ಲರಿಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಜರ್ನಲಿಸ್ಟ್ ಯೂನಿಯನ್ ಇನ್ನಷ್ಟು ಬಲಿಷ್ಠಗೊಳಿಸ್ತಾ ಇನ್ನೊಂದು ನಾವು ವಿಶೇಷವಾದ ಕಾರ್ಯಾಗಾರ ಮಾಡಿ ಅಂತ ಆವಾಗ ನಮ್ಮ ಅತಿಥಿಯವರು ಹೇಳಿದರು. ಇನ್ನೊಂದು ಕಾರ್ಯಾಗಾರವನ್ನು ಮಾಡಲಿಕ್ಕೆ ಆದಷ್ಟು ಬೇಗನೆ ನಾವು ಇದೇ ವೇದಿಕೆ ಬರ್ತೇವೆ. ಎಲ್ಲರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ವಿವೇಕಾನಂದ ಕಾಲೇಜು ಪುತ್ತೂರು ಹಾಗೂ ಪತ್ರಿಕೋದ್ಯಮ ವಿಭಾಗ ಇದರ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆ ಹಾಗೆಯೇ ಉಪನ್ಯಾಸ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇವತ್ತು ನಡೆದಿದೆ. ಇದರ ಅಧ್ಯಕ್ಷತೆ ವಹಿಸಿದಂತಹ ಅಧ್ಯಕ್ಷರು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಇದರ ಅಧ್ಯಕ್ಷರಾದಂತಹ ಶ್ರೀ ರಾಮದಾಸ್ ವಿಟ್ಲ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ತುಂಬ ಚೆನ್ನಾಗಿ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿದಂತಹ ರಾಜ್ಯಶಾಸ್ತ್ರ ವಿಭಾಗ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಇದರ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಆಶಾಲತಾ ಪಿ ಇವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಮತ್ತು ಪ್ರಶಸ್ತಿ ಪುರಸ್ಕೃತರಾದಂತಹ ಹಿರಿಯ ಪತ್ರಕರ್ತರು ಪ್ರೊಫೆಸರ್ ವಿ ಆರ್ತಿಕಜೆ ಇವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದರ ಅಧ್ಯಕ್ಷರಾದಂತಹ ತಾರನಾಥ ಗಟ್ಟಿ ಕಾಪಿಕಾಡು ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿವೇಕಾನಂದ ಮಹಾವಿದ್ಯಾಲಯ ನೆಹರು ನಗರ ಪುತ್ತೂರು ಇದರ ಸಂಚಾಲಕರಾದಂತಹ ಮುರಳೀಕೃಷ್ಣ ಕೆ ಎನ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಹಳೆ ನ್ಯೂಸ್ನ ಮುಖ್ಯಸ್ಥರಾದಂತಹ ಶ್ಯಾಮ್ ಸುದರ್ಶನ್ ಭಟ್ ಹೊಸಮೂಲೆ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಜೊತೆಗೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೆಯೇ ಕಾರ್ಯಕಾರಿಣಿ ಸದಸ್ಯರು ಕೂಡ ಇದ್ದಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೂ ಅಭಿನಂದನೆಗಳು. ಜೊತೆಗೆ ಉಪನ್ಯಾಸಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಮಾಧ್ಯಮ ಮಿತ್ರರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರುವಂತಹ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಜೊತೆಗೆ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಸಂಘದ ಉಪಾಧ್ಯಕ್ಷೆ ಹೇಮಾ ಜಯರಾಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಒಂದು ಅಭಿನಂದನಾ ಭಾಷಣಕ್ಕೆ ಪೂರ್ಣವಿರಾಮ ಹಾಕ್ತಾ ಇದ್ದೇನೆ. ಥ್ಯಾಂಕ್ ಯು. ಹೇಮಾ ಜಯರಾಮ್ ಅವರಿಗೆ ಸಂಘದ ಅಧ್ಯಕ್ಷರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹೇಮಾ ಜಯರಾಮ್ ಅವರು ಸಂಘದ ಅಧ್ಯಕ್ಷ ರಾಮದಾಸ್ ಶೆಟ್ಟಿ ಅವರಿಂದ ಕರೆಸಬೇಕು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಸರ್ವರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ಎಲ್ಲ